ಒಂದು ಆಖ್ಯಾಯಿಕೆಯ ಪ್ರಕಾರ ಅರಸ ವೀರಬಲ್ಲಾಳ ಬೇಟೆಗೆಂದು ಹೊರಟವನು ಕಾಡಿನಲ್ಲಿ ದಾರಿ ತಪ್ಪಿ ರಾತ್ರಿ ಇಡೀ ಸುತ್ತಾಡಿ ಹಸಿದು ಬಳಲಿ ಬಸವಳಿದಾಗ ಒಬ್ಬಳು ಮುದುಕಿ ಆತನಿಗೆ ಬೆಂದಕಾಳುಗಳನ್ನು ನೀಡಿ ಅವನ ಪ್ರಾಣ ಉಳಿಸಿದ್ಲು. ಆ ಉಪಕಾರಗಳನ್ನು ಸ್ಮರಿಸಿ ಅರಸ ಆ ಜಾಗದಲ್ಲಿ ಬೆಂದಕಾಳೂರು ಎಂಬ ಊರನ್ನು ಸ್ಥಾಪಿಸಿದ. ಅದೇ ಮುಂದೆ ಈ ಬೆಂಗಳೂರು. ಅಂದಿನ ಬೆಂದಕಾಳೂರು, ಇಂದಿನ ಬೆಂಗಳೂರು ಇದೊಂದು ಸುಂದರ ನಗರ. ವೈವಿಧ್ಯತೆಯೇ ಇದರ ಜೀವಾಳ. ಹಳತು ಹೊಸತು ಹದವಾಗಿ ಬೆರೆತಿರೋ ನಗರ. ಶಾಸ್ತ್ರೀಯ ಸಂಗೀತದಿಂದ ಸಾಫ್ಟ್ವೇರ್ವರೆಗೆ ಎಲ್ಲವನ್ನೂ ಒಡಲಲ್ಲಿಟ್ಕೊಂಡಿರೋ ಊರಿದು. ಹಳ್ಳಿಗಳಿಂದ ಕೆಲಸ ಅರಸಿ ಜನ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಜನ ಕೆಲಸ ಅರಸಿ ವಿದೇಶಕ್ಕೆ ಹೋಗ್ತಾರೆ. ಹೀಗೆ ಬಂದು ಹೋಗೋರ ನಡುವೆ ಕೆಲವು ಜನ ಇಲ್ಲೇ ಬೇರು ಬಿಟ್ಟು ತೃಪ್ತರಾಗ್ತಾರೆ. ಬೆಂಗಳೂರೆಂಬ ರಾಕ್ಷಸ ಕನ್ಯೆಯ ಮಡಿಲಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿ ಈ ಊರು ಕಾಯಕವನ್ನು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಮರೆತುಬಿಟ್ಟು ಕೈಲಾಸವನ್ನು ಕೂಡ. ಆದರೆ ಈ ಹೊಗೆ, ವಾಹನಗಳ ಭರಾಟೆ, ದಿನ ಯುದ್ಧಕ್ಕೆ ಅನ್ನೋ ಹಾಗೆ ಹೊರಟು ಸಂಜೆ ಸೋತು ಸುಣ್ಣವಾಗಿ ಮನೆ ಸೇರೋ ಜನ, ಇವರೆಲ್ಲರೂ ತಮ್ಮ ಪುಟ್ಟ ಪುಟ್ಟ ಹೃದಯದೊಳಗೆ ಬದುಕೋ ಕಸವನ್ನು, ಕನಸು ಕಾಣೋ ಪ್ರತಿಭೆಯನ್ನು ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ ನೋಡಿ. ಅದೇ ಈ ಊರಿನ ಬೆರಗು. ನಿತ್ಯ ಸವಾಲುಗಳ ಸ್ವಪ್ನಕ್ಕೆ ಬೆಂಗಳೂರು. ಇದು ತನ್ನ ಭಿನ್ನಾಣ ಬೆಡಗುಗಳಿಂದ ಜನರನ್ನ ತನ್ನತ್ತ ಸೆಳೆಯುತ್ತೆ. ಅದಕ್ಕೆ ಮನಸೋತು ಬಂದ ಜನ ಮೋಹಿನಿಯ ಬೆನ್ನು ಹತ್ತಿತ್ತರ ಇಲ್ಲೇ ಕಳೆದು ಹೋಗ್ತಾರೆ. ಏನು ನೋಡ್ಕೊಂಬಂದ್ರಿ ಇಲ್ಲಿಗೆ, ಯಾಕಿನ್ನೂ ಇಲ್ಲೇ ಇದ್ದೀರಾ ಅಂತ ಇಲ್ಲಿ ಜನರನ್ನು ಕೇಳಿ ನೋಡಿ ಕಂಗಾಲಾಗ್ತಾರೆ. ಯಾಕಂದರೆ ಇದು ಬೆಂಗಳೂರು. ಇದಕ್ಕೆ ನಿಮ್ಮನ್ನು ಜೋಗಳ ಹಾಡಿ ಮಲಗಿಸೋಕ್ಕೂ ಗೊತ್ತು, ಚಿವುಟಿ ಸತಾಯಿಸೋಕ್ಕೂ ಗೊತ್ತು. ಈ ಊರು ಲಕ್ಷಾಂತರ ಮಂದಿಗೆ ಕರ್ಮಭೂಮಿ. ಇಲ್ಲಿ ನೂರಾರು ರೀತಿಯ ಜನ, ಬಡವ, ಬಲ್ಲಿದ, ವಣಿಕ, ಕವಿ, ಕಥೆಗಾರ, ಹುಚ್ಚ, ಬೆಪ್ಪ, ಹೀಗೆ ಎಲ್ರಿಗೂ ಈ ಊರು ಆಶ್ರಯ ಕೊಟ್ಟಿದೆ. ಈ ಊರಿಗೆ ಬಂದವರೆಲ್ಲ ಇಲ್ಲಿ ಬೇಕಾದವ್ರೆ. ಈ ಊರಿನಲ್ಲಿ ಮಡಿವಂತಿಕೆ, ರಾಜಕೀಯ, ಭ್ರಷ್ಟಾಚಾರ, ವೇಶ್ಯಾವಾಟಿಕೆ, ಭೂಗತ ಲೋಕ, ಸುಳ್ಳು, ಮೋಸ, ವಂಚನೆ, ಕೊಲೆ, ಸುಲಿಗೆ, ರೌಡಿಸಂ ಎಲ್ಲವೂ ಮೇಳೈಸಿದೆ. ತನ್ನ ಅಹಂನಿಂದ ಎಲ್ಲವನ್ನೂ ಆಳ್ತೇನೆ ಎಂದು ತೊಡೆತಟ್ಟಿ ಮೆರೆದ ಭೂಪರೆಲ್ಲ ಕಾಲನ ತೆಕ್ಕೆಯಲ್ಲಿ ಕರಗೋಗಿದ್ದಾರೆ. ದುಷ್ಟರನ್ನು ಶಿಕ್ಷಿಸುತ್ತಾ, ಶಿಷ್ಟರನ್ನು ರಕ್ಷಿಸುತ್ತಾ ನಮ್ಮ ಗ್ರಾಮ ದೇವತೆ ಅಣ್ಣಮ್ಮ, ಈ ಊರನ್ನು ಕಟ್ಟಿದ ನಾಡಪ್ರಭು ಕೆಂಪೇಗೌಡರು ಮೌನವೇ ಆಭರಣ ಅಂತ ಸುಮ್ಮನಿದ್ದಾರೆ. ಹಾಗೆ ನಿತ್ಯದ ಈ ಎಲ್ಲ ನಾಟಕಗಳನ್ನ ನೋಡ್ತಾ ನೋಡ್ತಾ ಈ ಬೆಂಗಳೂರು ಕೂಡ ತಣ್ಣಗೆ ಮಗುಮ್ಮಾಗಿದ್ಬಿಟ್ಟಿದೆ. ನಮ್ಮ ಚಿತ್ರದ ನಾಯಕ ಕೂಡ ಹಳ್ಳಿಯಿಂದ ಕೆಲಸ ಅರಸಿ ಕೆಂಪು ಬಸ್ ಹತ್ತಿ ಈ ರಾಕ್ಷಸ ಕನ್ಯೆ ಮೆಜೆಸ್ಟಿಕ್ಗೆ ಬಂದವನೇ. ಆದರೆ ಈಗ
ತಾಯಿ, ಧೈರ್ಯವಾಗಿರೋ ನಾನು ಅವನೇ. ಧೈರ್ಯವಾಗಿ ಹೋಗು, ಈಗ ಯಾರು ನಿನ್ ಮೈ ನೋಡಲ್ಲ. ಯಾರಣ್ಣ ನೀವು? ಏನಣ್ಣ ನಿಮ್ಮ ಹೆಸರು? ಅವ್ವ ಅಪ್ಪ ಲೋಕೇಶ ಅಂತ ಇಟ್ರು, ಮಂಡ್ಯ ರಮೇಶ್ ಅವರು ಚರಣದಾಸ ಅಂತ ಇಟ್ರು, ಈಗಿನ ಡೈರೆಕ್ಟರ್ ಕೃಷ್ಣಲೇಖನ ಅವರು ಚತುರ್ಭುಜ ಅಂತ ಇಟ್ರು. ಈ ಮೂರಲ್ಲಿ ನಿನ್ಗೆ ಯಾವ್ದು ಇಷ್ಟ ಹೇಳು ಕಂದ, ಅದನ್ನ ಇಟ್ಕೊತೀನಿ. ಚತುರ್ಭುಜ ಅಂತ ಇಟ್ಕೋ, ಚತುರ್ಭುಜ ಅಂತ ಇಟ್ಕೋ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಜನರೆಲ್ಲ ನೋಡ್ತಿದ್ದಾರೆ, ಸುಮ್ಮನೆ ಬಾ. ವಾಟರ್ ಬಾಟ್ಲು ಏನ್ ಎಂಟಾಣಿ ಆಗ್ತಿದ್ಯಾ? ನಾನು 50 ರೂಪಾಯಿ ಕೊಡ್ತೀನಿ, ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೋ. ನಿನ್ ಜನ್ಮಕ್ಕೆ ಪ್ಲೀಸ್ ಲವ್ ಮಿ, ಪ್ಲೀಸ್ ಲವ್ ಮಿ. ವಾಟರ್ ಬಾಟ್ಲು ಬಾ, ನಮ್ ಸಂಘಕ್ಕೆ ಸೇರ್ಕೋ. ತಿಂಗಳಿಗೆ 500 ರೂಪಾಯಿ ಕೊಡ್ತೀನಿ, ಫುಡ್ ಬೆಡ್ ಎಲ್ಲ ಫ್ರೀ. ನಿನ್ ಜನ್ಮಕ್ಕೆ ನಿಂಗೇನ್ ಮನ ಮರಿದಿಲ್ವಾ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಒಂದು ಬ್ಲಾಕ್ ಟೀ. ದಿನ ಮ್ಯಾಕ್ಡೊನಾಲ್ಡ್ಸ್, ಡಾಮಿನೋಸ್, ಕಾಫಿ ಡೇಗೆ ಹೋಗಿ ಸಖತ್ ಬೋರ್ ಆಗೋಗಿತ್ತು. ಈ ಜಾಗ ಮಾತ್ರ ಸೂಪರ್ ಆಗಿದೆ. ಹೇ, ಪರವಾಗಿಲ್ವೇ? ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಬಂದಿದ್ಯಾ? ನಮ್ ಪಿಜಿ ಭಟ್ಟ ತಲೆ ಕೂದ್ಲು ಬೆಳಿಲಿ ಅಂತ ಬ್ರಿಂಗಾ ಹೇರ್ ಆಯಿಲ್ ಹಾಕ್ತಾನೆ, ಇವಳು ಇರೋ ಕೂದ್ಲು ಉದಿರ್ಲಿ ಅಂತ ವೀಟ್ ಹಚ್ತಾಳೆ. ನೀನ್ ವೀಟೋ. ಬೆಳಿಗ್ಗೆ ಎದ್ರೆ ಅದೇ ಅಡ್ಗೆ ಭಟ್ಟ ಮತ್ತೆ ಆ ಕೆಲಸದೋಳು, ಅವ್ರಿಬ್ರದ್ದು ಕಿತ್ತೋಗಿರೋ ಲವ್ ಸ್ಟೋರಿ. ಯಾವಾಗ್ಲೂ ಕಾಮರಾಜ ಮಾರ್ಗ ಬುಕ್ ಓದೋ ಆ ಸೆಕ್ಯೂರಿಟಿ ಗಾರ್ಡ್. ಇವ್ರ ಲೈಫ್ ಎಲ್ಲ ನೋಡ್ತಾ ಇದ್ರೆ ಪೇಪರ್ ಓದೋಣ ಅಂದ್ರೆ ಆ ಸಿನಿಮಾ ಹೀರೋ ಆ ಹೀರೋಯಿನ್ ಜೊತೆ ಓಡ್ ಹೋದ, ಈ ಸಿನಿಮಾ ಹೀರೋಯಿನ್ ಗಂಡನ ಡೈವೋರ್ಸ್ ಕೊಟ್ಲು, ಮಳೆ ಹುಡುಗಿ ಮದ್ವೆ ಕ್ಯಾನ್ಸಲ್ ಆಯ್ತು, ಬರ್ರಿ ಗಾಸಿಪ್ಪು. ಉಣ್ಲಿಲ್ಲ ತಿನ್ಲಿಲ್ಲ, ಅದೇನೋ ಬಂದ್ ತಲೆಗೆ ಹೊಡಿತಂತೆ. ನಮಗ್ ಯಾಕೆ ಬೇಕು ಊರು ಸಾಬ್ರಿ? ಲೈಫ್ ಅಲ್ಲಿ ಕಿಕ್ಕೆ ಸಿಗ್ತಾ ಇಲ್ಲ ಅಮ್ಮ. ಕಿಕ್ ಸಿಗ್ಬೇಕು ಅಂದ್ರೆ ನಂತರ ದಮ್ ಹೊಡಿಬೇಕು. ಹೊಡಿತ್ಯಾ? ನಾನ್ ಹೊಡಿಯಲ್ಲ, ನೀವ್ ಹೊಡಿರಿ. ಗ್ಯಾಸ್ ಖಾಲಿ ಆಗಿದೆ. ಶಿಟ್. ಯಾರಪ್ಪ ನೀನು? ನಮ್ ಸಿಗರೇಟ್ ನ ಇದ್ರಲ್ಲಿ ಹಚ್ಚದ್ಯಾ? ಗುಡ್, ವೆರಿ ಗುಡ್. ಏನ್ ನಿನ್ ಹೆಸರು? ಅವ್ವ ಅಪ್ಪ ಲೋಕೇಶ ಅಂತ ಇಟ್ರು, ಒಬ್ರು ಚರಣದಾಸ ಅಂದ್ರು, ಇನ್ನೊಬ್ರು ಚತುರ್ಭುಜ ಅಂತಾರೆ. ಯಾವ ಊರ್ ದಾಸಪ್ಪನಪ್ಪ ನೀನು? ಕೊಳ್ಳೇಗಾಲದ ಪಕ್ಕ ಬಸವಾಟಿ ಕಣವ. ನಿಮ್ಮ ಅವ್ವ ಅಪ್ಪನ ಫೋನ್ ನಂಬರ್ ಆಯ್ತಾ? ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಇನ್ ದಾಸಪ್ಪನ್ ಗಳಗಂಟೆಗೆ ಹೆದರ್ತೀವ? ಹೋಗಲೋ ಹೇಳ್ಕೊ ಹೋಗು.
ಏಯ್ ಉಡ್ದಾರ ಹಾಕೊಂಡಿದ್ಯೇನಪ್ಪ? ಈ ರಸ್ತೆಲಿ ತುಂಬಾ ಕತ್ತೆಗಳು ಓಡಾಡ್ತಿರ್ತವೆ. ಕರೆದು 3 ಸುತ್ಕೊಂಡಿನಿ. ಏನ್ ಶಿಷ್ಯ ಇದು? ಡ್ರೆಸ್ಸು ಲಗಾನ್ ಆಮಿರ್ ಖಾನ್ ತರ ಇದೆ. ಅವ್ರ ಫ್ಯಾನ ನೀನು? ಅಲ್ಲ, ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನು. ನೀನೊಂದ್ ಥರ ಪೆಕ್ಯುಲಿಯರ್ ಆಗಿದ್ಯಾ. ರೇಷನ್ ಕಾರ್ಡ್ ಮಾಡ್ಸಿಟ್ಟಿದ್ಯಾ? ಎಂಡ್ರು ಮಕ್ಕಳೆಲ್ಲ ಹೆಂಗವ್ರೆ? ಐ ಮೀನ್ ವರ್ಜಿನ್ 1990 ಮಾಡ್ಲು, ಮೇಡ್ ಇನ್ ಚಾಮರಾಜನಗರ. ನೋ BP ನೋ ಶುಗರ್. ಏನು ಇಂಗ್ಲಿಷ್ ಮಾತಾಡ್ತಿದ್ಯಾ? ಏಯ್ ಏನ್ ಯೋಚನೆ ಮಾಡ್ತಿದ್ಯಪ್ಪ? ನಿಮ್ಮನ್ನೆಲ್ಲ ಕಟ್ಕೊಳ್ಳೋ ನನ್ನ ತಮ್ಮಂದ್ರ ಬಗ್ಗೆ ಯೋಚನೆ ಮಾಡ್ತಾವನ ಹೇಳಿ. ಏ ದಾಸ, ನಿನ್ ಹತ್ರ ಮೊಬೈಲ್ ಇದ್ರೆ 9448483097 ಇದು ಡಯಲ್ ಮಾಡು. ಮಿಸ್ಡ್ ಕಾಲ್ ಬಂತು ಬಿಡು. ಮಜಾ ತಗೋಬೇಕು ಅನ್ನಿಸ್ದಾಗೆಲ್ಲ ಕಾಲ್ ಮಾಡ್ತೀನಿ, ಬರುವಂತೆ. ಹೋಗವ್ವ, ನಾವೇನ್ ಪುಸ್ಕಟೆ ಬಿದ್ದಿದೀವ? ಏ ದಾಸ, ಬಾರೋ ಸ್ನಾನ ಮಾಡ್ಕೊಂಡು ಹೋಗು. ಐ ಲೈಕ್ ಯು ಮ್ಯಾನ್. ಕಾಲಾಯ ತಸ್ಮೈ ನಮಃ. ಹೇ, ಅದು ಅಟ್ಟರ್ ಫ್ಲಾಪ್ ಪಿಕ್ಚರು. ಅದ್ರ ಹೆಸರು ಕೂಡ ಹೇಳ್ಬೇಡ ನೀನು. 2020 ಇಂಡಿಯಾ ಪಾಕಿಸ್ತಾನ್ ಸೆಮಿಫೈನಲ್ ಕ್ರಿಕೆಟ್ ಮ್ಯಾಚ್. ಗೆದ್ದವರಿಗೆ RX ಬೈಕ್, 1 ಲಕ್ಷ ಕ್ಯಾಶ್. ಹೆಂಗೆ? ಇಂಡಿಯಾ 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 ಪಾಕಿಸ್ತಾನ್. ಏ ಶೇಖರ್, ಕಮಾನ್ ಇಂಡಿಯಾ. ಓಕೆ, Asian. Great piece of... Oh, this could be close. See those early wickets. Virat continues. Oh, now that... Goes the finger. Yuvraj Singh is on fire here. A shot from a quality player. Mid-off was up according to the plan. Wicket delivery, and that's it. India winning this game comfortably with 8 wickets in hand. ಒಲೆ ಒಲೆ ಸಾರಿ ಕಣ, ಪ್ಲೀಸ್ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದೊಂದು ಸರಿ ಕ್ಷಮಿಸ್ಬಿಡ. ನನ್ನ ದುಡ್ಡು ನಂಗೆ ಕೊಟ್ಬಿಡ. ತಪ್ಪು ಮಾಡ್ಬಿಟ್ಟೆ ಕಣ, ಬಿಟ್ಟು ಕಟ್ಟಿ ಪ್ಲೀಸ್ ಕಣ. ಪ್ಲೀಸ್ ಪ್ಲೀಸ್ ಇದೊಂದು ಸರಿ ಕೊಟ್ಬಿಡ. ನನ್ನ ದುಡ್ಡು ನಂಗೆ ಕೊಟ್ಬಿಡ. ನನ್ನ ದುಡ್ಡು ನಂಗೆ ಕೊಟ್ಬಿಡ. ಪ್ಲೀಸ್ ಇದೊಂದು ಸರಿ ವಾಪಸ್ ಕೊಟ್ಬಿಡ. ಮತ್ತಿನ್ಯಾವತ್ತೂ ಈ ಥರ ತಪ್ಪು ಮಾಡೋದಿಲ್ಲ ಪ್ಲೀಸ್. ಕ್ಷಮೆ ಮತ್ತು ಸೋಲು ಎರಡೂ ನನ್ನ ಶತ್ರುಗಳು. ನಿನಗೆ ತುಟ್ಟಬೇಕು ತಾನೆ? ಎತ್ತೇಳು ಮೇಲೆ ಬಿಚ್ಚು ಬಟ್ಟೆ. ಬಟ್ಟೆ ಬಿಚ್ಚು. ಬಟ್ಟೆ ಬಿಚ್ಚಿದ್ರೆ ಕೊಡ್ತೀಯಾ? ಕೊಡ್ತೀನಿ, ಬಟ್ಟೆ ಬಿಚ್ಚು. ಒಲೆ ಪ್ಲೀಸ್ ಈಗಲಾದ್ರು ಕೊಟ್ಬಿಡ. ಕೊಟ್ಬಿಡ. ತಾಳು ಕೊಡ್ತೀನಿ. ಏಯ್ ಕೊಡ ಇಲ್ಲಿ. ಬಾ ಕೊಡ್ತೀನಿ, ಬಾ ತಗೋ. ಒಲೆ ಕೊಟ್ಬಿಡ ಕೊಟ್ಬಿಡ. ಹಿಂದಕ್ಕೆ ತೆಗ್ ನೋಡ್ದಂಗೆ ಹೋಯ್ತಾರ. ಸುಮ್ಮನೆ ಈಗ ಹೋಯ್ತಾರೀಗ. ಮಗನೇ, ನಿನ್ನ ಮಣ್ಣಲ್ಲಿ ಹೂತಾಕೋವರೆಗೂ ಈ ಮೈ ಮೇಲೆ ಬಟ್ಟೆ ಹಾಕೋದಿಲ್ವೋ ಚಿಲ್ಕ. ತಲೆ ಮಾಂಸ ಮತ್ತೆ ಸಿಕ್ದವ್ರಿಗೆ ಬೈದ್ರೆ ಮುಂದಿನ ಸಲ ಸಾಹೇಬರು ನಿನ್ ಪರಪ್ಪನ ಅಗ್ರಹಾರಕ್ಕೆ ಹಾಕೋದು. ತಿನ್ನಕ್ ಹಾಕೋರು ನೂಗ್ತಾವ್ರೆ, ಊಣೋರ್ ಕಾಯ್ತಾವ್ರೆ. ಸುಮ್ನೆ ಯಾಕೆ ಎಲ್ರಿಗೂ ಟೆನ್ಷನ್ ಕೊಡ್ತೀರಿ? ನೀವೇ ಹೋಗಿ ಗುಂಡಿಲ್ ಮನಿ ಕಂಡು ಮೈ ಮೇಲೆ ಮಣ್ಣು ಹೇಳ್ಕೊಳತ್ ತಾನೆ. ಅದೆಲ್ಲ ಇರ್ಲಿ, ಮೊದ್ಲು ಜಿಪ್ ಹಾಕಳ್ರಿ. ನಾಯಿ ಬಾಲಿಗೆ ದಬ್ಬೆ ಕಟ್ಟಿದ್ರೆ ನೆಟ್ಟಗಾಯ್ತದೇನ್ರಿ? ಬಡ್ಕ ವೆಲ್ಕಮ್ ಅಮ್ಮ, ವೆಲ್ಕಮ್. ಹಾಕು ಮಗ, ಹಾಕು ತಗೋ ಮಾಮ. ಹಾಕು. ಟೀ ಹಾಕು. ಎರಡು ಟೀ ಹಾಕೋ. ಹಾಯ್ ಮೈ ಡಿಯರ್ ಮೂಳೆ ಮಾಂಸದ ಮನುಜರೇ,
ನಿಮ್ ಹೆಂಡತಿ ಮಕ್ಕಳೆಲ್ಲ ನಿಮ್ ಜೊತೆಗೆ ಇದ್ದಾರಾ? ತುಳಸಿರಾಮನಿಗೆ ಜೀವನದ ನಶ್ವರತೆಯನ್ನು ಕಲಿಸಿದ ಸತ್ಯ, ವಾಲ್ಮೀಕಿಗೆ ಸಾರ್ಥಕ ಬದುಕನ್ನು ನಡೆಸುವಂತೆ ಪ್ರೇರೇಪಿಸಿದ ಸತ್ಯ, ಪುರಂದರ ದಾಸರಿಗೆ ಕಣ್ ತೆರೆಸಿದ ಸತ್ಯ. ಈ ಬುದ್ಧಿಜೀವಿ ಹೇಳುವುದೆಲ್ಲ ಸತ್ಯ ಸತ್ಯ ಸತ್ಯ. ಕಾಯಕವೇ ಕೈಲಾಸ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಮಿಕ್ಕಿದ್ದೆಲ್ಲ ಅಸತ್ಯ. ಕ್ರಾಂತಿ ಮಾಡಬೇಕು, ಇಲ್ಲ ಶಾಂತಿ ಮಾಡಬೇಕು, ಏನು ಇಲ್ಲ ಅಂದ್ರೆ ಅಟ್ಲೀಸ್ಟ್ ವಾಂತಿನಾದ್ರೂ. ನಮ್ಮ ದೇಶ ಯಾತಕ್ಕೆ ಉದ್ಧಾರ ಆಗ್ತಾ ಇಲ್ಲ ಗೊತ್ತಾ? ತಾಯನಿಗೂ ನಮಗೆ ಗೊತ್ತಿಲ್ಲಮ್ಮ. ಇರೋ 132 ಕೋಟಿ ಜನದಲ್ಲಿ 10.9 ಕೋಟಿ ಜನ ರಿಟೈರ್ಡ್ ಆಗಿದ್ದಾರೆ. 45 ಕೋಟಿ ಜನ ಗೌರ್ಮೆಂಟ್ ಎಂಪ್ಲಾಯೀಸ್. ಇವರಿಂದ ನಮ್ಮ ದೇಶಕ್ಕೆ ಯಾವ ಸಹಾಯನೂ ಆಗ್ತಾ ಇಲ್ಲ. 30 ಕೋಟಿ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇದ್ದಾರೆ. 1,98,97,990 ಜನ ಜೈಲಲ್ಲಿದ್ದಾರೆ. 60 ಲಕ್ಷ ಜನ ಆಸ್ಪತ್ರೆಯಲ್ಲಿದ್ದಾರೆ. ಇನ್ನು 2 ಲಕ್ಷ ಜನ ಇವ್ರನ್ನ ಬೈಕೊಂಡು ಇವರಿಂದ ಜೈಕಾರ ಹಾಕೊಂಡು ತಿರುಗ್ತಾ ಇದ್ದಾರೆ. ಇನ್ನು ಉಳಿದಿರೋದು ನಾನು ನೀನು. ನೀನ್ ನೋಡಿದ್ರೆ ಹೊಟ್ಟೆ ಬೆಳೆಸ್ಕೊಂಡು ಸಿಕ್ ಟೀ ಅಂಗಡಿ ಮುಂದೆ ಟೀ ಕುಡ್ಕೊಂಡು ಪೇಪರ್ ಓದ್ಕೊಂಡು ವೇಸ್ಟ್ ಬಾಡಿ ತರ ಇದೆಯಾ. ಇನ್ನು ನನ್ನ ಒಬ್ಬನಿಂದ ಇಡೀ ಇಂಡಿಯಾ ಉದ್ಧಾರ ಆಗ್ಬೇಕು ಅಂದ್ರೆ ಹೇಗಯ್ಯ ಸಾಧ್ಯ? ಈ ದೇಶದಲ್ಲಿ ಪುಕ್ಸಟೆ ಸಿಗೋದು ಎರಡೇ, ಒಂದು ಉಪ್ಪು, ಇನ್ನೊಂದು ಉಪದೇಶ. ಮನುಷ್ಯ ಒಳ್ಳೆಯವನೇ, ತಲೆಗೆ ಸ್ವಲ್ಪ ಏಟ್ ಬಿದ್ದು ಹಂಗಾಡ್ತಾನೆ ಅಷ್ಟೇ. ವಾಲೆ ನಮ್ ಭಾಷಂಗೆ ಬೆಟ್ಟಿಂಗ್ ಅಲ್ಲಿ ಗೆದ್ದ ದುಡ್ಡಲ್ಲಿ ಹೀರೋಯಿನ್ ಎತ್ತಾಕಂಬ ಅಂತಂದ್ರೆ ಐಟಮ್ ಡ್ಯಾನ್ಸರ್ ಎತ್ತಾಕಂಬಂದವನೇ. ಎಷ್ಟೊಂದು ಶೂಟಿಂಗ್ ನೋಡಿದೀನಿ, ಹೀರೋಯಿನ್ ಗಿಂತ ಐಟಮ್ ಡ್ಯಾನ್ಸರ್ಗೆ ಚೆನ್ನಾಗಿರ್ತಾರೆ. ಲೇ ಇವಳು ಸಣ್ಣವಳು, ಇವಳು ಹೆಂಗ ಕುಣಿತಾಳೆ? ಮನೆ ಎಷ್ಟೇ ದೊಡ್ಡದಿದ್ರು ಬಾಗ್ಲು ಒಂದೇ ತಾನೆ, ಟಿವಿ ಎಷ್ಟೇ ದೊಡ್ಡದಿದ್ರು ರಿಮೋಟ್ ಚಿಕ್ಕದೇ ತಾನೆ. ಹೊಸ ಸಣ್ಣಗಿದೆ ಅನ್ನೋದು ಮುಖ್ಯ ಅಲ್ಲ, ಹಾಲ್ ಎಷ್ಟು ಕರಿಯತ್ತೆ ಅನ್ನೋದು ಮುಖ್ಯ. ಬಡ್ಡಿ ಮಕ್ಕಳ, ಈ ಜಗತ್ನಲ್ಲಿ ನಿಮಗೆ ದುಡ್ಡು, ಫುಡ್ಡು, ಬೆಡ್ಡು ಈ ಮೂರಿದ್ರೆ ಸಾಕಲ್ಲ? ಈ ಜಗತ್ತಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರೋದು ಅಂದ್ರೆ ಹೆಣ್ಣು ಅಂತ ಬಿಲ್ ಕ್ಲಿಂಟನ್ ಹೇಳೋರೆ. ಅಂಗನೆಯರೊಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದಲ್ಲಿ ಗೆಲ್ಲುವುದು, ಸಂಘ ನೊಲುಮೆಯ ಕಂಡ್ಯ. ಅಯ್ಯೋ ನಿನ್ ಮುಖಕ್ಕೆ ನನ್ನ ಹಾಟ್ ವಾಟರ್ ಒಯ್ಯ. ನಿನ್ಗೇನು ಬಂತು ದೊಡ್ಡ ರೋಗ? ಡೈಲಿ ಕಾಟ ಕೊಡ್ತೀಯಲ್ಲ? ಏಯ್, ಬೆಂಗಳೂರಿನಲ್ಲಿ ಇನ್ನಂತ ಬೆಗ್ಗರ್ಸ್ ಗಳ ಕಾಟ ಜಾಸ್ತಿ ಆಗಿದೆ. Please love me. ಹೋಗೋ. ಒಡೆ ತಟ್ಟೋಳ್ಗೆರೆ ನೋಡು ಶಂಭುಲಿಂಗ, ವಲ್ಲವಳು ಚಲ ನೋಡು ಶಂಭುಲಿಂಗ, ಶ್ರೀಯೊಳಗೆ ನೋಡು ಶಂಭುಲಿಂಗ. ಏ ದಾಸ, ನಾವು ನೀನು ಮತ್ತೆ ಮತ್ತೆ ಸಿಗ್ತಾ ಇರ್ತೀವಿ ಅಂದ್ರೆ ನಮಗೂ ನಿನಗೂ ಏನೋ ಸಮಥಿಂಗ್ ಇದೆ ಅಂತ ಅನ್ಸಲ್ವಾ? ಅದೇನೋ ಗೊತ್ತಿಲ್ಲ ಕಣವ. ಸರಿ ಸರಿ, ನಿಮ್ಮಪ್ಪನ್ಗೆ ನೀನ್ ಎಷ್ಟೇ ಪ್ರೊಡಕ್ಷನ್ ಅಂತ ಗೊತ್ತಾ? ಅವ ಒನ್ ಅಂಡ್ ಓನ್ಲಿ ಏಕಾಂಗಿ. ನಮ್ಮಪ್ಪ ವರ್ಷಕ್ಕೊಂದ್ ಮಗು ಎತ್ರೆ ಮೈಗೊಳ್ಳೇದು, ಮನೆ ತುಂಬಾ ಮಕ್ಳು ಆದ್ರೆ ಊರ್ಗೆ ಒಳ್ಳೇದು ಅಂತ ನೈಸ್ ಮಾಡಿ ಮಾಡಿ 9 ಮಕ್ಳು ಮಾಡವನೆ. ನೆಂಟೆಲ್ಲವೇ ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಅಂತೇಳಿ ಅದೆಲ್ಲೆಲ್ಲ ಅಲ್ಕೊಂಡವ. ಏ, ಏನೋ ಇದು ಪರಮಾಶ್ಚರ್ಯ. ನಿಂಬೆಹಣ್ಣು ಮೆಣಸಿನ್ಕಾಯಿ ಇದ್ಲು ಕಟ್ಕೊಂಡಿದ್ಯಾ? ನೋಡವ, ಹೊಸ್ತಾಗ ಗಾಡಿ ತಗೊಂಡಾಗ ಇಂಜನ್ ದೃಷ್ಟಿ ಆಗ್ಬಾರ್ದು ಅಂತ ಇದನ್ನೆಲ್ಲ ಕಟ್ಕೋತಾರ ಹೇಳಿ. ನಾನು ಬೆಂಗಳೂರು ಬಂದಿರೋ ಹೊಸ ಇಂಜನ್ ಕಣವ. ಮೊದ್ಲೇ ಬೆಂಗಳೂರು ಎಣ್ಣೆಗಳ ದೃಷ್ಟಿ ಸರಿ ಇಲ್ಲ, ಅವ್ರ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂತ ಇದನ್ನೆಲ್ಲ ಕಟ್ಕೊಂಡಿನ ಹೇಳಿ. ಹೇ ದಾಸ, ಇವತ್ ಏನೇ ಆಗ್ಲಿ ನಾನ್ ನೋಡ್ಲೇಬೇಕು. ಬಿಚ್ ತೋರ್ಸು ನಿಂದು. ಬೇಡ ಕಣವ, ಕಣ್ಗೊಳ್ಳೇದಲ್ಲ. ಅದನ್ನೆಲ್ಲಪ್ಪ ಕೇಳಿದ್ದು, ಜೋಳ್ಗೆ ಬಿಚ್ ತೋರ್ಸು. ಹಂಗೇಳಿ ಮತ್ತೆ ಅದ್ರೊಳಗೆ ಇರ್ಬೇಕು ನೋಡೆ. ಹಳೆ ಚಪ್ಲಿ, ಕನ್ನಡಿ, ತೂತಂಡ್ರುವೇರು, ಪಾಚಣಗೆ, ಸೋಪು, ಹಲ್ಲುಜ್ಜ ಗಿಜ್ಲು. ಲೇ ದಾಸ, ಈ ನೀನ್ ಕಿತ್ತೋಗಿರೋ ಹಳೆ ಸಾಮಾನ್ ತಗೊಂಡೋಗಿ ಮಂಚದ ಮೇಲೆ ಡ್ಯಾಮಗ್ ಬಿಸಾಕು. ಅದ್ ಸರಿ, ಎಲ್ಲ ಇಟ್ಟಿದ್ಯಾ? ತಿಳಿದವನೇ ಮಹಾಶೂರ ಒಂದಿಟ್ಟಿಲ್ಲ, ಯಾಕೆ? ಹಂಗಂದ್ರೆ ಏನವ?
ಸುರಕ್ಷಿತ ಲೈಂಗಿಕ ಕ್ರಿಯೆಗೆ ಬಳಸುವ ಸಾಧನ. ಹಳ್ಳ ಬಂದಾಗ ಪಂಚ ಎತ್ಕೋಬೇಕು. ಮೈಲ್ ದೂರದಲ್ಲಿ ಹಳ್ಳ ಅದ ಅಂತ ಇಲ್ಲೇ ಪಂಚ ಎತ್ಕೊಂಡ್ಬಿಟ್ರೆ ಜನ ಕ್ಯಾಕರ್ಸಿ ಮೊಕ್ಕುಗ್ದು ಬಿಡ್ತಾರೆ. ಕೂಲಿಂಗ್ ಗ್ಲಾಸು, ಕಲರ್ ಕಲರ್ ಬಟ್ಟೆ, ಬೂಟ್ಸ್ ಹಾಕವ್ರೆ ಅಂದ್ರೆ ಇವರು ಫಿಲಮ್ ಹಾಕ್ರೆ ಇರ್ಬೇಕು. ಅಣ್ಣ ಪ್ರೇಮ್ ಅಡ್ಡ ಸಿನಿಮಾದಲ್ಲಿ ಏನ್ ಚೆನ್ನಾಗ್ ಮಾಡಿದ್ಯಾ ನಾವು. ಒಂದೇ ಒಂದು ಫೋಟೋ ತಗೊಂಡ್ಬಿಡ್ತೀನಿ ಅಣ್ಣ. ಅಕ್ಕ 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 ಒಂದೇ ಒಂದು ಫೋಟೋ ತಗೊಳಕ. ಏ ಯಾವ ಊರ್ ಕೆಂಪಸ್ ಹತ್ಕೊಂಬಂದೆ ನೀನು? ಫಿಲಮ್ ಆಕ್ಟ್ರ ಇವನ ದಿನ ಇಲ್ಲಿ ಸಾಲ ಟೀ ಕುಡಿಯಕ್ ಬರ್ತಾನೆ. ನಿನ್ನಂತವ್ರಿಂದಾನೆ ಇಂಥವ್ರು ಬಂದ ತೋರ್ಸೋದು. ನಡಿ ಬಂದಾರಿ ಹಿಡ್ಕೊಂಡು. ಮಿಸ್ಟರ್ ಅಮ್ಮತಾಯಿ. ಎಸ್ ಮಿಸ್ಟರ್ ಲವ್ ಮಿ. ನಮ್ ಏರಿಯಾದಲ್ಲಿ ಒಬ್ಬ ಶೆಟ್ಟಿ ಇದ್ದಾನೆ. ದಿನ ಬೆಳಗ್ಗೆ ಮಾರ್ಕೆಟ್ ಹೋಗಿ ಕೋಳಿ ನುಗ್ಗೆಕಾಯಿ ತಗೊಂಡ್ಬರ್ತಾನೆ. ಈಗೋ ಬಂದ ಮಿಸ್ಟರ್ ಅಮ್ಮತಾಯಿ ಅಟ್ಯಾಕ್. ನುಗ್ಗೆಕಾಯಿ ಸಾಕಾಗಿದೆ. ನಿಲ್ಸ್ರಿ ನಿಲ್ಸ್ರಿ, ಏನ್ ಹಂಗೆ ಹೋಗ್ತಿದ್ದೀರಾ? ಹಾಕ್ಬಿಟ್ಟೋಗ್ರಿ ರೇ. చూడండి ಬೆಂಗಳೂರು ಬೆಗ್ಗರ್ಸು ರಾಷ್ಟ್ರನಲ್ಲಿ ಅಡ್ಡ ಹಾಕಿ ಭಿಕ್ಷೆ ಬಿಡೋಂಗಾದ್ರು. ಏಯ್ ಏನ್ರಾ ನೀಕು ಸಿಗ್ಲೇದ? ಏನ್ ನಾಚಿಕೆ ಆಗ್ಬೇಕು? ಎಲೆಕ್ಷನ್ ಓಟ್ ಹಾಕಕ್ಕೆ ಮಿಕ್ಸಿ ಇಸ್ಕತ್ಯಾ, ಸೀರೆ ಇಸ್ಕತ್ಯಾ, ರೌಕೆ ಇಸ್ಕತ್ಯಾ. ಬಿಡ್ರಿ ಎರಡು. ನೀನು ಎಲೆಕ್ಷನ್ ಓಟ್ ಹಾಕಕ್ಕೆ 100 ರೂಪಾಯಿ ಇಸ್ಕತ್ಯಾ, 1 ಕ್ವಾರ್ಟರ್ ಇಸ್ಕತ್ಯಾ, 1 ಕೋಳಿನೇ ಇಸ್ಕತ್ಯಾ. ಜನ್ಮಕ್ಕೆ ನಾಚಿಕೆ ಆಗ್ಬೇಕು ನಿನ್ಗೆ. ಬೇಗ ಹತ್ತಪ್ಪ. ಅಯ್ಯೋ ಹತ್ತೆ. ಅಯ್ಯೋ ಅವು ಅವು ಅಯ್ಯೋ ಅವು ಅವು ಅವು. ಹಾಯ್ ಚಿನ್ನು. ಅದಕ್ಕೆ ನೀವ್ ಹಿಂಗೆಲ್ಲ ಸುತ್ತಾಡ ಸರಿ ಇಲ್ಲ. ನಾವು ನಿಮ್ಮ ಮೈದ್ರು, ನಮ್ಗಿವೆಲ್ಲ ಇಷ್ಟ ಆಗಕ್ಕಿಲ್ಲ. ಅತ್ಗೆ ಅಣ್ಣ ನಿಮ್ಮನ್ನ ತುಂಬಾ ಲವ್ ಮಾಡ್ತಾವ್ರೆ. ನಿಮ್ದಕ್ಕೆ ಹೇಳ್ತಾ ಇರೋದು. ಏಯ್ ಯಾರೋ ನೀವೆಲ್ಲ ಊಟ ಮಾಡಿದ್ರ? ಅಣ್ಣ ಅಂತೆ ಲವ್ ಅಂತೆ. ಏ ದಾಸ ನೋಡು ಇವ್ರ ಕಥೆನಾ. ಏಯ್ ಸ್ಮಾರ್ಟ್ಗೆ ಇದೆಯಾ? ಮುಖಕ್ಕೆ ಮಾರ್ಕ್ ಬಿದ್ರೆ ಚೆನ್ನಾಗೇ ಇರಲ್ಲ. ಏಯ್ ಆ ಹುಡ್ಗಿ ಸವಾಸ ಬೇಡಮ್ಮ. ಅಕ್ಕೋ ಅವತ್ತು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಅಣ್ಣಿಗೆ ಪ್ರಸಾದ ಕೊಟ್ರಲ್ಲ, ಅವತ್ತಿನ ನಿಮ್ ಮೇಲೆ ಫೀದಾ ಆಗವ್ರಕ್ಕೋ. ಏನ್ ನನ್ ಮಕ್ಕಳು ನೀವು? ಒಂದ್ ಹುಡುಗಿನ ನೋಡಿದ ತಕ್ಷಣ ಲವ್ ಆಗ್ಬಿಡತ್ತಾ? ಇನ್ನೇನ್ 10 ವರ್ಷ ಆದ್ಮೇಲೆ ಲವ್ ಆಗತ್ತಾ? ನೋಡಿದ ತಕ್ಷಣನೇ ಲವ್ ಆಗೋದು. ಏಯ್ ಸ್ನಾನ ಮಾಡಿದ್ರೇನ್ರೋ? ಮುಂದೆ ಹೋಗ್ರೋ. ಥೂ, ಹಿಂಡ್ ಹಾಕಿದ ಅಂಡರ್ವೇರ್ ತರ ಇದಾರೆ. ಇವ್ರ ಮುಖಕ್ ಲವ್ ಬೇರೆ ಕೇಡು. ದಾಸ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ನೋಡು ಇವ್ರನ್ನ. ಏಯ್ ಬತ್ತೀಯಾ? ಏಯ್ ಕುಳ್ಳಸ ಸೂಪರ್ ಆಗಿದ್ಯಾ. ಮಣ್ಣಿ ನಿನ್ ಡ್ರೆಸ್ ಸೂಪರ್. ಏಯ್ ಬನ್ರ ಹತ್ರ. ನಾಗಿರೆಡ್ಡಿ ಶೂಟಿಂಗ್ ಮುಗಿಸ್ಕೊಂಡು ಹೈದ್ರಾಬಾದಿಂದ ಯಾವಾಗ ಬರ್ತೀಯಾ? ಪ್ಲೀಸ್ ಇಲ್ಲ ಅನ್ಬೇಡ, ನನ್ನ ಹತ್ರ ಇರೋದೇ 200. ಲಾಡ್ಜ್ಗೆಲ್ಲ ಹೋಗಕ್ ದುಡ್ಡಿಲ್ಲ. ಏಯ್ ಸುಮ್ನೆ ಹೋಗೋ. ಜಾಸ್ತಿ ಹೊತ್ತು ನಿಂತ್ಕೊಂಬೇಡ, ಪೊಲೀಸ್ ಮಾಮ ಬರ್ತಾನೆ. 5 ನಿಮಿಷ ಪಾರ್ಕ್ ಒಳಗಡೆ ಹೋಗಿ ಬಂದ್ಬೇಡ. ಇಲ್ಲ ಅನ್ಬೇಡ ಪ್ಲೀಸ್. ಜೀವನಕ್ಕೋಸ್ಕರ ಮೈ ಮಾರ್ಕೋತೀವಿ ಹೊರತು ಮಾನ ಮರ್ಯಾದಿನಲ್ಲ. ಹೋಗಲೈ ಗುಬಾಲ್. ಕೊಡದ್ 3 ಕಾಸು, ಕೋಣೆ ತುಂಬಾ ಹಾಸು. ಹೋಗಲೈ ಜಟ್ಕ ಪಾಟಿ ಸೇರ್ಕೋ. ಹೇಳಿ ನಾಗಿರೆಡ್ಡಿ, ಇಲ್ಲಿ ಯಾವ್ದೋ ಕಿತ್ತೋದ್ದು. ಬೆಳಿಗ್ಗೆಯಿಂದ ಬೋಣಿನೇ ಆಗಿಲ್ಲ. ಮಕ್ಕಳು ಫೀಸ್ ಕಟ್ಟಕ್ ದುಡ್ಡಿಲ್ಲ. ವೇಶ್ಯನು ದುಡಿತಾಳೆ ದುಡ್ಡು ಅಂತಾರೆ, ಆದರೆ ವೇಶ್ಯೆಗೆ ಮಾತ್ರ ಗೊತ್ತು ಅವಳು ದುಡಿಯೋ ದುಡ್ಡು ಹೇಗಿರುತ್ತೆ ಅಂತ. ಇನ್ನು ಮುಂದೆ ಆದರೂ ನಮ್ಮ ನಾಡಿನ ಹೆಣ್ಮಕ್ಳು ಹೀಗೆ ರಸ್ತೆ ಬದಿಗೆ ಬಂದು ನಿಲ್ಲೋದು ತಪ್ಪಲಿ. ಅವರೆಲ್ಲರ ಬದುಕು ಹಸನಾಗಲಿ.
ಒಂದು ರೆಡ್ ಲೈಟ್ ಏರಿಯಾ ಬೇಕು ಅಂತ ನಾವು ಎಷ್ಟು ಹೋರಾಟ ಮಾಡಿದ್ವಿ. ಇದು ನಾಗರಿಕ ಸಮಾಜ ಅಂದ್ರು. ಕೂತ್ಕೋ. ನಮ್ಮ ಜನಕ್ಕೆ ನೀವು ಬೇಕು, ನಿಮ್ಮ ಸುಖ ಬೇಕು. ರೆಡ್ ಲೈಟ್ ಏರಿಯಾ ಮಾತ್ರ ಯಾರಿಗೂ ಬೇಡ. ಬೆಕ್ಕುಗಳಿಗೆ ಕದ್ದು ಹಾಲು ಕುಡಿಯೋದ್ರಲ್ಲೇ ಮಜಾ ಆಯ್ತಂತೆ. ರಾಮಾಯಣ ಬರೆದು 3000 ವರ್ಷ ಆಯ್ತು. ಸೀತೆಗೆ ಮಾತ್ರ ಅಗ್ನಿ ಪರೀಕ್ಷೆ ಮಾಡಿದ್ರಿ, ರಾಮನಿಗೆ ಯಾಕೆ ಮಾಡಲಿಲ್ಲ ಅಂತ ಇಲ್ಲಿವರೆಗೂ ಯಾವ ನನ್ನ ಮಗನೂ ಕೇಳಲಿಲ್ಲ. ಇಂಥವ್ರು ರೆಡ್ ಲೈಟ್ ಏರಿಯಾ ಬೇಕು ಅಂತ ಕೇಳ್ತಾರ? ಪುರುಷ ಪ್ರಧಾನ ಸಮಾಜ ಅಂತೆ. ಯಾವ ಪುರುಷಾರ್ಥಕ್ಕೋ ಇವ್ರ ಮುಂಡ ಮೋಸ್ತು. ಒಬ್ಬ ಮಾಡಿದ್ರೆ ಕೊಲೆ, ಗುಂಪು ಸೇರ್ ಮಾಡಿದ್ರೆ ತೊಂಬಿ ಆಗುತ್ತಲ್ವಾ? ಓದ್ರಿದ್ರೆ ಉದ್ರೋಗೋ ಕೂದಲು ತರ ಇದ್ದೀರಾ, ರೌಡಿ ಸಂಬೇರೆ ಬೇಕಾ ನನ್ನ ಮಕ್ಕಳ? ಹೊಡಿರಿ. ಬರಲೇ ಬರ ಸ್ಟೇಷನ್ ಹಾಕೊಂಡು 4 ಕಚ್ಚಿಂದ ಮಗನೇ ಹೇಳಲೇ. ಸ್ಟೇಷನ್ ಹೋಗಿ ಲಾಕಪ್ ಅಲ್ಲಿ ಬೆಂಡಿತ್ತಿದ್ರೆ ಆಗ ನನ್ನ ಮಕ್ಕಳ ಬರುತ್ತೆ ನಿಮ್ಗೆ. ಎಲ್ಲಿ ಹೋಗ್ತೀಯ? ನನ್ನ ಮಕ್ಕಳ ಬೀದಿಲ್ ಪಟ್ಟ ಮೆರವಣಿಗೆ ಮಾಡಿದ್ರೆ ನಿಮ್ಗೆ ಬುದ್ಧಿ ಬರ್ತದೆ. ಮೇನ್ ರೋಡ್ಗೆ ಒಂದು ಅಂಟಿಸ್ಬಿಟ್ಟು ಬರ್ತೀನಿ. ಇಲ್ಲಿ ಯಾರವ? ಪೋಸ್ಟರ್ ಬಟ್ಟೆ ಕಡಿಮೆ ಆದಷ್ಟು ಥಿಯೇಟರ್ ಜನ ಜಾಸ್ತಿ ಆಗ್ತಾರೆ. ಏನ್ ಮಾಡ್ತಾ ಇದೀಯಾ? ಪ್ರಾರಬ್ಧ, ಆ ಪೋಸ್ಟರ್ನ ನಿನ್ ಬೆನ್ಗೆ ಹಚ್ಕೋ, ಚೆನ್ನಾಗಿ ಕಾಣುತ್ತೆ. ರೀ ಶೆಟ್ರೆ, ನಿಮ್ದೇನ್ ಸೌದೋಗಲ್ಲ, ಗೋಡೆ. ಗಂಡ್ ಬೇರೆ ತಗೊಂಬಂದು ನೋಡೇ ಅಲ್ಮೇಲು ಈ ಕೋತಿನ. ಅಯ್ಯೋ ನಿನ್ ಮಕ ಮುಚ್ಚ. ನಮ್ಮನೆಗೆ ಪೋಸ್ಟರ್ ತಂದು ಹಚ್ಚಿ ನನಗೆ ಮಾತಾಡ್ತೀಯಾ? ಏಯ್ ತೆಗಿ ಪೋಸ್ಟರ್ನ. ತೆಗೆದು ಬಿಟ್ಟ ಅಂದ್ರೆ ಹಲ್ಲು ಉದ್ರೋಗ್ಬೇಕು. ಏನು ದಯವಿಟ್ಟು ಕ್ಷಮಿಸ್ಬಿಡಿ ಹೇಳಿ. ಜಡ ಜಗಳ ಒಳ್ಳೇದಲ್ಲ ಕಣವು. ಯೋ ನನ್ಗೇನಯ್ಯ ಹೇಳ್ತೀಯಾ? ಅವಳಿಗೆ ಹೇಳು. ಆಯ್ತಾಯ್ತಿರವ. ನೀನೇನವ 2 ನಿಮಿಷ ಸುಮ್ನಿರು ಅಂದ್ರೆ ಕೂತಿದ್ ಕೊಡಂಗಿ ಸುಮ್ನಿರ್ನಾರ್ದೆ ಅದೇನೋ ಕೆರೆದ್ ಗಾಯ ಮಾಡ್ಕತ್ತಂತೆ. ಹಂಗ್ ಮಾಡ್ತೀಯಲ್ಲವ. ಸಟ್ರೆ ದಯಮಾಡಿ ರೊಚ್ಚಿ ಹೇಳ್ಬೇಡಿ. ಕಾಯಿ ತರಿಸ್ಕೊಂಡಿದ್ದೀರಿ, ಹುಳಿ ಮಾಡಿಸ್ಕೊಂಡು ತಿನ್ಕೊಂಡು ಸಿಡಿ ಪ್ಲೇಯರ್ ಹಾಕೊಂಬಿಡಿ. ಸರಿಯಾಗಿ ಹೇಳ್ದೆ. ಮೊದಲು ಅವಳನ್ನ ನೋಡ್ಕೊತೀನಿ ಹೋಗೆ. ನನಗೆ ಆವಾಸ ಮಳೆ ಬರಲಿ ಅಂತ ಬರಗಾಲದಲ್ಲಿ ಮದ್ವೆ ಮಾಡ್ಸಿದ್ ಕಪ್ಪೆಗಳು ನನಗ್ ಕೋಪ. ಇದೆ ಮಾಡಿ ನಿಮ್ಗೆ ಬಿಡು. ಪೂಜಾ ಗಾಂಧಿ ಬೆನ್ನು ಒಳ್ಳೆ ಬೆಣ್ಣೆ ಇದ್ದಾಗಿದೆ. ಬನ್ರಿ ಟೈಮ್ ಆಯ್ತು ಬನ್ರಿ.
ನಮಸ್ತೆಸ್ತು ಮಹಾಮಾಯ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದಹಸ್ತೆ ಮಹಾಲಕ್ಷ್ಮೀ ನಮಸ್ತುತೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ ನಮಸ್ತೆಸ್ತು ಮಹಾಮಾಯ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದಹಸ್ತೆ ಮಹಾಲಕ್ಷ್ಮೀ ನಮಸ್ತುತೆ. ಏನ್ ಪೋಸ್ ಕೊಟ್ಟಿದ್ದಾಳಲ್ಲೋ ಅಲ್ಲಿ ನೋಡ್ರೋ ಲೇ ಮಚ್ಚ ಮುಂಬಾರ ನೋಡು. ಅಯ್ಯೋ 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 ఏమండి బుద్ధి అనిష్టకల్ల ಏಯ್ ದೊಂಗನ ಕೊಡಕ ಏ ಕಪ್ಪೆಗಳ ಹೆಂಗೆ ಬಿಸ್ಕೆಟ್ ರಾತ್ರಿ ಇದೆಲ್ಲ ಅನ್ಸಿದ್ ನಾನು ಬರ್ಲಾ? ಏಯ್ ವಿಚಾರಿಸ್ಕೊಳ್ರೋ. ಏಯ್ ನಿಂತ್ಕೊಳ್ಳೆ. ಏಯ್ ಶೆಟ್ಟಿ ಹಾಕು ಹಾಕು ಗೇಟ್ ಹಾಕು ನಡಿ ಓಡು ಓಡು ಓಡು. ಸರ್ ಬಿಟ್ಬಿಡಿ ಸರ್, ನಿಂತ್ಕೊಳ್ಳೋಕೆ ಆಗ್ತಿಲ್ಲ, ತುಂಬಾ ನೋವು, ಬಿಟ್ಬಿಡಿ ಸರ್. ಅಯ್ಯೋ ಬಿಟ್ಬಿಡಿ ಸರ್, ಇನ್ನೊಂದು ಸರ್ ಮಾಡಯ್ಯೋ ಸರ್. ಉಳಿದ್ರೆ 4 kg ಮಟನ್ ಇಲ್ದಿರೋ ಬಾಡಿ ಇಟ್ಕೊಂಡು ಕಾಗೆ ಕಟಿಂಗ್ ಮಾಡಿಸ್ಕೊಂಡು ಮಕ್ಕಳ ಶೋಕಿ ಮಾಡ್ತೀರಾ, ಶೋಕಿ ಒಳ್ಳೆ ಬುಟ್ಟಲ್ಲಿ ನನ್ನ ಮಕ್ಕಳಿಗೆ ಕಟ್ಲೆಕಾಯಿ ಸೌತೆಕಾಯಿ ಮಾಡ್ಕೊಂಡು ಬದುಕೋದು ಬಿಟ್ಟು ಮಣ್ಣು ಮಾಡ್ತೀರಾ? ನಿನ್ನೆ ನಿನ್ ಬಾಪ್ ಕೊಡಿದ್ಯಾ ಬೆಂಗಳೂರು ಸಿಟಿ ಟ್ರಾಫಿಕ್ ರೋಡ್ ನಲ್ಲಿ ಕಿತ್ತೋಗಿರೋ ಕಾರಣ ತೇರು ಅಂದ್ಕೊಂಡು ದರ್ಬಾರ್ ಮಾಡ್ತೀಯಾ? ಚೂನಾಯಿ ಆಫೀಸರ್ ಆಫೀಸರ್ ನಿನ್ ಜನ್ಮ ಕಷ್ಟ. ನಿಮ್ ಮಗಳು GRB ತುಪ್ಪು ತರ ಇದೆ. ಬಂದ್ರೆ ಬೂಟಲ್ಲಿ ಹೊಡಿತೀನಿ ಮಗನೇ. 200 ರೂಪಾಯಿ ಫಿಕ್ಸ್ ಬರ್ತೀಯಾ? 1,000 ರೂಪಾಯಿ ಕೊಡ್ತೀಯಾ? ಏಯ್ ಹೋಗಲೇ. ಇವತ್ತು ವರ್ಕೌಟ್ ಆಗಲಿಲ್ಲ. ಲೇ ತೆಂಕನಹಳ್ಳಿ ಚಂದ್ರ ಮಗ, ಹೋಗಿ ಬಂದು ಆ ಬೀದಿ ಹೆಣ್ಮಕ್ಳಿಂದ ಬೀಳ್ತಿಯಲ್ಲ, ಒಂದ್ ಮದ್ವೆ ಮಾಡ್ಕೊಳ, ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ ಕಣ. ಮಾಮ ನಂಗೆ 40 ವರ್ಷ ಆಯ್ತು, ನಾನೇನು ಓದಿದ್ದೀನ ಬರ್ತಿದ್ದೀನ, ನಂಗೆ ಯಾರು ಹೆಣ್ಣು ಕೊಡ್ತಾರೆ ಬಿಡು ಮಾಮ. ಎತ್ತು ಉತ್ತು ಸಾಯ್ಬೇಕು, ಗಂಡಸು ಬಿತ್ತು ಸಾಯ್ಬೇಕು. ಎವರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ದೇರ್ ಇಸ್ ಎ ವುಮನ್ ಅಂತಾರೆ. ಎವರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ದೇರ್ ಇಸ್ ಎ ಸೆಕ್ಸ್ ಓನ್ಲಿ. ಮುಂದೆ ಮದುವೆ ಮಾಡ್ಕೋ, ಎಲ್ಲ ಅರ್ಥ ಆಗುತ್ತೆ. ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಕಂಡಿಡ್ದ, ಗ್ರೇಟ್. ಕಾಮ ಅವನನ್ನ ಕಂಡಿಡಿತು. ನಿನಗುಟ್ಟೋ ಮಗನು ಗಾಂಧಿನೋ ಬುದ್ಧನೋ ಮಹಾವೀರನೋ ಆಗ್ಬಹುದು. ವೇಶ್ಯನ 1 ಗಂಟೆಗೋ 1 ದಿನಕ್ಕೋ ಕೊಂಡ್ಕೊಂಡು ಹೋಗ್ತಾರೆ, ಆದರೆ ಹೆಂಡತಿನ ಜೀವನ ಪರ್ಯಂತ ಕೊಂಡ್ಕೋತಾರೆ. ಹೆಂಡತಿ ಹತ್ರ ಪ್ರೀತಿ ಪ್ರೇಮ ಇರುತ್ತೆ, ವೇಶ್ಯ ಹತ್ರ ಪ್ರೀತಿ ಪ್ರೇಮ ಇರಲ್ಲ, ಬರೀ ಸುಖ ಇರುತ್ತೆ. ಮನುಷ್ಯ ಕಾಮವನ್ನು ಗೆಲ್ಲದೆ ಬೇರೆ ಏನನ್ನು ಗೆಲ್ಲಕ್ಕಾಗಲ್ಲ. ಮದುವೆ ಮಾಡ್ಕೋ, ನೆಕ್ಸ್ಟ್ ಸಿಕ್ಕಿದಾಗ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು. ನೀನೇನು ಯೋಚನೆ ಮಾಡಬೇಡ, ನಿನ್ನ ಹೀರೋ ಮಾಡ್ಬಿಡ್ತೀನಿ. ನನ್ನ ಕ್ಲೋಸ್ ಫ್ರೆಂಡು ನೆನ್ನೆನು ಸಿಕ್ಕಿದ್ರು. ಇಡ್ಲಿ ಕಾಸು ಕೊಟ್ಬಿಡು. ಏ ದಾಸ, ಏನೋ ಸಮಾಚಾರ ಹೇಳು ಕುಶೆ. ಕೂಸ್ ಹೆರೋ ಟೈಮಲ್ಲಿ ಕೂಸೆ ಅಂತೀಯಲ್ಲಪ್ಪ. ಬ್ಯೂಟಿ ಪಾರ್ಲರ್ನಲ್ಲಿ ಐಬ್ರೋಸ್ ಮಾಡಿಸ್ಕೋಬೇಕು, ಬರ್ತೀಯ ನನ್ ಜೊತೆ? ಇದೆಲ್ಲ ಜಾಸ್ತಿ ಆಗ್ನಿಲ್ವಾ? ಥೂ, ಏನೋ ದಾಸ ಇದ್ ನಿನ್ ಗೆಟಪ್ ಹಳೆ ಮಿಷಿನ್ ತರ. ಎಲ್ರು ನೋಡ್ ಕಲ್ತ್ಕೋ, ಫ್ಯಾಷನಬಲ್ ಆಗಿರ್ಬೇಕು. ಓಲ್ಡ್ ಇಸ್ ಗೋಲ್ಡ್ ಕಣವ. ಇಂಜನ್ ಹಳೇದಿರ್ಬೋದು, ಮೈಲೇಜ್ ಜಾಸ್ತಿ ಕೊಡುತ್ತೆ. ನಿಮ್ ತವಾದೆ ಶೋಕಿ ಮಾಡ್ತೀರಾ? ಲೈಫ್ ಅಲ್ಲಿ ಇರೋಷ್ಟು ದಿನ ಹ್ಯಾಪಿ ಆಗಿರ್ಬೇಕಷ್ಟೇ. ಇವಾಗ ನೀ ನನ್ ಜೊತೆ ಬರ್ತೀಯಾ, ಈ ಗೆಟಪ್ ಚೇಂಜ್ ಮಾಡ್ತೀಯಾ, ಆಯ್ತಾ? ಈ ದಾಸ ಪ್ರಾಣ ಬಿಟ್ರು ಗೆಟಪ್ ಚೇಂಜ್ ಮಾಡಲ್ಲ ಕಣವ. ಅಲ್ಲ ಕಣವ, ಈ ಬಡವನ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ಪಿರುತಿ? ಹುಡುಗಿರ್ಗೆ ನಿನ್ನಂಥವ್ನ್ ಕಂಡ್ರೇನೆ ಇಷ್ಟ ಆಗೋದು. ನೀನೊಂಥರ ಚೆನ್ನಾಗಿದ್ಯಾ, ನೀನ್ ಯಾವಾಗ್ಲೂ ನಗ್ತಾ ಇರ್ಬೇಕು. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಗಾಗಿ ಜನಶ್ರೀ ಚಾನೆಲ್ ಅವರು ಹಮ್ಮಿಕೊಂಡಿರೋ ವಿಶೇಷ ಕಾರ್ಯಕ್ರಮ ಪ್ರೀತಿ ಹುಟ್ಟಲು ಕಾರಣಗಳೇನು. ಇದು ಒರಿಜಿನಲ್ ಪ್ರೇಮಿಗಳಿಗಾಗಿ ಇರುವಂತಹ ವಿಶೇಷ ಕಾರ್ಯಕ್ರಮ. ಈಗ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ, ಪ್ರೀತಿ ಹುಟ್ಟೋದಕ್ಕೆ ಕಾರಣಗಳೇನು? ಪ್ರೀತಿ ಗೀತಿ ಏನಿಲ್ಲ, ಎಲ್ಲ ಬರೀ ಡವ್ವು. ಲವ್ ಬೇಸ್ಡ್ ಆನ್ ಸೆಕ್ಸ್. ಪ್ರೀತಿ ಅಡಿಪಾಯನೇ ಕಾಮ.
ಈ ಭೂಮಿ ಮೇಲೆ ಪ್ರೀತಿ ಇಲ್ದೆ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ. ಸೊ ಪ್ರೀತಿ ಇದೆ. ಒಂದ್ ಹುಡ್ಗ ಒಂದ್ ಹುಡ್ಗಿ ಯಾರೇ ಫಸ್ಟ್ ಯಾರನ್ನೇ ನೋಡಿದ್ರು ಕಾಮದೃಷ್ಟಿಯಲ್ಲಿ ನೋಡ್ತಾರೆ, ಅದನ್ನ ನೇರವಾಗಿ ಹೇಳಕ್ಕಾಗಲ್ಲ. ಅದಕ್ಕೆ ಪ್ರೀತಿ ಅಂತ ಹೆಸರು ಹೇಳ್ಕೊಂಡು ಈ ಮುಖಾಂತರ ಹೋಗ್ತಾರೆ. ಎಲ್ಲ ಡ್ರಾಮಾ ಅಷ್ಟೇ. ಪ್ರೀತಿ ಇದ್ದಿದ್ದಕ್ಕೆ ತಾನೇ ಶಾಜಾನ್ ತಾಜ್ ಮಹಲ್ ಕಟ್ಸಿದ್ದು. ಪ್ರೀತಿ ಇದ್ದಿದ್ರೆ ಕೋರ್ಟು, ಪೊಲೀಸ್ ಸ್ಟೇಷನ್, ಜೈಲ್ಗಳೇ ಇರ್ತಿರ್ಲಿಲ್ಲ, ಯುದ್ಧಗಳೇ ಆಗ್ತಿರ್ಲಿಲ್ಲ. ಎಲ್ಲ ಆ ಕ್ಷಣ ಸುಖಕ್ಕೆ ಮಾಡ್ಕೊಂಡಿರೋ ವಿಧಾನ ಅಷ್ಟೇ. ಹುಡುಗಿರು ಕೈ ಹಿಡಿದು ನಡ್ಸೋಕ್ ನೋಡ್ತಾರೆ, ಆದ್ರೆ ಹುಡುಗರು ಕೈ ಬಿಡೋಕೆ ನೋಡ್ತಾರೆ. ಹುಡುಗ ಹುಡುಗಿ ಫಸ್ಟ್ ಟೈಮ್ ನೋಡ್ತಾರೆ, ನೆಕ್ಸ್ಟ್ ಪರಿಚಯ ಆಗುತ್ತೆ, ಪರಿಚಯ ಸ್ನೇಹ ಆಗುತ್ತೆ, ಸ್ನೇಹ ಪ್ರೀತಿ ಆಗುತ್ತೆ. ಪ್ರೀತಿ ಮತ್ತು ಮದುವೆಯ ಮೂಲ ಬಿಂದು ಕಾಮ. ಪ್ರೀತಿ ಪ್ರತಿಯೊಂದು ಜೀವಿಯ ಅನ್ವೇಷಣೆ, ಪ್ರೀತಿ ಪ್ರತಿಯೊಂದು ಜೀವಿಯ ನಿರೀಕ್ಷಣೆ ಕೂಡ. ರಾಮಾಯಣ, ಮಹಾಭಾರತ, ಕಲೆ, ಸಾಹಿತ್ಯ, ಸಂಗೀತ, ವ್ಯಾಮೋಹ, ಸ್ನೇಹ, ಪ್ರೀತಿ, ಸಂಕಟ, ಮದ, ಮತ್ಸರ, ಮನುಷ್ಯನ ಸೃಷ್ಟಿ ಎಲ್ಲವೂ ಕಾಮ ಸುತ್ತನೆ ಸುತ್ತವೆ. ಉಪ್ಪಿನ ಸಾಗರಕ್ಕೂ ಮುಪ್ಪಿದೆಯಂತೆ, ಒಪ್ಪಿದ ಪ್ರೀತಿಗೆ ಮುಪ್ಪಿಲ್ಲವಂತೆ. ಕಾಮ ನಮ್ಮ ಜೀವನದ ಕೇಂದ್ರ. ನಮ್ಮೆಲ್ಲ ಚಟುವಟಿಕೆಗಳು, ಆಸಕ್ತಿ, ಆಶಯಗಳು ಸುತ್ತುವುದು ಕಾಮ ಸುತ್ತಾನೆ. ಬೋಧಿಲೇರ್ ಹೇಳಿದ್ದು ಅದನ್ನೇ, ಬುದ್ಧ ಹೇಳಿದ್ದು ಅದನ್ನೇ, ಕಡೆಗೆ ಉಪೇಂದ್ರ ಹೇಳಿದ್ದು ಇದನ್ನೇ. ಓಕೆ ಫೈನ್, ನೆಕ್ಸ್ಟ್ ಯಾರಾದ್ರೂ ಮಾತಾಡೋರಿದ್ದೀರಾ? ಸರ್, ಪ್ರೀತಿ ಹುಟ್ಟೋಕೆ ಕಾರಣಗಳು. ಮೊದಲ ನೋಟಕ್ಕೆ ಮನಸ್ಸು ಸೋಲ್ತಾರೆ, ಆಗಂತ ನಟನೆ ಮಾಡ್ತಾರೆ. ನಟನೆ ಕ್ರಮೇಣ ಪ್ರೀತಿ ಆಗುತ್ತೆ. ಮನುಷ್ಯನ ಮೂಲಭೂತ ಅಗತ್ಯವೇ ಪ್ರೀತಿ. ಇಬ್ರು ತಮ್ಮ ಕಷ್ಟನ ಹಂಚ್ಕೋತಾರೆ, ಜೊತೆಗೆ ಕೆಲಸ ಮಾಡ್ತಾರೆ. ಗೊತ್ತಿಲ್ಲದೆ ಪ್ರೀತಿ ಶುರು ಆಗುತ್ತೆ. ಅದನ್ನೇ ಅನಿವಾರ್ಯ ಅನ್ಕೋತಾರೆ. ಒಬ್ಬ ದುಃಖಿ, ಒಬ್ಬ ಸುಖಿ, ಇಬ್ರು ಪರಸ್ಪರ ಪ್ರೀತಿಸ್ತಾ ಹೋಗ್ತಾರೆ. ಅವರಿಬ್ಬರ ಸ್ಥಿತಿಗತಿ ಪ್ರೀತಿ ಕಾರಣ ಆಗುತ್ತೆ. ದೇವ್ರನ್ನ ಪ್ರೀತಿನ ಕಣ್ಣಿಂದ ನೋಡಕ್ಕಾಗಲ್ವಂತೆ, ಕೇವಲ ಫೀಲ್ ಮಾಡ್ಬೋದು. ಪ್ರತಿದಿನ ಭೂಮಿನ ನೋಡ್ಬೇಕು ಅನ್ನೋ ಆಸೆಯಿಂದನೇ ಸೂರ್ಯನು ಕೂಡ ಹುಟ್ಟು ಬರೋದು. ಇಲ್ದಿದ್ರೆ ಇಡೀ ಜಗತ್ತು ಕತ್ತಲಾಗ್ತಾ ಇತ್ತು. ಸೊ ಈ ಜಗತ್ತಲ್ಲಿ ಪ್ರೀತಿ ಇದೆ ಇದೆ ಇದೆ. ಪ್ರೀತಿ ಹುಟ್ಟೋ ಕಾರಣಗಳಿಗೆ ಸಮಂಜಸವಾದ ಉತ್ತರ ನೀಡಿದ್ದಕ್ಕೆ ನಮ್ಮ ಜನಶ್ರೀ ಚಾನೆಲ್ ವತಿಯಿಂದ 10,000 ರೂಪಾಯಿ ವಿಶೇಷ ಬಹುಮಾನ ದಾಸ್ರವರಿಗೆ. ಇದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಗಿಫ್ಟ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ವಾರೆ ವಾ ದಾಸ, ಏನೋ ಅನ್ಕೊಂಡಿದ್ದೆ ನಿನ್ನ. ಸರಿಯಾದ ಗಡಾರಿನೇ ಬಿಡಪ್ಪ ನೀನು. ಏ ದಾಸ್, ಈ ದುಡ್ಡನ್ನೇನೋ ಮಾಡ್ತೀಯಾ? ಫುಲ್ ಊಟ, ಬೇಡಿ ಬಿಕ್ಕಿ ಪೋಟ ಕೊಡಿಸ್ತೀನಿ ನಡ್ರಿ. ಸ್ವಾಗತ, ಸುಸ್ವಾಗತ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಹಿಳೆಯರೇ, ಮಕ್ಕಳೇ. ₹1 ಅಕ್ಕಿ ಕೊಡ್ತೀವಿ, ಕೇಳ್ದಾಗ್ಲೆಲ್ಲ ನೀರ್ ಬಿಡ್ತೀವಿ, ಕಾಸಿಲ್ದಂಗೆ ಕರೆಂಟ್ ಕೊಡ್ತೀವಿ, ನೀರೋದ್ ಕೊಡ್ತೀವಿ, ಬಾಳೆಗೊಂದೆಗೊನೆ, ಬಾಳಿಗೊಂದೆ ಮಗು. ನಮ್ದೆಲ್ಲ ನಿಮ್ದು, ನಿಮ್ದೆಲ್ಲ ನಮ್ದು. ನಮ್ಮ ತಾಯಿ ನಾವು ಹೇಳಿದ್ದಲ್ಲ, ನಮ್ಮ ಪುಗಾರಿಗಳು ಹೇಳಿದ್ದು. ಸಲಾಂ ನಮಸ್ತೆ, ಸಲಾಂ ನಮಸ್ತೆ, ಸಲಾಂ ನಮಸ್ತೆ. ಟಂಗ್ ಟಂಗ್ ಟಂಗ್. ಗಣಪತಿಯ ರೂಪವನು ವರ್ಣಿಸಿ ಹೇಳುವೆನ, ಬಾಲ ಸೂರ್ಯನ ತೆರದಲ್ಲಿ ಕಂಗೊಳಿಪನು ಗಣಪ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಣವ. ಥ್ಯಾಂಕ್ ಯು ದಾಸ. ಏ ದಾಸ, ಅದ್ಯಾಕೋ ಯಾವಾಗ್ಲೂ ಒಳ್ಳೆ ಬಟ್ಟೆ ಇಲ್ದೋರ್ ತರ ಇದೇ ಡ್ರೆಸ್ ಹಾಕೊಂಡಿರ್ತೀಯ? ಈ ದಾಸ ಫೇಮಸ್ ಆಗಿದ್ದು ಇದೇ ಡ್ರೆಸ್ ಇಂದ ಕಣವ. ನಾನು ಯಾವತ್ತು ನನ್ನ ಬ್ರಾಂಡ್ ನಾನು ಪ್ರೀತಿಸ್ ಹುಡುಗಿನ ಚೇಂಜ್ ಮಾಡಲಾಳೆ. ನಿನ್ ಬ್ರ್ಯಾಂಡ್ ಚೇಂಜ್ ಮಾಡಲ್ಲ ಅಂತ ಗೊತ್ತು. ಅದಕ್ಕೆ ನಿನಗ್ ಸೂಟ್ ಆಗೋಂತ ಹೊಸ ಟಿಪಿಕಲ್ ಡ್ರೆಸ್ ತಂದಿದ್ದೀನಿ. ಇದು ನನ್ ಬರ್ತ್ಡೇ ಗಿಫ್ಟ್. ತಗೋ ಹಾಕೋ. ಓ, ಈರುಳ್ಳಿ ಚೀಲ ಡ್ರೆಸ್ಸು. ಇವಾಗ ಇದೇ ಫ್ಯಾಷನ್ ಗೊತ್ತಾ? ಇದನ್ನ ಈಗ ಹಾಕಲ್ಲ ಕಣವ, ನಿಮ್ ನೆನಪಿಗೋಸ್ಕರ ಇಟ್ಕೊಂಡಿರ್ತೀನಿ ಹೇಳಿ. ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ಯಾ? ಫ್ಯಾರೆಕ್ಸು, ಹಾರ್ಲಿಕ್ಸು, ಕಾಂಪ್ಲನು, ಡೈರಿ ಮಿಲ್ಕು, ಐಸ್ ಕ್ರೀಮು ತಿಂದು ಬೆಳೆಸಿರೋ ನಿಮ್ಮ ದೇಹ ಸೌಂದರ್ಯ ನೋಡ್ತಾ ಇದ್ರೆ ಸಾವಿರಾರು ಆಸೆಗಳು ಹುಟ್ಟುತ್ತವೆ ಕಣವು. ಆದ್ರೆ ಏನ್ ಮಾಡೋದು ಹೇಳಿ? ನನಗೂ ನಿನ್ನಂತ ಹುಡುಗನ್ ನೋಡಿದ್ರೆ ಹೃದಯ ಏನೇನೋ ಬಯಸತ್ತೆ, ಆದ್ರೆ ಮನಸ್ಸು ಬೇಡ ಅನ್ನತ್ತೆ. ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ಈ ಘಳಿಗೆಯಲ್ಲಿ ಶುರುವಾಯಿತು ಕೋಲಾಹಲವೊಂದು, ಚಡಪಡಿಕೆ ರುಜುವಾಯಿತು ಮನಸ್ಸಿನಲ್ಲಿ ಇಂದು.
ಎಲ್ಲಿ ಯಾವ್ದನ್ನು ಮಾಡಿದ್ರು ಇಲ್ಲಿ ಇದನ್ನು ಮಾಡಿದಷ್ಟು ಖುಷಿ ಇನ್ನೆಲ್ಲೂ ಸಿಗ್ಲಿಲ್ಲಪ್ಪ. ಅಂತೂ ಜೀವನದಲ್ಲಿ ಖುಷಿ ಎಲ್ಲಿ ಸಿಗುತ್ತೆ ಅಂತ ಕಂಡುಕೊಂಡೆ. ಆದ್ರೆ ಇದೇ ಖುಷಿ ಸಾಕು ಅಂತ ಆ ಖುಷಿನ ಮರ್ತು ಬಿಟ್ರೆ ವಂಶಾಭಿವೃದ್ಧಿ ಆಗಲ್ಲ. ಮೈಂಡ್ ಇಟ್. ಯಾರೇ ನಿಮ್ಮ ಕಂಡಲ್ಲಿ ಗುಟ್ಕ ಹಾಕೊಂಡು ಉಗಿತೀರಾ, ಮನೆ ಮುಂದೆ ಸುಸ್ಸು ಮಾಡ್ತೀರಾ, ಸಿಕ್ಕಲ್ಲಿ ಕಸ ಬಿಸಾಕ್ತೀರಾ. ಇಂಥದ್ರಲ್ಲಿ ಬೆಂಗಳೂರು ಸಿಂಗಾಪುರ ಆಗಕ್ಕೆ ಹೇಗ್ ಸಾಧ್ಯ? SM ಕೃಷ್ಣ ಅವ್ರ ಕನಸು ಹೇಗಯ್ಯ ನನ್ಸಾಗುತ್ತೆ? ಬಿಡ್ರೆ ರೇ, ನನ್ ಕೆಲ್ಸಕ್ಕೆ ಹೋಗಕ್ ಬಿಡ್ರೆ. ರಾಜ, ಬದುಕೋ ಸತ್ಯನ ಹೇಳ್ಕೊಡ್ತೀನಿ. ತಲೆ ಕೂದಲು ಜೊತೆಗೆ ಸ್ವಲ್ಪ ಬುದ್ಧಿನೂ ಬೆಳೆಸ್ಕೋ ಬಾ. ರೇ ಬಿಡ್ರಿ ರೇ, ನನ್ ಗಾಡಿ ಅಲ್ಲಿದೆ ಬಿಡ್ರಿ. ಏ ದಡ್ಡ, ಒಂದ್ ವಾಕಿಂಗ್ ಹೋಗಿದ್ ಬರಲ್ಲ ಬಾರು. ರೇ ಬೆಂಗಳೂರಲ್ಲಿ ಹುಡುಗಿ ಬೈಕು ಯಾವ್ದನ್ನ ಖಾಲಿ ಬಿಡ್ರು ಹೊಡ್ಕೊಂಡ ಬರ್ತಾರ ಬಿಡ್ರೆ. ರಾಜ, ಭೂಮಿ ದುಂಡಗಿದೆ ಅಂತ ಹೇಳಿದ ವ್ಯಕ್ತಿನ ಕಲ್ಲೊಡು ಸಾಯಿಸಿದ್ರಂತೆ. ಆಮೇಲೆ ಗೊತ್ತಾಯ್ತಂತೆ ಭೂಮಿ ಗುಂಡಿಗಿದೆ ಅಂತ. ಬಿಡ್ರೆ ರೇ, ನನ್ ಕೆಲ್ಸಕ್ಕೆ ಹೋಗಕ್ ಬಿಡ್ರೆ. ಬಾರಲೇ ರಾಜ, ಮಬ್ಬಿದ್ಯಾ ಬಾರು. ರೆಬಲ್ ಸ್ಟಾರ್ ಅಂಬರೀಷಣ, ಹ್ಯಾಪಿ ಬರ್ತ್ಡೇ ಟು ಯು. ಏನಣ್ಣ ಇತ್ತೀಚೆಗೆ ಕಾಣಿಸ್ತಾನೆ ಇಲ್ಲ? ಕಾಮಾಕ್ಷಿ, ಬೆಂಗಳೂರಲ್ಲಿ ನೀನು ಕಟ್ಟೋ ಹೂವು ಯಾವ ದೇವ್ರ ಮುಡಿಗೆ ಹೋಗುತ್ತೋ, ಯಾವ ರಾಜಕಾರಣಿ ಕಟೌಟ್ಗೆ ಹೋಗುತ್ತೋ, ಯಾವ ಸಿನಿಮಾ ನಟನ ಪೋಸ್ಟ್ಗೆ ಹೋಗುತ್ತೋ, ಅಥವಾ ಯಾವ ರೌಡಿ ಹೆಣಕ್ಕೆ ಹಾರವಾಗಿ ಹೋಗುತ್ತೋ ಯಾವುದು ಗೊತ್ತಿಲ್ಲ. ಆದ್ರೂ ನೀನಂತೂ ಕಟ್ತಾ ಇದೀಯಾ. ಕಟ್ಟು 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 ಕಟ್ಬೇಕಲ್ಲಣ್ಣ. ನೀವೀಗೇನ್ ಕೆಲಸ ಮಾಡ್ಕೊಂಡಿದ್ದೀರಣ್ಣ? ಬೆಂಗಳೂರಲ್ಲಿ ಗಂಡಸರು ಕೆಲಸ, ಹೆಂಗಸರು ವಯಸ್ಸು ಎರಡು ಕೇಳಬಾರ್ದು ಕಾಮಾಕ್ಷಿ. ನೀ ಬಾರಲೇ ರಾಜ. ಯೋ ತಲೆ ಮಾಂಸ, ತಲೆ ತಿನ್ಕೊಂಡು 2 ಕಿಲೋಮೀಟರ್ ಕರ್ಕೊಂಡ್ ಬಂದಿದ್ಯಾ. ನನ್ ಗಾಡಿ ಗತಿ ಏನಾಯ್ತೋ ಗೊತ್ತಿಲ್ಲ ಬಿಡೆ. ಯೋ ಆಗಳ ಅಲ್ಲಿ ತಗಳ ಇಲ್ಲಿ ಮಾಮ ವಿಕ್ಸ್. ಈ ಜೆಂಡು ಬಾಂಬ್ಗೆ ವಿಕ್ಸ? ಲವ್ ಮೀ ಪ್ಲೀಸ್. ದೇವ್ರ ಹತ್ರ ಮನೆ ಕೇಳ್ದೆ ಅರಮನೆನೇ ಕೊಟ್ಟ, ನೀರ್ ಕೇಳ್ದೆ ಸಮುದ್ರನೇ ಕೊಟ್ಟ, ಹೂ ಕೇಳ್ದೆ ಹೂವಿನ ತೋಟನೇ ಕೊಟ್ಟ, ಒಂದ್ ಹುಡುಗಿ ಮುತ್ ಕೇಳ್ದೆ ನಿಮ್ಮನ್ನೇ ತೋರಿಸ್ತಾ. ಪ್ಲೀಸ್ ಕಿಸ್ ಮೀ. ಲೇ ಗಡಾರಿ, ಇನ್ನೊಂದ್ಸಲ ಹಿಂಗೆಲ್ಲ ಏನಾದ್ರೂ ಮಾಡಿದ್ರೆ ಅವ್ರ ಸವಾಸಕ್ಕೆ ಹೋಗ್ಬೇಡ, ಅಣ್ಣ ಲವ್ ಮಾಡ್ತಾನೆ ಅಂತ ಹೇಳಿದ್ರು ಕೇಳಿಲ್ಲ. ನೋಡೀಗ ಅನ್ಭವ್ಸು. ನೀನ್ ಲವ್ ಮ್ಯಾರೇಜ್ ಆದ್ರೆ ನಿನಗೆ ಸಿಗೋದು ಬರೀ ನಿನ್ ಲವರ್. ನೀನು ಅರೇಂಜ್ ಮ್ಯಾರೇಜ್ ಆದ್ರೆ ನಿನಗೆ ಸಿಗೋದು ಬೇರೆಯವ್ರ ಲವರ್. ಸೊ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ. ಹೇಳು, ಯಾವಾಗ ತಾಳಿ ಕಟ್ಲಿ, ಯಾವಾಗ ಫಸ್ಟ್ ನೈಟ್ ಇಟ್ಕೊಳ್ಳಿ? ಸಿಂಗಲ್ ಅಂಡರ್ವೇರ್ ನನ್ನ ಮಗ ಅವನು. ಅವನ ಹತ್ರ ಏನಿದೆ, ಅವನೊಬ್ಬ ರಿಕ್ಷಾ ಡ್ರೈವರ್ ಅಷ್ಟೇ. ಬಾ ನನ್ ಜೊತೆ, ಇಡೀ ಜಗತ್ನೇ ತೋರಿಸ್ತೀನಿ. ಏಯ್, ನನ್ ದಾಸ ರಿಕ್ಷಾ ಓಡಿಸಿದ್ರು ನನ್ನ ರಿಚ್ ಆಗಿ ಸಾಕ್ತಾನೆ. ಒಂದ್ ವೇಳೆ ನಾನು ಅವನನ್ನೇ ಲವ್ ಮಾಡ್ದೆ ಅಂತ ಇಟ್ಕೋ, ಏನೋ ಕಿತ್ಕೋತ್ಯಾ ನೀನು? ನೀನ್ ನನ್ ಜೊತೆ ಬಂದ್ರೆ ಲವ್ ಸ್ಟೋರಿ ಆಗುತ್ತೆ, ನಾನೇ ನಿನ್ನನ್ನು ಎತ್ತಾಕೊಂಡು ಹೋದ್ರೆ ಕ್ರೈಮ್ ಸ್ಟೋರಿ ಆಗುತ್ತೆ. ಯಾವುದು ಬೇಕು ಡಿಸೈಡ್ ಮಾಡು. ಬನ್ರ. ರೇ ಬನ್ರಿ ಸೈಡ್ಗೆ ಬನ್ರಿ. ಏನ್ ಹಂಗೆ ಹೋಗ್ತಿದ್ರಾ? ಹಾಕ್ಬಿಟ್ಟೋಗ್ರಿ ರೇ. ಏನ್ ಸಾಲ ಕೊಟ್ಟಿರೋ ತರ ಕೇಳ್ತೀಯ? ತಗದ್ ಬಿಟ್ಟ ಅಂದ್ರೆ ಹಾಯ್ ನಂದಿನಿ. ಹಲೋ ವೇದ. ನೀವು ಮುತ್ ಕೊಟ್ರೆ ಕಾಫಿ ಬ್ರೇಕ್,
ನೀವು ತಪ್ಕೊಂಡ್ರೆ ಟಿಫನ್ ಬ್ರೇಕು, ನೀವು ನನ್ನ ಜೊತೆ ಬಂದ್ರೆ ಲಂಚ್ ಬ್ರೇಕು. ಯಾವ ಬ್ರೇಕ್ ಕೊಡ್ಲಿ ನಿಮ್ಗೆ? ಏನ್ ಸಂಪನ್ರ ತರ ಕೂತವ್ರೆ. ಏಯ್ ದಾಸಪ್ಪ, ಇವ್ರನ್ನೆಲ್ಲ ಸಾಬಸ್ತ್ರು ಅನ್ಕೊಂಡಿದ್ಯಾ? ಹುಷಾರಪ್ಪ, ಬಗ್ಗದ್ರೆ ಆಡ್ಸ್ಬಿಡ್ತಾರೆ. ಹೇ, ಈಗೇನ್ ಆಗ್ಬಾರ್ದಾಯ್ತು ಅಂತ ಈ ತರ ಎಲ್ರು ಕೂತಿದ್ರ? ಇವತ್ತೇನೋ ಕಿಕ್ಕೆ ಸಿಗ್ತಾ ಇಲ್ಲ. ಸಮಥಿಂಗ್ ಏನಾದ್ರೂ ಬೇಕು. ಮಿಸ್ಟರ್ ದಾಸ್, ದಿನಾ ನೀನ್ ವೆಜಿಟೇರಿಯನ್ ಜೋಕ್ಸ್ ಕೇಳಿ ಕೇಳಿ ಬೋರಮ್ಮ. ಇವತ್ ಒಂದಿನ ನಮಗೋಸ್ಕರ ನಾನ್ ವೆಜ್ ಜೋಕ್ಸ್ ಹೇಳಿ ನಮ್ಮ ತನು ಮನವನ್ನ ಸಂತೋಷ ಪಡಿಸಬೇಕಾಗಿ ವಿನಂತಿ. ಲೇ ದಾಸ, ಕಿಲಾಡಿ ನೀನು. ಹೇಳ್ತೀಯ ಹೇಳಮ್ಮ, ಒಂದ್ ಐಟಮ್ ಎತ್ ಬಿಡು. ಒಬ್ಳ ಅತ್ತೆ ತನ್ನ ಸೊಸೆಗೆ ಬೈತಾಳೆ, ಅಯ್ಯೋ ಬೇವರ್ಸ್ 8 ವರ್ಷ ಆದ್ಮೇಲೆ ಎತ್ತಿದೆಯಲ್ಲ, ಅದು ಹೆಣ್ಣು ಮಗುನ ಅನ್ಲಂತೆ. ಅದಕ್ಕೆ ಸೊಸೆ ಅತ್ತೆಗೆ ಏನ್ ಹೇಳ್ತಾಳೆ ಗೊತ್ತಾ? ಅಯ್ಯ ಸುಮ್ನೆ ಕೂತ್ಕೊಳ್ಳೆ, ನಿನ್ನ ಮಗನ್ ನಂಬ್ಕೊಂಡು ಕೂತ್ಕೊಂಡಿದ್ರೆ ಅದು ಆಗ್ತಿರಲ್ಲ ಅನ್ಲಂತೆ. ವಾ ವಾ ದಾಸ, ಒನ್ ಮೋರ್ ಜೋಕ್ ಪ್ಲೀಸ್. ಶ್ರೀಮಂತರ ಮನೇಲಿ ಶ್ರೀಮಂತರ ಹೆಂಡತಿ ನಂದು 3 ಅಂಡರ್ವೇರ್ ಕಳೆದೋಗಿದೆ ಅಂತ ಗಂಡನ ಮುಂದೆ ಕೆಲಸದವಳನ್ನ ನಿಲ್ಸ್ಕೊಂಡ್ ಬೈತಾ ಇದ್ಲಂತೆ. ಅದಕ್ಕೆ ಕೆಲಸದವಳು ಏನ್ ಹೇಳಿದ್ಲು ಗೊತ್ತಾ? ನೀವೇ ಅವಳು ಯಜಮಾನ್ರೆ, ನನ್ನ ಯಾವತ್ತಾರು ಅಂಡರ್ವೇರ್ ಹಾಕಿದ್ನ ಅಂತ ಕೇಳ್ಬಿಟ್ಟು. Oh my God. ಏ ಸೌಮ್ಯ, ದಿಸ್ ಇಸ್ ಟೂ ಮಚ್ ಶ್ರೇಯಾ. ಯಾಕೆ ಹೊಡೆದೆ ಅವಳಿಗೆ? ಏಯ್ ದಾಸ, ನಿನ್ಗೆ ಲವ್ವರ ಎಲ್ಲ ಕಟ್ಕೊಂಡವನ. ಇವಳು ಅವನಿಗೆ ಇಸ್ಕೊಟ್ರೆ ನಿನ್ಗೇನು ಉರಿನಾ? ದಾಸನ್ ಮೇಲೆ ನಿನ್ಗೆ ಫೀಲಿಂಗ್ಸಾ, ಕ್ರಶಾ, ಇಮೋಷನ್ಸಾ? ಹೋಗಿ ಸಾರಿ ಕೇಳು. ಕೇಳಲ್ಲ, ಕೇಳಲೇಬೇಕು. ಇಲ್ಲ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ಗೆ ಇವತ್ತೇ ಕೊನೆ. ಆಲ್ ಆಫ್ ಯು ಜಸ್ಟ್ ಶಟ್ ಅಪ್. ಶ್ರೇಯಾ, ನಿನ್ಗೂ ನಿನ್ ಫ್ರೆಂಡ್ಶಿಪ್ಗೂ ಗುಡ್ ಬೈ. ಏಯ್, ಎಲ್ಲ ನಿನ್ನಿಂದಾನೇ ಆಗಿದ್ದು. ಲೇ ದಾಸ, ಇವೆಲ್ಲ ನಿಂಗೆ ಬೇಕಿತ್ತಾ? ನಿಲ್ಸ. ಏನೇನೋ ಕೆಲಸ ಮಾಡುವಾಗ ಹುಷಾರಾಗಿ ಹೆಲ್ಮೆಟ್ ಹಾಕೊಂಡ್ಬಿಡ್ತೀರಾ? ಗಾಡಿ ಓಡಿಸುವಾಗ ಹೆಲ್ಮೆಟ್ ಹಾಕೋಬೇಕು ಅಂತ ಗೊತ್ತಿಲ್ವಾ? ಹಾಕೊಳ್ಳ ಹೆಲ್ಮೆಟ್, ಹಾಕೊಳ್ಳ. ರೈಟ್ ಹೇಳು, ಒಯ್ತಾ ಇರ್ಬೇಕು. ಶ್ರೀಮಂತರಿಗೆ ಹೊಟ್ಟೆ ಹೊರುವ ಚಿಂತೆ, ಬಡವರಿಗೆ ಹೊಟ್ಟೆ ಹೊರೆವ ಚಿಂತೆ. ಎಚ್ ದುಂಡಿರಾಜ್ ಕವಿಗಳು ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಮಾಡ್ತೀನಿ. ಎಲ್ಲ MRF ಟೈರ್ಗಳೇ, 9 ತಿಂಗಳು. ಅಲ್ಲ, ನೀವುಗಳೆಲ್ಲ ನಿಮ್ಮ ಮನೆ ಕಾಂಪೌಂಡ್ನಲ್ಲಿ ಟೆರೆಸ್ ಮೇಲೆ ಬೊಜ್ಜು ಕರಗಿಸ್ಬೋದಲ್ವಾ? ಈ ಗನಂದಾರಿ ಕೆಲಸಕ್ಕೆ BBMP ಅವ್ರಿಗೆ ಇಷ್ಟು ದೊಡ್ಡ ಪಾರ್ಕ್ ಕೊಡಿ ಅಂತ ಕೇಳ್ತೀರಾ? ಅದೇ ಪಾಪ 4 ಜನ ಬಡವ್ರಿಗೆ ಕರೆದು ಕೊಟ್ರೆ 4 ಗುಡ್ಲಾಕಿ ಜೀವನ ಮಾಡ್ತಾರೆ. ಅಲ್ಲ, ಮನೆಯಲ್ಲಿ ಅನ್ನ ಉಳಿದ್ರೆ ಹಸ್ದವ್ರು ಕೊಡಿ, ಬಡವ್ರಿಗೆ ಕೊಡಿ, ತಿಂದು ನಿಮ್ಮ ಹೆಸರು ಹೇಳ್ತಾರೆ. ನೀವೇ ಎಲ್ಲ ತಿಂದು ಈ ತರ ಬೊಜ್ಜು ಬರ್ಸ್ಕೊಂಡು ಸರ್ಕಸ್ ಮಾಡೋದು ಚಂದನ? ನಿಮ್ದು ಒಂದು ಜನ್ಮ. ಸಿಕ್ತವ್ರಿಗೆ ತಲೆ ತಿನ್ಬೇಡ ಅಂತ ಬಡ್ಕೊಂಡೆ. ಬೇಕಾ ಈ ಧರ್ಮದೇಟು? ಲೇ ತೆಂಗ್ನೇಳಿ, ಸ್ಟಾಪ್ ಸ್ಟಾಪ್. ಈ ತಲೆ ಮಾನ್ಸೂನ್ ಸಾವಾಸ ಬೇಡ ಅಂತೀಯಾ? ಮಾಮ, ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ. ಬಾ ಹೋಗೋಣ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಅವಳನ್ನ ತುಳಿದು ಸಾಯಿಸೋಷ್ಟು ಕೋಪ ಬಂದಿತ್ತು ನನಗೆ. ಬಡವನ ಕೋಪ ದೌಡ್ಯಾಗ ಮೂಲ, ಹೆಣ್ಣೈಕಳು ಕೋಪ ರಾಮಾಯಣ ಮಹಾಭಾರತಕ್ಕೆ ಮೂಲ. ಕೂಲ್ ಕೂಲ್ ಕಣವ. ಕೂಲ್ ಅಂತೆ ಕೂಲು ನಿನ್ ತಲೆ. ಬೇರೆ ಹುಡುಗಿರು ನಿನ್ನ ನೋಡಿದ್ರೇನೆ ನಂಗೆ ಆಗಲ್ಲ, ಅಂಥದ್ರಲ್ಲಿ ಅವಳು ಕಿಸ್ ಬೇರೆ ಮಾಡ್ತಾಳೆ. ಅರ್ಥ ಆಯ್ತಾಳೆ ನಿಮ್ ಫೀಲಿಂಗ್ಸು. ದೇಹದಲ್ಲಿ 70% ನೀರಿದ್ರು ಗಾಯ ಆದಾಗ ಬರೋದು ರಕ್ತ ಮಾತ್ರ. ಅದೇ ಹೃದಯದಲ್ಲಿ 100% ರಕ್ತ ಇದ್ರು ಅದಕ್ಕೆ ನೋವಾದಾಗ ಬರೋದು ಕಣ್ಣೀರು ಮಾತ್ರ. ಅರ್ಥ ಮಾಡ್ಕೊ. ಏನ್ ಅನ್ಕೊಳ್ಳಿ ತಾಯಿ? ಸ್ನೇಹ ಅನ್ಕೊಳ್ಳ, ಕಾಳಜಿ ಅನ್ಕೊಳ್ಳ, ಇಲ್ಲಿ ಪ್ರೀತಿ ಅನ್ಕೊಳ್ಳವ? ಏ ಹುಡುಗ, ಸರಿಯೇನೋ ಈ ರೀತಿಯ ಮೋಸ, ತಿಳಿಸದೆಲೆ ಮಾಡಿರುವೆ ಹೃದಯದಲ್ಲಿ ವಾಸ.
ಇವತ್ತು ವ್ಯಾಲೆಂಟೈನ್ಸ್ ಡೇ. ಎಲ್ಲ ಹುಡುಗ ಹುಡುಗಿರು ಎಷ್ಟು ಖುಷಿಯಾಗಿದ್ದಾರೆ. ಎಲ್ರು ಕಾಫಿ ಡೇ, MG ರೋಡ್, ಗರುಡ ಮಾಲ್ಗ್ ಹೋದ್ರೆ ನೀನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ ಹಿಂಗ್ ಕೂತಿದ್ಯಾ? ಹೇಳ್ತೀನಿ ನೀರವ. ಹೌದು, ಪ್ರೀತಿ ಹುಟ್ಟೋ ಕಾರಣ ಹೇಳೋ ನೀನು, ಪ್ರೀತಿ ಬಗ್ಗೆ ಅಷ್ಟೊಂದ್ ತಿಳ್ಕೊಂಡಿರೋ ನೀನು ಯಾರನ್ನೂ ಲವ್ ಮಾಡ್ತಿಲ್ವಾ? ನನ್ನ ಘಟನು ಉಪ್ಪು ಹುಳಿ ಖಾರ ಎಲ್ಲಾನು ತಿಂದದೆ, ಲವ್ ಮಾಡದೆ ಇರಕಾಯ್ತದವ. ಮನುಷ್ಯನಿಗೆ ಹಿಟ್ಟು ಬಟ್ಟೆಯ ಸುಖ ಸಿಕ್ಕೊಡನೆ ಸುಪ್ಪತ್ತಿನ ಸುಖಕ್ಕಾಗಿ ಸೊಂಟ ಹಪಹಪಿಸತೊಡಗುತ್ತೆ. ಯಾರಪ್ಪ ತ್ರಿಪುರ ಸುಂದರಿ? ನೀವೇ ಕಣವ. ತಮಾಷೆ ಮಾಡ್ಬೇಡ್ವೋ. ಲವ್ ಅನ್ನೋದು ಫೀಲಿಂಗ್ಸು, ಎಮೋಷನು ಅಂಡ್ ಸೀರಿಯಸ್. ನಾನು 17 ಹೇಳ್ತಾ ಇರೋದು. ಐ ಆಮ್ ಇನ್ ಲವ್ ವಿತ್ ಯು. ನಿಜವಾಗ್ಲೂ? ಪ್ರಾಮಿಸ್? ನನ್ ನಿಂಬೆಹಣ್ಣು ಮೇಲೆ ಆಣೆ ಮಾಡಿ ಹೇಳ್ತಾವ್ನಿ, ದಿಟ್ಟವಾಗ್ಲೋಳಿ. ಇನ್ನೊಂದ್ಸಲ ಯೋಚನೆ ಮಾಡು ದಾಸ. ನಮ್ ಕ್ಲೈಮ್ಯಾಕ್ಸ್ ಚೆನ್ನಾಗಿರಲ್ಲ, ಬೇರೆ ಯಾರನ್ನಾದ್ರೂ ಟ್ರೈ ಮಾಡು. ನೋಡವಾ, ಬಿತ್ತು ಬೀಜನ ನೆಟ್ಟಿ ಗಿಡನ ನಾವ್ ಯಾವತ್ತು ಕೀಳಲಾಳಿ. ಆಗಲ್ಲ ಅಂತೀಯಾ? ಆಗಲಾಳಿ. ಬೀಳೋ ಮಳೆ ಎಲ್ಲ ಮುಂಗಾರು ಮಳೆ ಆಗಲ್ಲ. ಕಪ್ಗಿರೋರೆಲ್ಲ ರಜನಿಕಾಂತ್ ಆಗಲ್ಲ. ಲವ್ ಮಾಡೋರೆಲ್ಲ ಅಂಬರೀಶ್ ಸುಮಲತಾ ಆಗಲ್ಲ. ಸಿಗೋ ಫ್ರೆಂಡ್ಸ್ ಯಾರು ನನ್ ಥರ ಇರಲ್ಲ. ಸೊ ನಾನ್ ನಿಂಗ್ ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಅಷ್ಟೇ. ನೋಡವಾ, ಸಿಗ್ತಾರೆ ಅಂತ ಗೊತ್ತಿದ್ದು ಪಿರುತಿ ಮಾಡಿದ್ರೆ ಅದು ಸಿಂಪಲ್ ಪಿರುತಿ. ಸಿಗಲ್ಲ ಅಂತ ಗೊತ್ತಿದ್ದು ಪಿರುತಿ ಮಾಡಿ ನಾನು ಮುಂಗಾರು ಮಳೆ ಗಣೇಶ ಆಗಲಾಳಿ. ಪ್ರೀತಿ ಅನ್ನೋದು ಸೃಷ್ಟಿಗ್ ಸಂಕೇತ ಆಗ್ಬೇಕೆ ಹೊರತು ಸಾವಗ್ ಮುನ್ನುಡಿ ಆಗ್ಬಾರ್ದು. ನೋಡವಾ, ಶಾನೆ ಸಲ ಒಳ್ಳೆ ದಾರಿ ಬರಬಾರ್ದು ಅಂತ ಕಾಯ್ತೀವಿ ಹೊರತು ಆ ದಾರಿ ಇರೋದು ನಡೆಯಕ್ಕೆ ಕಾಯಕಲ್ಲ ಅನ್ನೋದನ್ನೇ ಮರ್ತು ಬಿಟ್ಟಿರ್ತೀವಿ. ಹೇಳಿ, ನೀನ್ ಹುಟ್ಟಾಗ ಆಕಾಶ ಅಳ್ತಾ ಇತ್ತು. ಯಾಕ್ ಗೊತ್ತಾ? ಒಂದು ಸುಂದರವಾದ ಚುಕ್ಕಿನ ಕಳ್ಕೊಂಡೆ ಅಂತ. ಆದ್ರೆ ನನಗ್ ಖುಷಿ ಆಗ್ತಿದೆ, ಯಾಕೆಂದ್ರೆ ಆ ಚುಕ್ಕಿನೇ ನನ್ ಗೆಳೆಯ. ಸೊ ನೀನಂಗ್ ಒಳ್ಳೆ ಗೆಳೆಯ ಅಷ್ಟೇ. ನೋಡವಾ, ಒಂದಲ್ಲ ಒಂದಿನ ಸಾಯ್ತೀವಿ ಅಂತ ಗೊತ್ತಿದ್ರು ಬದುಕಕ್ಕೆ ಇಷ್ಟಪಡ್ತೀವಿ. ಯಾಕೆ ಹೇಳಿ? ನಮ್ಮನ್ನ ಪಿರುತಿ ಮಾಡೋರು ಇನ್ನೂ ಅವರೇ ಅಂತ. ದಟ್ ಈಸ್ ಲವ್ ಅಂಡ್ ಲೈಫ್. ನಂಗೋಸ್ಕರ ನೀವಿದ್ದಾರೆ ಅಂತ ನಾನು ಬದುಕಕ್ಕೆ ಪ್ರಯತ್ನ ಪಡ್ತೇವನ್ ಹೇಳಿ. ಯಾಕೆ ಹೇಳಿ? ಐ ಲವ್ ಯು. ಮುಟ್ಬೇಡ ಪ್ಲೀಸ್, ಐ ಆಮ್ ಸೀರಿಯಸ್. ನಂದು ಅದೇ ಕಣವ. ಯಾಕೆ ಮುಟ್ಟಬಾರ್ದು ತಾಯೇ? ನಾನು ನಿಮ್ಮನ್ನ ಲವ್ ಮಾಡ್ತೇವೆ ಹೇಳಿ. ಮುಟ್ಟಿದ್ರಿ ಏನಾಯ್ತದವ? ಏ ದಾಸ, ಎಷ್ಟೋ ಧೈರ್ಯ ನಿನಗೆ? ತಲೆಗೆಲೆ ಕೆಟ್ಟಿದ್ಯೇನೋ? ಹೆಣ್ಣು ಹಂಗೆಲ್ಲ ರಚ್ಚಾಡಿಬಾರ್ದು. ನಾನು ಹೇಳದವ ಕೇಳಿ. ಏ ದಾಸ, ಎಷ್ಟೋ ಧೈರ್ಯ ನಿನಗ್ ನನ್ ಮೈ ಮುಟ್ಟಕ್ಕೆ? ನಿನ್ನ ಏನ್ ಯಾಕೆ ಮುಟ್ಟಬಾರ್ದು ಹೇಳಿ? ಆ ಸೂರ್ಯನ ಕಿರಣ ನಿಮ್ಮನ್ನ ಸ್ಪರ್ಶ ಮಾಡಲ್ವಾ? ಆ ಗಾಳಿ ನಿಮ್ಮನ್ನ ಚುಂಬಿಸಲ್ವಾ? ಆ ನೀರು ನಿಮ್ಮ ಮೈ ಮೇಲೆ ಬೀಳಲ್ವಾ? ಈ ನೆಲಕ್ಕೆ ನಿಮ್ಮ ಪಾದ ಸೋಕಲ್ವಾ? ಆ ಬೆಂಕಿ ಬಿಸಿ ನಿಮ್ಮ ಮೈಗೆ ತಾಗಲ್ವಾ? ಹೋಗವ, ಪಂಚಭೂತಗಳೇ ನಿಮ್ಮನ್ನ ಸ್ಪರ್ಶ ಮಾಡಿದ್ಮೇಲೆ ನಾನ್ಯಾಕೆ ಮುಟ್ಟಬಾರ್ದು ತಾಯೇ? ದಾಸ ಬೇಡ, ನನ್ನ ಹತ್ರ ಬರ್ಬೇಡ. ಸುಮ್ಮನೆ ಆಟ ಮಾಡಬೇಡ ಕಣ. ಕೇಳು ತಾಯಿ, ಒಳ್ಳೇದಲ್ಲ ಮಕ್ಕಳಿಗೆ. ಹಂಗೆಲ್ಲ ಮಾಡ್ಬೇಡ ಕಣವು. ಇವತ್ತು ವ್ಯಾಲೆಂಟೈನ್ಸ್ ಡೇ. ಎಲ್ಲ ಹುಡುಗ ಹುಡುಗಿರು ಖುಷಿಯಾಗಿದ್ದಾರೆ. ಎಲ್ರು ಕಾಫಿ ಡೇ, ಗರುಡ ಮಾಲ್, MG ರೋಡ್ ಅಂತ ಸುತ್ತಾ ಇದ್ರೆ ನೀನ್ ಯಾಕೋ ನನ್ನ ಇಲ್ಲಿ ಕರ್ಕೊಂಡ್ ಬಂದೆ? ಹೇಳ್ತೀನಿ ರವ. ಹೌದು, ಪ್ರೀತಿ ಹುಟ್ಟಕ್ ಕಾರಣ ಹೇಳೋ ನೀನು, ಪ್ರೀತಿ ಬಗ್ಗೆ ಅಷ್ಟೊಂದ್ ತಿಳ್ಕೊಂಡಿರೋ ನೀನು, ನೀನ್ ಯಾರನ್ನೂ ಲವ್ ಮಾಡ್ತಿಲ್ವಾ? ನನ್ನ ಘಟನು ಉಪ್ಪು ಹುಳಿ ಖಾರ ಎಲ್ಲಾನು ತಿಂದದೆ, ಲವ್ ಮಾಡದೆ ಇರಕಾಯ್ತದ? ಯಾರಪ್ಪ ತ್ರಿಪುರ ಸುಂದರಿ? ನೀವೇ ಕಣವ. ತಮಾಷೆ ಮಾಡ್ಬೇಡ. ಲವ್ ಅನ್ನೋದು ಫೀಲಿಂಗ್ಸ್, ಎಮೋಷನ್ ಅಂಡ್ ಸೀರಿಯಸ್. ನಾನು ಅದನ್ನೇ ಹೇಳ್ತಾವ್ನ ಹೇಳಿ. ಐ ಆಮ್ ಇನ್ ಲವ್ ವಿತ್ ಯು. ನಿಜವಾಗ್ಲೂ? ಪ್ರಾಮಿಸ್? ನಾನು ನಿಂಬೆಹಣ್ಣು ಮೇಲೆ ಆಣೆ ಮಾಡಿ ಹೇಳ್ತಾವ್ನ ಹೇಳಿ, ದಿಟ್ಟವಾಗ್ಲು. ಯೋಚನೆ ಮಾಡು ದಾಸ, ಕ್ಲೈಮ್ಯಾಕ್ಸ್ ಚೆನ್ನಾಗಿರಲ್ಲ,
ಬೇರೆ ಯಾರಾದ್ರೂ ಟ್ರೈ ಮಾಡು. ಬಿತ್ತು ಬೀಜನ ನೆಟ್ಟಿ ಗಿಡನ ನಾವ್ ಯಾವತ್ತು ಕೀಳಲಾಳಿ. ಆಗಲ್ಲ ಅಂತ್ಯಾ? ಆಗಲಾಳಿ. ಬೀಳೋ ಮಳೆ ಎಲ್ಲ ಮುಂಗಾರು ಮಳೆ ಆಗಲ್ಲ. ಕಪ್ಗಿರೋರೆಲ್ಲ ರಜನಿಕಾಂತ್ ಆಗಲ್ಲ. ಲವ್ ಮಾಡೋರೆಲ್ಲ ಅಂಬರೀಶ್ ಸುಮಲತಾ ಆಗಲ್ಲ. ಸಿಗೋ ಫ್ರೆಂಡ್ಸ್ ಯಾರು ನನ್ ಥರ ಇರಲ್ಲ. ಸೊ ನಾನ್ ನಿಂಗ್ ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಅಷ್ಟೇ. ಜಗತ್ತಲ್ಲಿ ಮೊದ್ಲು ಫ್ರೆಂಡ್ಸ್ ಆಗಿದ್ದವ್ರೆ ಕಣವ, ಆಮೇಲೆ ಲವ್ವರ್ ಆಗೋದು. ಡಿಕ್ಲೇರೇ ಮಾಡ್ಬಿಟ್ಯಾ? ನೋಡವ, ಸಿಗ್ತಾರೆ ಅಂತ ಗೊತ್ತಿದ್ದು ಪಿರುತಿ ಮಾಡಿದ್ರೆ ಅದು ಸಿಂಪಲ್ ಪಿರುತಿ. ಸಿಗಲ್ಲ ಅಂತ ಗೊತ್ತಿದ್ದು ಪಿರುತಿ ಮಾಡಿ ನಾನು ಮುಂಗಾರು ಮಳೆ ಗಣೇಶ ಆಗಲಾಳಿ. ಪ್ರೀತಿ ಅನ್ನೋದು ಸೃಷ್ಟಿಗ್ ಸಂಕೇತ ಆಗ್ಬೇಕೇ ಹೊರತು ಸಾವಗ್ ಮುನ್ನುಡಿ ಆಗ್ಬಾರ್ದು. ಶಾನೆ ಸಲ ಒಳ್ಳೆ ದಾರಿ ಬರಬಾರ್ದ ಅಂತ ಕಾಯ್ತೀವಿ ಹೊರತು ಆ ದಾರಿ ಇರೋದು ಕಾಯಕಲ್ಲ ನಡಿಯಕ್ಕೆ ಅನ್ನೋದನ್ನೇ ಮರ್ತು ಬಿಟ್ಟಿರ್ತೀವಿ. ಹೇಳಿ, ನೀನ್ ಹುಟ್ಟಾಗ ಆಕಾಶ ಅಳ್ತಿತ್ತು. ಯಾಕೆಂದ್ರೆ ಒಂದು ಸುಂದರವಾದ ಚುಕ್ಕಿನ ಕಳ್ಕೊಂಡೆ ಅಂತ. ಆದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಆ ಚುಕ್ಕಿನೇ ನನ್ ಗೆಳೆಯ ಅಂತ. ಸೊ ಒನ್ಸ್ ಅಗೇನ್ ನೀ ನನ್ ಗೆಳೆಯ ಅಷ್ಟೇ. ಇಂದಲ್ಲ ನಾಳೆ ಸಾಯ್ತೀವಿ ಅಂತ ಗೊತ್ತಿದ್ರು ಬದುಕಕ್ ಇಷ್ಟ ಪಡ್ತೀವಿ. ಯಾಕೆ ಹೇಳಿ? ನಮ್ಮನ್ನ ಪಿರುತಿ ಮಾಡೋರು ಇನ್ನೂ ಅವರೇ ಅಂತ ಹೇಳಿ. ದಟ್ ಈಸ್ ಲವ್ ಅಂಡ್ ಲೈಫ್. ನಂಗೋಸ್ಕರ ನೀವಿದಾರೆ ಅಂತ ನಾ ಬದುಕಕ್ ಪ್ರಯತ್ನ ಪಡ್ತೇವನ್ ಹೇಳಿ. ಯಾಕೆ ಹೇಳಿ? ಐ ಲವ್. ಒಬ್ಬ ದುಃಖಿ, ಒಬ್ಬ ಸುಖಿ, ಇಬ್ಬರ ಸ್ಥಿತಿಗತಿ ಪ್ರೀತಿಗೆ ಕಾರಣವಾಗುತ್ತದೆ. ಆಧ್ಯಾತ್ಮದ ಅರ್ಥ ನಾನು, ಸರಸದ ಸುರಾಧಿಪತಿ ನಾನು. ನಾನ್ ಯಾಕೆ ನಿನಗೆ ಇಷ್ಟ ಆಗ್ಲಿಲ್ಲ? ನೀನ್ ಯಾಕೆ ನನ್ನನ್ನು ಮಾಡ್ಲಿಲ್ಲ? ಯಾಕೆ ಅವಳಿಂದ ಬಿದ್ದು ಶ್ರೇಯಾ ಶ್ರೇಯಾ ಅಂತ ಸಾಹಿತ್ಯ? ಅವಳೇನ್ ಸೀಮೆಗಿಲ್ದಾಳ? ಲೈಟ್ ಆಫ್ ಮಾಡಿ ಮುಖದ ಮೇಲೆ ಕರ್ಚೀಫ್ ಹಾಕೊಂಡ್ರೆ ಎಲ್ರು ಕತ್ರಿನ ಕೈಫೆ. ನಿನ್ಗೆ ಸುಖ ತಾನೇ ಬೇಕು, ಬಾ. ಸರ್ಸಕ್ 1000 ಜನ ಇದ್ರು ಸಂಸಾರಕ್ಕೆ ಸತಿನೇ ಸರಿ. ನನ್ ಸತಿ ಆಗೋ ಸ್ಥಿತಿ ಇರೋದು ಅವಳಿಗೆ ಮಾತ್ರ. ನನಗೆ ಅವಳು ಬೇಕು, ಅವಳು ಪ್ರೀತಿ ಬೇಕು. ಲವ್ ಆದ್ಮೇಲೆ ಕಾಯ್ತಾ ಕೂತ್ರೆ ಲವ್ ಸ್ಟೋರಿನ ಕ್ರೈಮ್ ಸ್ಟೋರಿ ನೋಡ್ಬೇಕಾಗತ್ತೆ. ಯಾವಾಗ ಕಟ್ಲಿ ತಾಳಿ? ಒಂದು ಅಭೂತಪೂರ್ವ ಯಶಸ್ಸಿನ ಹಿಂದೆ ಒಂದು ದುರಂತ ಇರುತ್ತೆ, ಗೊತ್ತಿಲ್ಲ. ಅಣ್ಣ, ಕೋತಿನ ಸ್ಟೇಷನ್ ಒಳಗೆ ಬಿಡ್ತಾರ? ಒಳಗಿರೋ ಇನ್ಯಾರು ಬಾರ. ಹೇಯ್, ಯಾರು ಬೇಕು? ಸಾಹೇಬ್ರು ನೋಡ್ಬೇಕು ಸಾ. ಕೋತಿನ ಇಲ್ಲೇ ಬಿಟ್ಟೋಗು. ಕೋತಿ ನೀವು ನೋಡ್ಕೋತೀರಾ? ನಾನೇನ್ ಕೋತಿ ಆಡ್ಸೋಣ? ನಾನು ಹಂಗನ್ನ. ಆ ಪೊಲೀಸ್ ಸ್ಟೇಷನ್ ಅಲ್ಲ, ತಲೆ ಮಾಂಸನ್ ಕಾಟ ಅಂತ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದ್ರೆ ಇಲ್ಲಿ ನಿನ್ ಕಾಟನಾ? ಯಾರ್ರೀ ಅದು? ಸರ್, ಕೋತಿ ನಾಗರಾಜ ಅಂತೆ ಸರ್. ಬೆಳಗ್ಗೆನೆ ಕೋತಿನ ಇಟ್ಕೊಂಡ್ ಬಂದು ಸಾಹೇಬ್ರನ್ನ ನೋಡ್ಬೇಕು ಅಂತಾನೆ. ಕೋತಿನ ಒಳಗ್ ಬಿಟ್ರೆ ಗಲೀಜ್ ಮಾಡತ್ತೆ ಸರ್. ಗಲೀಜ್ ಮಾಡಿದ್ರೆ ನೀನ್ ಎತ್ತಾಕು ಅಂತೆ, ಕಳ್ಸ ಒಳಗೆ. ಹೆಂಗೆ ಬರ ಹೋಗಿ ಹೋಗಿ. ಬಾಗ್ಲೇ ನಿಂತ್ಕೊಂಡೆ ಎಷ್ಟು ಮಾತಾಡ್ತಾವ ನೋಡು. ಸರಿ ಇದ್ದಾನೆ. ನಮ್ದವ್ರೆಲ್ಲ ಕೈ ಬಿಟ್ಟು ಹೋಗ್ತಾರೆ. ಹೆಂಡತಿ ಬೇರೆ ಇಲ್ಲಿಗೆ ಊರಿಗೆ ಹೋಗವಳೆ. ನನ್ನ ನಂಬೋ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ಓ, ಯಾರ್ದು ಜಾತಕ ಬರೀತಾವ್ರೆ? ಕೋತಿಗೂ ಬರ್ಸಣ? ಅವ್ರೇನೋ ಕುಟ್ತಾವ್ರ, ಬಾ ನೋಡೋಣ. ಸಾ ನಮಸ್ಕಾರ ಸಾ. ಸಾ ನಮಸ್ಕಾರ ಸಾ. ಸಾಹೇಬ್ರು ಹೇಳ್ಬೋದು ಸಾ? ಯಾಕೆ? ಅವ್ರಿವ್ರ ಹತ್ರ ಹೇಳೋ ಬದಲು ನೇರವಾಗಿ ಅವ್ರ ತವನೇ ಹೇಳ್ಬಿಡೋಣ ಅಂತ. ಹೇಯ್, ಹೋಗ ಇಂದಕ್ಕೆ. ಯಾರವನು? ನಮ್ಮ ಶಿಷ್ಯ ಸಾ. ಇಬ್ರು ಕಾಲ್ರಿದ್ದಂಗೆ ಇದ್ದೀರಾ? ಏನ್ ಸಾ ಅದು? ಕೂತಿ ಎದ್ಕೊಂಡ್ಬಿಡ್ತೇನೋ. ಕೂತ್ಕೊಳ್ಳ. ಮೇಲೆ ಸಾಹೇಬ್ರು ಗರ್ಮಾಗವ್ರೆ, ಕೂತಿ ಆಡ್ದಂಗೆ ಆಡ್ಬೇಡ ನೀನು. ನಮಸ್ಕಾರ ಸರ್. ರೀ ರಾಜಣ್ಣ, ಸರ್ ಏನ್ರಿ ನಿಮ್ ಗೋಳು? ಬೆಳಿಗ್ಗೆ ಕೋತಿ ಆಡ್ಸೋರ್ನ ಕರ್ಕೊಂಬಂದು ನಿಲ್ಲಿಸ್ಕೊಂಡಿದ್ದೀರಲ್ರಿ? ಇವನೇನೋ ಹೇಳ್ಬೇಕಂತೆ ಸರ್. ಎಷ್ಟು ಕೇಳಿದ್ರು ಬಾಯೇ ಬಿಡ್ತಾ ಇಲ್ಲ. ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ ಸರ್. ಬರಲೇ. ಎಲ್ಲೆಲ್ಲಿಂದ ಬರ್ತಾವ? ನೀನಲ್ಲೋ ಕೂತ್ಕೋ, ಕೂತ್ಕೋ ಹೋಗು. ರೀ ರಾಜಣ್ಣ, ಹೇಳಿ ಸರ್. ನೇಮ್ ಪ್ಲೇಟ್ ಕತೆ ಏನಾಯ್ತ್ರಿ? ಆಚಾರ್ಯಗೆ ಹೇಳಿದ್ದೀನಿ ಸರ್, ಇನ್ನೂ ಕೊಟ್ಟಿಲ್ಲ, ತಂದು ಕೊಡ್ತೀನಿ ಸರ್. ತೇರಿಕೆ ಸಾ, ನನ್ನ ಹೆಸರು ಕೋತಿ ನಾಗರಾಜ್ ಅಂತ ಸಾ. ನಾವು ಕೋತಿ ಹಿಡಿಯೋದಕ್ಕೆ ಪ್ರೇಮಸು ಸಾ. ಸರಿಯಾಗಿದೆ ಜೋಡಿ. ಕಡ್ಡಿ ಆಡ್ಸೋನ್ಗೆ ಕೋತಿ ಆಡ್ಸೋನು. ನಮ್ಮ ತಾತನ ಕಾಲದಿಂದ ಇದೇ ಕೆಲಸ ಸಾ. ಏಯ್, ನೀನು ಪುರಾಣ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ನೇರವಾಗಿ ವಿಷಯಕ್ಕೆ ಬಾ. ಕೆರಿಬೇಡ ಸುಮ್ಕಿರ. ಸಾ, ನನ್ನ ಹೆಸರು ಕೋತಿ ನಾಗರಾಜ ಅಂತ ಸಾ. ನಾವು ಕೋತಿ ಹಿಡಿಯೋದಕ್ಕೆ ಪ್ರೇಮಸು ಸಾ. ನಮ್ಮ ತಾತನ ಕಾಲದಿಂದ ಇದೇ ಕೆಲಸ ಸಾ. ಹ್ಞೂ ಅನ್ನಿ ಸಾ. ಏಯ್, ನಿನ್ನ ಕೋತಿ ಕತೆ ಕೇಳಕ್ಕೆ ನಾನು ಹ್ಞೂ ಅನ್ಬೇಕೇನೋ? ಹ್ಞೂ ಸಾ. ಇಲ್ಲ ಅಂದರೆ ಕತೆ ಮಧ್ಯಕ್ಕೆ ಮರ್ತೋಯ್ತದೆ ಸಾ.
ಇಲ್ಲ ಅಂದರೆ ಫಸ್ಟಿಂದ ಹೇಳ್ಬೇಕು ಸಾ. ಪಾಪ ಇನ್ನೋಸೆಂಟ್ ನೀನು, ಹೇಳು. ಸಾ ನನ್ನ ಹೆಸರು ಕೋತಿ ನಾಗರಾಜ್ ಅಂತ ಸಾ ನೀವು ಹ್ಞೂ ಅಂತ ಇಲ್ಲ ಸಾ. ಏಯ್ ಯಾರು ಸೋತು ಬಿಡ್ತೇನೆ ನೋಡು. ಯಾಕೆ ಸಾ? ನನ್ನನ್ನೇ ನೀನು ಕೋತಿ ಅನ್ಕೊಂಡಿದ್ದೀನೋ? ನೀನು ಹೇಳಿದಕ್ಕೆಲ್ಲ ಹ್ಞೂ ಅನ್ನಕ್ಕೆ. ಸಾ ಕೋಪ್ಸ್ಕೊಬೇಡಿ ಸಾ. ಊರಾಗೆಲ್ಲ ನಿಮ್ಮನ್ನ ದೇವ್ರಂತ ಮನ್ಸ ಅಂತಾರೆ ಸಾ. ಹ್ಞೂ ಸಾ. ರಾಜಣ್ಣ ಸರ್ ಬನ್ರಿ ಇಲ್ಲಿ. ಬಂದೆ ಸರ್. ಹೇಳಿ ಸರ್. ಇವನೇನೋ ಕಷ್ಟ ಹೇಳ್ಕೊಳ್ತಾ ಇದ್ದಾನೆ, ಕಂಪ್ಲೇಂಟ್ ತಗೊಳ್ರಿ. ಬಿಟ್ರೆ ಮೊದಲಿಂದ ಶುರು ಮಾಡ್ತಾನೆ. ನೀವು ಹ್ಞೂ ಅನ್ರಿ. ನಾನು ಅನ್ಬೇಕಾ ಸರ್? ರೀ ಆಮೇಲೆ ಕಾಫಿಗೆ ಒಂಚೂರು ಕಾಸು ಕೊಡ್ತಾನೆ, ಹ್ಞೂ ಅನ್ರಿ. ಸರ್ ನಾನು ಕೋತಿ ಹಿಡಿಯೋನ್ ಜೊತೆ ಕಾಫಿ ಕುಡಿಬೇಕಾ ಸರ್? ರೇ ಮೊನ್ನೆ ಆ ವಿಡಿಯೋ ಜೊತೆ ಹಾಲು ಕುಡಿತಾ ಇರಲಿಲ್ವಾ? ಕೂತ್ಕೊಳ್ರಿ. ಗ್ರಾಕ್ ಸರ್. ಹೇಳ ಸಾ. ಬೊಗಳು. ಹೇಳಪ್ಪ. ಸಾ ನನ್ನ ಹೆಸರು ಕೋತಿ ನಾಗರಾಜ ಅಂತ ಸಾ. ನಾವು ಕೋತಿ ಹಿಡಿಯೋದಕ್ಕೆ ಪ್ರೇಮಸ್ಸು ಸಾ. ನಮ್ಮ ತಾತನ ಕಾಲದಿಂದ ಇದೇ ಕೆಲಸ ಸಾ. ಇವ್ರು ಹ್ಞೂ ಅಂತ ಇಲ್ಲ ಸಾ. ನನ್ನ ಕರ್ಮ. ರಾಜಣ್ಣ ಹ್ಞೂ ಅನ್ರಿ. ಸಾ ನಾನು ಕೋತಿ ಹಿಡಿಯೋದಕ್ಕೆ ಪ್ರೇಮಸ್ಸು ಸಾ. ನಮ್ಮ ಅಪ್ಪನೂ ಕೋತಿ ಹಿಡಿತಾನೆ ಸಾ. ನಾವು ನಮ್ಮ ತಾತ ಎಲ್ಲ ಸಾ ಹ್ಞೂ ಜಾಸ್ತಿ ಆಯ್ತು ಸಾ. ನಿನ್ ಟೀಕೆ ಜಾಸ್ತಿ ಆಯ್ತು. ನನ್ನ ಫ್ರೆಂಡು ಕಿರಣ ಅಂತ ಇದ್ದ ಸಾ. ಅವನು ನಾನು ಹೆಂಗೆ ಅಂದರೆ ಒಂದೇಗ ಎರಡು ಪ್ರಾಣ ಸಾ. ಒಂದೇ ತಟ್ಟೆ ಕುಂತಿದ್ವಿ ಸಾ. ಒಂದೇ ಕಡೆ ಮನೆ ಕತ್ತಿದ್ವಿ. ಹೇಳ್ಬೇಕು ಅಂದರೆ ಒಂಥರ ಇದು ಸಾ. ಆಮೇಲೆ ಎಂತ ಒಳ್ಳೆ ಮನ್ಸ ಅಂದರೆ ಅವನು ನನ್ನ ಹೆಂಗೆ ನೋಡ್ಕೊತಿದ್ದೋ ನನ್ನ ಹೆಂಡ್ತಿನೂ ಹಂಗೆ ನೋಡ್ಕೊತಿದ್ದ ಸಾ. ಅಷ್ಟೇ ಯಾಕೆ ಸಾ, ಕೋತಿ ಹಿಡಿಯಕ್ಕೆ ನಾನು ಯಾವ್ದಾನ ಊರಿಗೆ ಹೋದ್ರೆ ರಾತ್ರಿ ಹೊತ್ತು ನಮ್ಮ ಮನೆಗೆ ಅವನೇ ಮನೆ ಕೊತ್ತಿದ್ದ ಸಾ. ಯಾಕೆ? ಭಯ. ಹ್ಞೂ ಸಾ. ನಮ್ಮೊಳಗೆ ಬೊಲೆ ಸಿನಿಮಾ ಹುಚ್ಚು ಸಾ. ನಾನು ಊರಾಗಿಲ್ಲ ಅಂದ್ರೆ ಅವನೇ ಸಿನಿಮಾಗೂ ಕರ್ಕೊಂಡು ಹೋಗ್ತಿದ್ದ ಸಾ. ಅಷ್ಟೊಂದು ಕ್ಲೋಜು. ಇಂಗ್ಲಿಷ್ ಬೇರೆ ಬೊಗಳು. ಹಿಂಗಾಗಿ ಮೊನ್ನೆ ಕೋತಿ ಹಿಡಿಯೋಕ್ಕೆ ಮಲ್ಲಂಗಟ್ಟಕ್ಕೆ ಹೋಗಿದ್ದೆ ಸಾ. ಆವಾಗ ಮರ್ತ್ಬಿಟ್ಟು ನಾನು ಹೆಂಡ್ತಿ ನೋಡ್ಕೊಂಡು ಹೋಗ್ಬಿಟ್ಟಾನೆ ಸಾ. ಹ್ಞೂ ಸಾ. ನನ್ನ ಹೆಂಡ್ತಿ ಮದುವೆ ಆದಾಗಲಿಂದ ಒಬ್ಬಳೆ ಮಾಲ್ಗೆ ಇಲ್ಲ ಸಾ. ಸಾ ಅವನಂತ ಮನ್ಸ ಅಲ್ಲ ಸಾ. ಹೇಳ್ದಲ್ಲ ನಾನು ಅವನು ಒಂಥರ ಒಂದೇ ದೇಹ ಎರಡು ಮನ್ಸು ದಿಟ ಸಾ. ಹೇಳು. ಇದಕ್ಕೆ ಅವನ ಎಂತ ಒಳ್ಳೆ ಮನ್ಸ ಅಂದ್ರೆ ಹೇಳಕ್ಕಾಗಲ್ವಾ? ತೋರ್ಸೋಣ ಅಂದ್ರೆ ಇಲ್ಲಿ ಯಾರು ಅಂತವ್ರು ಇಲ್ಲ ಸಾ. ಹ್ಞೂ ಸಾ. ಹಳ್ಳಿ ಕಡೆ ಒಂದ್ ಗಾದೆ ಇದೆ, ಕೇಳಿದೀಯಾ? ಏನ್ ಸಾ? ಸದ್ರ ಕೊಟ್ರೆ ಅದ್ರಾಗೆ ಕೈ ಕುದ್ರು ಅಂತ. ಇರ್ಬೋದು ಸಾ. ರೀ ರಾಜಣ್ಣ ಬಿಡ್ರಿ ರೀ. ಏಯ್ ಅವ್ನ ಫೋಟೋ ಏನಾದ್ರು ಇದೆಯಾ? ಐತೆ ಸಾ. ಕೊಡು. ತಗೊಳ್ಳಿ ಸಾ. ರೀ ರಾಜಣ್ಣ ಇವನೆಲ್ಲಿದ್ರು ಓದ್ಕೊಬನ್ರಿ ಬೇವರ್ಸಿ ನನ್ನ ಮಗನ್ನ. ಹಲ್ಕ ನನ್ನ ಮಗ ಸಾ. ಬೈಬೇಡಿ ಸಾ. ಅವನು ನನ್ನ ಫ್ರೆಂಡು ಸಾ. ಏಯ್ ಅವನು ನಿನ್ನ ಹೆಂಡ್ತಿನ ತಕೊಂಡು ಹೋಗಿದ್ದಾನೆ. ಅವ್ನು ಬೈಬೇಡ ಅಂತಿಲ್ಲ ಗೂಬೆ ಸಾ. ಅವ್ನು ಭಾರಿ ಒಳ್ಳೆಯವನು ಸಾ. ಅವ್ನು ಬೈದ್ರೆ ನಾನು ಬೈದಂಗೆ ಸಾ. ಏನೋ ಮರ್ತ್ಬಿಟ್ಟು ಹೊಡ್ಕೊಂಡು ಹೋಗವನೆ ಸಾ. ಹ್ಞೂ ಸಾ. ಸಾ ನೀವೆಷ್ಟು ಒಳ್ಳೆಯವರು ಸಾ. ಯಾವನೋ ಕೋತಿ ಹಿಡಿಯೋನ್ ಕತೆ ಕೇಳಿ ಗಳ 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 ಹೇಳ್ತಾ ಇದ್ದೀರಲ್ಲ ಸಾ. ನೋಡಕ್ಕಾಗಲ್ಲಪ್ಪ ಸಾ. ನೀವು ಮನುಷ್ಯರಲ್ಲ ಸಾ, ದೇವರು. ಅಳಬೇಡ ನಾಗ, ಅಳಬೇಡ. ಆ ನೋವೇನು ಅಂತ ನನಗೆ ಗೊತ್ತು. ಒಬ್ಬ PC ನನ್ನ ಕಾರ್ ಡ್ರೈವರು. ನೀವು ನನ್ನಂಗೇನ? ಆ ನೋವು ನನಗೆ ಗೊತ್ತು. ನೋವೆಲ್ರಿಗೂ ಒಂದೇ ಅಲ್ವಾ? ಈಡಿಗೆ ಜೋಡು. ಹೌದು ನಾಗ, ಈಗ ಊಟ ತಿಂಡಿ ಸಂಸಾರಕ್ಕೆಲ್ಲ ಏನ್ ಮಾಡ್ಕೊಂಡಿದ್ಯಪ್ಪ? ಸದ್ಯಕ್ಕೆ ಅವನ ಹೆಂಡ್ತಿ ಮಾಡಿಕೊಂಡಿದ್ದೀನಿ ಸಾ. ರಾಜಣ್ಣ ಮಾತಾಡ್ಸ್ಲಿಲ್ಲ ಸಾ. ಸಿಕ್ಕಿದ್ರೆ ನಮ್ಮ ಫ್ರೆಂಡ್ನ ಹೊಡಿಬೇಡಿ ಸಾ. ಇಲ್ಲಪ್ಪ, ಸಿಕ್ಕಿದ್ರೆ ನಿನ್ನ ಪಕ್ಕದಲ್ಲೇ ತಂದು ಮಲಗಿಸ್ತೀನಿ. ಹೋಗಲೇ ಬರ ಬರ. ಅಣ್ಣ ಕೋತಿ ಕಕ್ಕ ಮಾಡ್ಕೊಂಡ್ಬಿಡ್ತು. ಕಾಕಿ ನೋಡಿ ಅದ್ರಕೊಂಡ್ಬಿಡ್ತಾನೋ. ಕುಲದಲ್ಲಿ ಕೀಳ್ಯಾವುದೋ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಯಾರ ನೀವು? ನಾನು ಸರ್ ಬ್ಲ್ಯಾಕ್ ಟೀ ಅಂಗಡಿ ಬಿಟ್ಟ ಅಂದ್ರೆ ಅಮ್ಮ ತಾಯಿ. ಏನ್ರ ನೀವು? ತುಂಬು ಕುಟುಂಬ ಸರ್. ಕಟ್ ಮಾಡ್ಬಿಡ್ತೀನಿ. ನನ್ಗೂ ಯಾರು ಇರ್ಲಿಲ್ಲ, ನಾನೊಬ್ಳ ಅನಾಥೆ. ಅದಕ್ಕೆ ಇವ್ರನ್ನ ಲವ್ ಮಾಡ್ದೆ. ಈಗ ನಮ್ದು ಒಂದ್ ಫ್ಯಾಮಿಲಿ. ಒಬ್ಬ ಹುಚ್ಚನ್ನ ನೀನ್ ಮನುಷ್ಯನಾಗಿ ಮಾಡಿದ್ಯಲ್ಲ, ನಿಜವಾಗ್ಲೂ ನೀನ್ ಗ್ರೇಟೇ ಬಿಡಮ್ಮ. ಏನೋ ಇದು
ಗಾಡಿನೂ ಲೋಡು ಬಾಡಿನೂ ಲೋಡು. ನೀನೇನವ ಕಟ್ ಮಾಡಕ್ ಹೋಗಿ ಜಾಯಿಂಟ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಲೇ, ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದ್ದಾಗೆ ಹೇಳ್ತಾ ಇದೆ ಕಣ್ರ. ಇನ್ಮೇಲಾದ್ರೂ ಸರ್ಕಾರದವ್ರು ಕೊಡೋ ಪುಕ್ಸಟ್ಟೆ ನಿರೋಧನ ಯೂಸ್ ಮಾಡ್ರ. ಹೋಗ್ರ 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 ಹೋಗ್ರ. ಏ ಬಂಗಾರಿ, ನನ್ನ ಹತ್ರ ಇಲ್ದೇ ಇರೋದು ಅವನ ಹತ್ರ ಏನಿದೆ ಅದನ್ನಾದ್ರೂ ಹೇಳು, ನಾನು ಅದನ್ನೇ ಮಾಡ್ಸಾಕೊಳ್ತೀನಿ. ಬಾಯ್ ಬಂಗಾರಿ, ಮತ್ತೆ ಭೇಟಿಯಾಗೋಣ. ಏಯ್, ಕಂಡಿದ್ದೀನಿ, ಹೋಗಲೋ ಹೋಗ. ಅವನೇನೋ ಹಾಕೋತಾನಂತೆ. ಏನೋ ಅದು, ಅದೇನ್ ಮಾಡಿಸ್ಕೊಂಡು ಹಾಕೊಳ್ಳೋ ಅಂತದ್ದ. ಯಾವ ಲೋಫರ್ ನನ್ ಮಗನ ಅವನು. ಹಲೋ, ಏನೋ ಅವನು. ಅವಾಲ ಮಂಜ ಬರ್ತಾನೆ, ಬಿಲ್ಡಪ್ ಕೊಡ್ತಾನೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾನೆ. ಅವನೇನು ಮಾಡ್ನಿಲ್ಲ, ಅದಕ್ಕೆ ನಾನೇ ಮಾಡ್ದೆ ಕಣವ. ಕೊಡ್ತೀನಿ ನೋಡಿ ನಿನ್ಗೆ. ರಾಜಣ್ಣ ನಮಸ್ಕಾರ. ಓದ್ತಿನಾಗ ಬಂದ ಇವನು ಬೇರೆ ಬನ್ನ, ನನ್ನ ಕತೆ ಮುಗಿತು ಇವತ್ತು. ರೀ ರಾಜಣ್ಣ, ಅವನ ಹೆಂಡತಿ ಬಗ್ಗೆ ಏನಾದ್ರು ಸುಳಿವು ಸಿಗ್ತದ್ರೆ? ಏನ್ ಸುಳ್ಳಿ ಬಡ್ಡೆತ್ತದು ಇಷ್ಟು ಬೇಗ ಎಲ್ಲಿ ಸಿಗ್ತದೆ ಸಾ? ನಮಸ್ಕಾರ ಸರ್. ಈ ನನ್ನ ಮಗ ಹೇಳಿದ್ದನ್ನೇ ಹೇಳ್ತಾನೆ. ಸಿಕ್ಕಿದ್ರ ಸಾ? ಏಯ್, ಅವನ್ ಸಿಗೋದಿರ್ಲಿ ಕಣೋ, ಇವಂದು ನಿನ್ ಕತೆನೆ. ಬೆಳಿಗ್ಗೆಯಿಂದ ಅವನ್ ಕತೆ ಕೇಳಿ ಕೇಳಿ ನನ್ ತಲೆ ಕೆಟ್ಟೋಗಿದೆ. ಅದಕ್ಕೆ ಯಾಕೆ ಸರ್ ತಲೆ ಕೆಡ್ಸ್ಕೊಳ್ತೀರಾ? ಬಿಟ್ಬಿಡಿ ಸರ್, ನಾನು ತೀರ್ಮಾನ ಮಾಡ್ತೀನಿ. ಕಳಿಸಿ ಕಳಿಸಿ, ಅಂತವ್ರು ಇಂಥವ್ರೆ ಸರಿ. ಊಟ ತಿಂಡಿ ಸಂಸಾರಕ್ಕೆಲ್ಲ ಏನ್ ಮಾಡ್ಕೊಂಡಿದ್ಯಪ್ಪ? ಸದ್ಯಕ್ಕೆ ಅವನ ಹೆಂಡತಿ ಮಾಡಿಕೊಂಡಿದ್ದೀನಿ ಸರ್. ಬೇಡ ಬೇಡ, ನಾನೇ ತೀರ್ಮಾನ ಮಾಡ್ತೀನಿ. ನಮಸ್ಕಾರ ಅಣ್ಣ. ಹ್ಞೂತಮ್ಮ, ಆಗ್ಲೇ ಹೇಳ್ದಲ್ಲೋ. ಈಗ ಅಣ್ಣನ್ ಸರ್ ಹೇಳಿದ್ದು. ಸಿಕ್ಕಿದ್ರ ಸರ್ ನಮ್ಮವರು? ಏಯ್, ಸಿಕ್ಕರೆ ಫೋನ್ ಮಾಡ್ತೀನಿ, ಹೋಗ. ನಂತ ಫೋನಲ್ಲ ಐತೆ ಸಾ. ಹಂಗಾರೆ ಹಿಂಗೋ ತಿಳಿಸೋದು ಸಾ? ಇಲ್ಲೇ ಎಲ್ಲ ಅಡ್ಡಾಡ್ತಿರ್ತೀನಿ, ರಾಜಣ್ಣ ಕಳಿಸ್ಬಿಡಿ ಸಾ. 2 ಹೆಜ್ಜೆ ಇಲ್ಲ, ಅವ್ರಿಗೆ ಮಾಡಕ್ಕೆ ಕೆಲಸ ತಾನೇ ಏನೈತೆ. ಅಯ್ಯ ನಿನ್ನ ಮಕ್ಕೆ, ಹೋಗ. ಸರಿ ಸರ್, ಬರ್ಲತ್ತಮ್ಮ. ಆಯ್ತಣ್ಣ. ರಾಜಣ್ಣ, ಅಲ್ಲಿ ಗಂಗಾಮುಟ್ಟಿ ಅಂಗಡಿ ಹತ್ರ ಇರ್ತೀನಿ, ಬನ್ನಿ 2 ಕಾಫಿ ಕುಡಿ ಅನ್ನೋ ಕಾಸು ನಾನೇ ಕೋತಿನಾಗಂತಂದು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರೀ, ಕರೀರಿ ಆಚೆಗೆ. ನಿಮ್ ಹತ್ರ ಮಾತಾಡೇನು ಪ್ರಯೋಜನ ಇಲ್ಲ, ನಾವು ಅವ್ರ ಹತ್ರನೇ ಮಾತಾಡ್ಬೇಕು. ಇದು 4ನೇ ಸಲ ಈ ತರ ಘಟನೆ ನಡೆದಿರೋದು. ಕಂಪ್ಲೇಂಟ್ ಕೊಟ್ರು ಏನು ಪ್ರಯೋಜನ ಆಗ್ಲಿಲ್ಲ. ಏರಿಯಾದಲ್ಲಿ ಯಾವ ಹೆಣ್ಮಕ್ಳು ಸ್ಕೂಲ್ಗೆ ಹೋಗಲ್ಲ ಅಂತ ಆಟ ಹಿಡಿತಾವೆ. ಹೋಗ್ರಿ, ಸಾಹೇಬರನ್ನ ಕರೀರಿ, ನಾವ್ ಅವ್ರ ಹತ್ರನೇ ಮಾತಾಡ್ಬೇಕು. ಆ ಪೊರ್ಕಿ ನನ್ ಮಕ್ಳು ಸ್ಕೂಲ್ಗೆ ಹೋಗೋ ಹೆಣ್ಮಕ್ಳನ್ನ ಲವ್ ಮಾಡ್ತೀಯಾ, ಕಾಫಿ ಡೇಗ್ ಬರ್ತೀಯಾ, ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಹಿಂಸೆ ಕೊಡ್ತಾ ಇದ್ರೆ ನೀವೇನ್ ಒಳಗ್ ಕುತ್ಕೊಂಡು ಟೌಟ್ ಕೊಡ್ತಿದ್ದೀರಾ? ಆ ಪೊರ್ಕಿಗಳ ಹಿಂಸೆಗೆ ಒಂದ್ ಹೆಣ್ಮಗು ನೇಣ್ ಹಾಕೊಂಡಿದೆ. ನಾವ್ ಕಂಪ್ಲೇಂಟ್ ಕೊಟ್ರು ಏನು ಪ್ರಯೋಜನ ಆಗ್ಲಿಲ್ಲ. ನೀವಾದ್ರೂ ಏನಾದ್ರೂ ಮಾಡಿ ಮೇಡಮ್. ಸರಿ, ನೀವಿನ್ ಹೊರಡಿ, ನಾನ್ ನೋಡ್ಕೋತೀನಿ. ನೀವು ಮಾಡಿರೋ ಪುಣ್ಯದ ಕೆಲ್ಸಕ್ಕೆ ಏರಿಯಾ ಜನ ಸ್ಟೇಷನ್ ಒಳಗ್ ಕಟ್ಟಕ್ಕೆ ಕತ್ತೆ, ದನ, ಎಮ್ಮೆ ಎಲ್ಲ ಹಿಡ್ಕೊಂಡ್ ಬಂದಿದ್ರು. ಹೈಸ್ಕೂಲ್ ಮಕ್ಕಳನ್ನೇ ಟಾರ್ಗೆಟ್ ಮಾಡಿದೀರಾ. ನೀವೇ ಬಂದ್ ಜೀಪ್ ಹತ್ತಿದ್ರೆ ಗೌರ್ಮೆಂಟ್ಗೆ 6 ಬುಲೆಟ್ ಉಳಿಯತ್ತೆ. ನೀವೇ ಬಂದ್ ಹತ್ತುತ್ತೀರಾ ಇಲ್ಲ ನಾನ್ ಹತ್ತಿಸ್ಲಾ? ಮಂಡಿ ಸಾವು ಸೂಡ್ಸದ ಅಪ್ಪ ಅಮ್ಮನ ಮಾತೆ ಕೇಳಲಿಲ್ಲ. ಈ ಪಾಠ ಹೇಳ್ಕೊಟ್ಟಿರೋ ಮೇಷ್ಟ್ರ ಮಾತೆ ನಾವು ಕೇಳಲಿಲ್ಲ. ನಿನ್ ಮಾತು ಕೇಳ್ತೀವ ಚಿನ್ನ? ಹೋಯ್ತಾ ಇರೋ.
ಅಣ್ಣಮ್ಮನ ನಮಸ್ಕಾರ ಮಾಡ್ಕೊಂಬಂದ್ರೆ ನಮ್ಮಿಬ್ರು ಮದುವೆ ಬ್ಯಾಗ್ ನಾದೈತೆ ಬವ ಮಾಡ್ಕೊಂಬರ. ನಾನ್ ಬರಲ್ಲ, ನೀನ್ ಹೋಗ್ಬಿಟ್ ಬಾ, ನಾನ್ ಇಲ್ಲೇ ಇರ್ತೀನಿ. ಬಾ ಸುಮ್ನೆ ತಮಾಷೆ ಮಾಡ್ಬೇಡ ಬವ. ಏ ಕೋತಿ, ಅರ್ಥ ಮಾಡ್ಕೊಳ್ಳೋ ಹೆಣ್ಮಕ್ಳ ಪ್ರಾಬ್ಲಮ್ನ ನಾನ್ ದೇವಸ್ಥಾನಕ್ ಬರೋ ಹಾಗಿಲ್ಲ. ಅಯ್ಯೋ ದಡ್ಬಡಿದು ಆಯ್ತು ಇರವ. ಅವೋ ಬೆಂಗಳೂರು ಜನ ಅವ್ರ ಕಣ್ಣು ಏನು ಸರಿಲ್ಲ ಕಣವ, ಜೋಪಾನವಾಗಿರ್ಬೇಕು ಕಣವ. ನಾ ಬರೋವರೆಗೆ ಈ ಕಂಬ ಹಿಡ್ಕೊಂಡು ನಿಂತ್ಕೊಳ್ಳಿ, ನಾನು ಅಣ್ಣಮ್ಮಂತ ಹೊರ ಕೇಳ್ಕೊಂಡ್ ಬರ್ತೀನಿ. ತಾಯಿ ಅಣ್ಣಮ್ಮ ನಿನ್ನ ಕಣವ, ಈ ಬಡವನ್ ಚೊರ್ಕೋಸಿ ಕರುಣೆ ತೋರ್ಸು ತಾಯಿ. ಎಲ್ಲರೂ ಬೆಂಗಳೂರಿನ ನಂದು ಅಂತಾರೆ, ಆದ್ರೆ ಬೆಂಗಳೂರಿನ ಕಾಯ್ತಾರ ಗ್ರಾಮ ದೇವತೆ ಕಣವ ನೀನು. ನನ್ನೂರವ ಅಷ್ಟು ಕಾಪಾಡು ತಾಯಿ, ಕಾಪಾಡು ನಮ್ಮವ್ವ ಕಾಪಾಡು. ಅವಾ ವಾ ಅಕ್ಕಲ್ಲೊಂದು ಹುಡುಗಿ ನಿಂತಿತ್ತಲ್ಲಿ ನೋಡಿದ್ರ? ಗೊತ್ತಿಲ್ಲ ಕಣಪ್ಪ. ಅಯ್ಯೋ ಅಜ್ಜಿ, ಇಲ್ಲೊಂದು ಹುಡುಗಿ ನಿಂತಿತ್ತಲ್ಲಿ ನೋಡಿದ್ರ? ಕಣಪ್ಪ. ವಾ 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 ಅಣ್ಣ, ಈ ಹುಡುಗಿ ಎಲ್ಲ ನೋಡಿದಿರ? ಗೊತ್ತಿಲ್ಲ ಕಣಪ್ಪ. ಅಣ್ಣ ಈ ಹುಡುಗಿನೆಲ್ಲ ನೋಡಿದ್ರೆ? ತನಕ ನಾನು ಚೆನ್ನಾಗಿ ನೋಡ್ಕೋತೀಯ ಅಲ್ವಾ? ಈ ತಾಸ ರಿಕ್ಷಾ ಓಡಿಸಿದ್ರು ಕೊನೆವರೆಗೂ ರಿಚ್ ಆಗಿ ಸಾಕ್ತಾನೆ ಕಣವ. ನಡೆವ ಎಲ್ಲೂ ಸಿಗ್ತಾ ಇಲ್ವಲ್ಲ. ಹಾಯ್ ಮಿಸ್ಟರ್ ದಾಸ್. ಅಲ್ಲ ಕಣವ, ನೀನಿಲ್ಲಿ ಈ ವೇಸ್ತಲ್ಲಿ ಈ ಕಸುಬಲ್ಲಿ? ದ ಸೇಮ್ ಓಲ್ಡ್ ನಿನ್ ಹಳೆ ಫ್ರೆಂಡ್. ಮೊಗ್ಗಾಗರಳಿದಾಗ ದೇವ್ರ ಗುಡಿನೂ ಸೇರ್ಲಿಲ್ಲ, ಮುತ್ತೈದೆ ಮುಡಿನೂ ಏರ್ಲಿಲ್ಲ. ಈಗ ಕಾಮುಕರ ಮುತ್ತಿನ ತುತ್ತಾಗಿ ಗೆಜ್ಜೆ ಪೂಜೆಗೆ ರೆಡಿಯಾಗಿರೋ ಮಸಣದ ಹೂವು. ಅವ ಸೆಲ್ಲಲ್ಲಿ ಸಿಲ್ವರ್ ತಟ್ಟೆಲ್ ಉಂಡು ಬದುಕ ಮುಡ್ಬೋದು ಕಣವ. ಈ ಸೆರಗಾಸ ಕಸುಬ್ಗೆ ಯಾಕೆ ಬಂದೆ ತಾಯಿ? ಹಸಿವನ್ನ ನೀಗಿಸ್ಕೊಳ್ಳೋಕೆ ನನಗೆ ಅಂತ ಯಾರಿದ್ದಾರೆ ಹೇಳು? ಫ್ರೆಂಡ್ಸ್ ಅಂತಿದ್ ನೀವು ದೂರ ಆದ್ಮೇಲೆ ನಾನು ತಾನೇ ಏನು ಮಾಡಲಿ? ಪಾಲಿಗೆ ಬಂದಿದ್ದು ಪಂಚಾಮೃತ. ಬಿಡು ನನ್ನ ಕತೆನ. ಡೋಂಟ್ ವರಿ ದಾಸ, ಶ್ರೇಯನ್ನ ಹುಡ್ಕೋಣ. ನನಗೆ ತಾನೇ ಅವಳನ್ನ ಬಿಟ್ರೆ ಯಾರಿದಾರವ? ಏನಾದರೂ ಮಾಡಿ ಹುಡುಕ್ಲೇಬೇಕಣವ. ದಾಸ, ಬೆಂಗಳೂರಲ್ಲಿ ತಪ್ಪಿಸ್ಕೊಂಡು ಹುಡುಗಿರ್ನ ಮಾಗಡಿ ರೋಡ್ ಮಾಂಸದ ಅಡ್ಡಾಗ ಮಾರೋ ಖಜೂರ್ ನನ್ನ ಮಕ್ಕಳು ಇವರು. ತಗೊಳ್ಳೋ, ಈ ಹುಡುಗಿ ಸಿಕ್ಕಿದ್ರೆ ನನಗೆ ಹೇಳು, ತಗೋ ಈ ದುಡ್ಡನ್ನ. ಯೋಚನೆ ಮಾಡಬೇಡ ದಾಸ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಿದೆ, ಅವರು ಹುಡುಕ್ತಾರೆ. ಶ್ರೇಯ ಸಿಕ್ಕೇ ಸಿಗ್ತಾಳೆ. ಡೋಂಟ್ ವರಿ, ಬಾ ಹೋಗೋಣ. ಬೇಡ ಬಿಟ್ಬಿಡಿ ಸರ್, ಇನ್ನೊಂದ್ಸಲ ಹಂಗೆಲ್ಲ ಮಾಡೋದಿಲ್ಲ. ಏಯ್ ಉದ್ಬಿಡ್ತೀನಿ ನೋಡ್ ಮಗನೆ, ಎಲ್ಲ ಮುಗಿಸ್ಕೊಂಡ್ ಬಂದಿದ್ಯಲ್ಲ, ಇನ್ನೇನು ಉಳಿಸಿದ್ಯೋ ಡಾಕ್ ನೀನು? ಬೊಟ್ಟು ನೀನು ಮಾತ್ರ ಸ್ನಾನ ಮಾಡ್ಕೊಂಡು ಬೊಟ್ಟೆ ಇಟ್ಕೊಂಡ್ ಬಂದ್ಬಿಟ್ರೆ ಫ್ರೆಶ್ ಏನೋ ನೀನು. ಏಯ್ ಅವಳಿಗೆ ಯಾಕೋ ಸ್ನಾನ ಮಾಡಿಸಿಲ್ಲ? ಬಡ್ಡಿ ಮಗನೆ, ಸ್ನೇಹ ಅನ್ನೋ ಪದದ ಅರ್ಥ ಗೊತ್ತೇನೋ ನಿನಗೆ? ಹಿಟ್ಟಿಕ್ತವ್ರು ಹಟ್ಟಿ ಇಣುಕ್ಲೋಡ ಹಲ್ ಕಟ್ ನನ್ನ ಮಕ್ಕಳು ನೀವು. ಏಯ್ ಕುಲ್ಗೆಟ್ಟವಳೆ, ನೀನಂತವಳಿಂದ ಹೆಣ್ಣು ಜಾತಿಗೆ ಅವಮಾನ ಕಡೆ. ಆ ಮುಕ್ತನಿಗೆ ಮೋಸ ಮಾಡಿದ್ಯಾ? ನಿನ್ಗೊಳ್ಳೆ ಸಾವು ಬರುತ್ತಾ? ಏಯ್ ಲೇಡಿ ಕಾನ್ಸ್ಟೇಬಲ್ ಬರ್ಲಿ ಇರು, ನಿನಗೆ ಚರ್ಮ ಸುಳಿಸ್ತೀನಿ, ತಲೆ ತಗೋಸ್ಕೊಂಡಿರ್ತೀನಿ. ಇವಳು ಕೊಡಿ ಅಂತ ನನಗೆ ಮಾಡಿದ್ರಿ ಸರ್. ವಹಿಸ್ಕೊಂಬರ ಮತ್ತೆ ಸಾಹೇಬ್ರಿಗೆ ಹೆಂಡತಿ ಇನ್ಸಿಡೆಂಟ್ ನೆನಪಾಗಿರ್ಬೇಕು, ಅದಕ್ಕೆ ರುಬ್ತಾವ್ರೆ. ಏಯ್ ನಿಮ್ಮನ್ನೆಲ್ಲ ಫ್ರೆಂಡ್ಸು ಅಂತ ಯಾವ ನಂಬಿಕೆ ಮೇಲೆ ಮನೆ ಒಳಗೆ ಸೇರಿಸ್ಕೊಳ್ಳೋದು? ಕಾಫಿ ಕೇಳ್ಕೊಬಂದು ಕೆಂಬಿಟ್ಟು ಹೋಗ್ಬಿಡ್ತೀರಲ್ಲೋ ನಾಯಿಗಳ. ಸರ್,
ನಾಯಿ ನಿಯತ್ತಿಗೆ ಹೆಸರು. ಅದನ್ನ ಯಾಕೆ ಇವನಿಗೆ ಹೋಲಿಸ್ತಾ ಇದ್ದೀರಾ? ತಾಲಿ ಬಂದ್ ಮಾಡಿ ಹೊಡಿಬೇಡಿ ಸಾ. ಅವ್ನು ನನ್ನ ಫ್ರೆಂಡು ಸಾ. ಏನೋ ಗೊತ್ತಿಲ್ಲ ಕಕ್ಕತ್ತಿನ ಕೆಲಸ ಮಾಡ್ಬಿಟ್ಟವನೇ ಸಾ. ಸುಮ್ಕಿರಪ್ಪ, ಹೊಡಿಬೇಡಿ ಸಾ ಪ್ಲೀಸ್ ಸಾ. ವಿಷಯ ಗೊತ್ತಾಯ್ತಾ ಸಾ? ಏನೋ ಮಡಿಕೇರಿಗೆ 3 ದಿನ ಇದ್ರಂತೆ ಸಾ. ಏನು ಮಾಡಿಲ್ವಂತೆ ಸಾ. ಬರಲಿ ಕರಿತಾವ್ರಿರು ಬಂದೆ. ಏನ್ ಸಾ? ಏನ್ ಬಗಳದು ಕೋತಿ? 3 ದಿನ ಮಡಿಕೇರಿಗೆ ಇದ್ರಂತೆ ಸಾ. ಏನು ಮಾಡಿಲ್ವಂತೆ. ಅಯ್ಯಪ್ಪ, ಏಯ್ ಯಾಕೆ ಸಾ? ಗೂಬೆ ನನ್ನ ಮಗನೇ, ಮಡಿಕೇರಿ ವೆದರ್ಗೆ ಮುದ್ಕುರೆ ಸುಮ್ಮನೆ ಇರಲ್ಲ, ಸಿಡಿದು ಹೇಳ್ತಾರೆ ಅಂತದ್ರಲ್ಲೂ ನೀ ಭಜನೆನ ಮಾಡ್ತಿದ್ದ. ಶೀಲಾ, ಯಾಕಮ್ಮಿ ಹಿಂಗೀಗ ಆಗ್ಬಿಟ್ಟಿದ್ಯಾ? ಕೂದಲೆಲ್ಲ ಕೆದ್ರಕೊಂಡ್ಬಿಟ್ಟಿದ್ಯಲ್ಲ. ನೋಡಿ ಮನೆಗೆ ಹೋಗೋಣ. ಕಿರಣ ಹೇಳೋಗೋದಲ್ವೇನ? ಮಡಿಕೇರಿಗೆ ಸಾನೆ ಮಳೆ ಅಂತ ದಿಟ್ಟನ. ಏಯ್ ಬೇಕು ಫಾ, ನಿನ್ನ ಮನೆ ಮೇಲೆ ಜಲಪಾತನೇ ಬೀಳ್ತಾ ಇದೆ, ಮಡಿಕೇರಿ ಮಳೆ ಅಂತೆ. ತೊಲಗ್ರ ಇಲ್ಲಿಂದ. ಸ್ನಾನ ಮಾಡ್ಕೊಳ್ಳಿ. ಮದುವೆ ದೇವಸ್ಥಾನ ಎಲ್ಲೆಲ್ಲಿಂದ ಬರ್ತಾರೋ ನಾಯಿ ನನ್ನ ಮಕ್ಕಳು. ಅಣ್ಣ, ಈ ಹುಡುಗಿನೆಲ್ಲ ನೋಡಿದ್ದಾರೆ? ಗೊತ್ತಿಲ್ಲ ಕಣಪ್ಪ. ನೋಡು ಬಂಗಾರಿ, ನಾನು ಎಲ್ರ ಥರ ಹೊಡಿಯಲ್ಲ ಬಡಿಯಲ್ಲ. ಒಂದು ಐ ಲವ್ ಯು ಅಂತ ಹೇಳ್ಬಿಡು. ಇಲ್ಲ ಅಂದರೆ ನಾನು ಹೇಳ್ಕೊಟ್ಟು ಡೈಲಾಗ್ ಹೇಳ್ಬಿಡು. ಡೈಲಾಗ್: ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಹೋಗಲು ಯಾಕೆ ಚಿನ್ನ, ಕಷ್ಟ ಆಗ್ತಾ ಇದೆಯಾ? ತಗೋ, ಈಸಿಯಾಗಿರೋದು ಹೇಳ್ಕೊಡ್ತೀನಿ. ಅರಳಿ ಮರದಡಿ ಬೂಡ ತಳಿ ರೋಡೆದಡೆ. ಬಾಲೆ ಬಿಟ್ಬಿಡು ಸುಮ್ನೆ, ಇಲ್ಲ ನನ್ನ ದಾಸ ಬಂದು ನಿನ್ ಬುಡ ಕೈ ಹಾಕ್ತಾನೆ. ಹೇಳು ಬಂಗಾರಿ, ಹೇಳು ಚಿನ್ನ, ಹೇಳು ಮುದ್ದು, ಹೇಳು ಡಾರ್ಲಿಂಗ್, ಹೇಳು ನನ್ ಲವ್ವೇ, ಹೇಳು ನನ್ ಏಯ್, ಫೈಟ್ ಮಾಡೋದಕ್ಕೆ ಎದುರುಗಡೆ ಫೈಟ್ ಇದ್ರೆ ಅದು ಮಜಾ. ನೀನು ಫೈಟ್ರ್ ಅಲ್ಲ, ಬರೀ ಆಕ್ಟ್ರು. ಗುಂಡಿಗೆ ಇರೋ ಗಂಡಸನ ಜೊತೆ ಕೂತಾಡ್ರೆ ಗಂಡಸ್ತನಕ್ ಬೆಲೆ. ಕಿಂಡಿಲಿ ಇಣಕ್ ನೋಡೋ ನಿನ್ನಂತ ನನ್ನ ಮಗನ ಜೊತೆ ಹೊಡೆದಾಡಿದ್ರೆ ಗಂಡಸ್ತನಕ್ಕೂ ಬೆಲೆ ಇರಲ್ಲ, ನಿನ್ನಂತವನಿಗೂ ನೆಲೆ ಇರಲ್ಲ. ನೀನೊಬ್ಬ ಡಾನು, ನಿನ್ನ ಇವರೆಲ್ಲ ನಿನಗ್ ಫ್ಯಾನು. ಎಲ್ಲೋಯ್ತೋ ಏನೋ ಬೇಡ. ಲೇ ಕೋತಿನಾಗ, ಎಲ್ಲೋ ಹೋಗಿದ್ದ 4 ದಿವಸದಿಂದ ಕಾಣಿಸ್ತಿರ್ಲಿಲ್ಲ ನೀನು. ಬಾ ಕೃಷ್ಣಣ್ಣ, ನಾನು ಹಿಂಸೆ ಬೇಡ. ಯಾಕೆ? ಮೊನ್ನೆ ಕೋತಿ ಹಿಡ್ಕೊಂಡ್ ಬಂದಿನಲ್ಲ, ಅದ್ ತಪ್ಸ್ಕೊಂಡ್ಬಿಟ್ಟು ಅದೆಲ್ಲೋ ನಾಗಮಂಗಲ ತವ ಮುಳ್ಕಟ್ಟೆಗೈತೆ ಅಂದ್ರು. ಹುಡುಕಿ ಸಾಕಾಗೋಯ್ತು. ಅದ್ರ ಸೆಲೆಗೆಟ್ಟೋಗ ಸಿಕ್ಲೇ ಇಲ್ಲಪ್ಪ, ಕೈ ಕಾಲೆಲ್ಲ ಬಿದ್ದೋಗ್ಬಿಟ್ಟು. ನೀನೇ ನೀರಿಕಕ್ ಹೋಗ್ತಾ ಇದೀಯಾ? ಗದ್ದಿಗೆ ನೀರ್ ಬಿಡಕ್ ಹೋಗ್ತಾ ಇದೀನಿ ಕಣಲೇ. ಪಂಚೆ ಎಚ್ ಕೊಟ್ಟಿದ್ದಲ್ಲ ಅದಕ್ಕೆ. ಮಕ ಮುಚ್ಚ, ಒಳ್ಳೆ ಕೋತ್ ನನ್ ಮಗನ್ ಸವಾಸ ಆಯ್ತು. ಹೋಯ್ತಾವನು, ಮೆದೆಗೆ ಹೋಯ್ತಾವನು. ಅತಿ ಮಧುರ. ಶಿಲಾ, ಏ ಶಿಲೆ, ಎಲ್ಲೋದ್ಲಿ ಇವಳು? ಲೇ ಅಮ್ಮೆ, ಶಿಲೆ. ಚೀಟಿ ಬೇರೆ ಐತಿಲಿ, ನಂಗೆ ಬೇರೆ ಓದಕ್ ಬರಲ್ವೇ. ಲೇ ಮ್ಯಾಕ್ಸೆಟ್ ಮಂಜ, ಬರ್ಲ ಇಲ್ಲಿ. ಏನಣ್ಣ ಇದ್ರಾಗ ಏನದು ಓದೋ? ಮಕ್ಕ ನೋಡ್ತೀವಿ, ಓದೋ. ಅಣ್ಣ, ಶೀಲಕ್ಕ ನಿಮ್ ಜೊತೆಲಿ ಇರಲ್ವಂತೆ. ಅದೇ ನಿಮ್ ಫ್ರೆಂಡ್ ಕ್ಯಾಮ್ರಾಮನ್ ಕಿರಣ್ ಇದ್ದಾನಲ್ಲ, ಅವನ ಜೊತೆಲಿ ಇರ್ತೀನಿ ಅಂತ ಬರ್ದಿಕೊಳ್ಳಿ ಪತ್ರದಲ್ಲಿ. ತಗೊಳ್ಳಿ. ಶೀಲಾ, ನಾನೇನು ಅನ್ಯಾಯ ಮಾಡಿದೆ ನಿನಗೆ? ನೀನು ಬಿಟ್ಟಿರೋಕ್ಕಾಗಲ್ಲ ಕಣಮ್ಮಿ ನನಗೆ. ಫೈವ್ ಸ್ಟಾರ್ ಹೋಟ್ಲಲ್ಲಿ ಪುಲ್ಕ ತಿನ್ಬೇಕಾಗಿದ್ದವಳು ಫುಟ್ಪಾತಲ್ಲಿ ಪುಳಿಯೋಗರೆ ತಿಂತಾ ಇದೆಯಾ? ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ಪಲ್ಲಂಗ ಹಾಸ್ಕೊಂಡು ಪ್ರಸ್ತ ಮಾಡ್ಕೊಳ್ಳೋಣ ಬಾ.
ವಾಲೆ ಮಂಜನ್ ಮುಖ ನೋಡಕ್ಕೂ ಅಸಹ್ಯಪ್ಪ. ತಿನ್ನೋ ಟೈಮ್ನಲ್ಲಿ ತಿಪ್ಪೆ ದರ್ಶನ ಬೇಕಿತ್ತಾ? ಏಯ್ ಬಿಟ್ಕೊಡು ಅವಳನ್ನ, ಬಿಟ್ಕೊಡು. ಬಂದ್ರೆ ಕರ್ಕೊಂಡು ಹೋಗೋ, ಇಲ್ಲಾಂದ್ರೆ ಮುಚ್ಕೊಂಡು ಹೋಗಲ್ಲ. ಯಾಕೋ ನನಗೆ ಹಿಂಗೆ ಹಿಂಸೆ ಕೊಡ್ತೀಯಾ? ಇಷ್ಟಾದ್ರೂ ನೀನ್ ಬಿಡಲ್ಲ ಅಲ್ವಾ? ಏ ವಾಲೆ ಮಂಜ, ನೆಕ್ಸ್ಟ್ ಟೈಮ್ ಏನಾದ್ರೂ ನಮ್ ತಂಟೆಗ್ ಬಂದ್ರೆ ಯಾವ ಜಾಗ ಅಂತಾನೂ ನೋಡಲ್ಲ. ಪೂರ್ತಿ ಬಟ್ಟೆ ಬಿಚ್ಚಿ ನಿನ್ ಮುಂದೆನೆ ದಾಸನ್ ಜೊತೆ ಮಲಗ್ತೀನಿ. ಆವಾಗ ಹೇಗೋ ನನ್ ಲವ್ ಮಾಡ್ತೀಯಾ? ನೀನ್ ಅದ್ ಹೇಗ ಅವನ್ ಜೊತೆ ಮಲಗ್ತೀಯೋ ನಾನು ನೋಡ್ತೀನಿ. ಲೇ ಅಕ್ಕಿ ಪುಟ್ಟ ಕಂಡಿವ್ನಿ ಸದ್ಯ ಈ ಸರಿ ಸಮ್ಮಿಶ್ರ ಸರ್ಕಾರ ಬರ್ಲಿಲ್ಲ. ಲೇ ಯಾವನ್ ಬಂದ್ರೇನೋ ನಾವು ಗೇಯದು ತಪ್ಪುತ್ತಾ? ಇಲ್ಲ. ಮೊನ್ನೆ ಎಲೆಕ್ಷನ್ ನಲ್ಲಿ ಯಾವನ ಎಣ್ಣೆ ಕೊಟ್ಟ ಕುಡ್ದೆ 4 ದಿನ ಕೆರೆಗೂ ಮನೆಗೂ ತಿರುಗಿತ ಆಯ್ತು. ನನ್ನ ಮಕ್ಕಳು ಕೆರೆ ತವನೆ ಮಲಿಕಳತ್ತಾನೆ. ಲೇ ಎಳೆ ಹುಡುಗರಿಗೆ ಹಳೆ ಆಂಟಿ ಇಷ್ಟ ಅನ್ನಂಗಾಯ್ತು ನೀ ಹೇಳಿದ್ದು. ಕೊಡೋರು ಏನು ಒರಿಜಿನಲ್ ಆಗಿ ಕೊಡ್ತಾರೆ. ನೀವು ಮಾನ್ಗೆಟ್ ನನ್ನ ಮಕ್ಳು ಕಣ್ ತಗೋ. ಲೇ ಮುಂದಿನ ಸಲ ಬರ್ಲಿ ಅವರು, ಸರಿಯಾಗಿ ಮಾಡ್ತೀನಿ ಅವ್ರಿಗೆ. ಏನ್ ಮಾಡ್ತೀಯಾ? ಒರಿಜಿನಲ್ ಕೇಳ್ತೀನಿ. ತೂ ಮುಂಡದೆ, ನೀವು ಬದ್ಲಾಗಲ್ಲ, ಅವ್ರು ನೆಟ್ಕಾಗಲ್ಲ. ಜೈಲಲ್ಲಿ ಕಾಟ ನಮ್ಗೆ ತಪ್ಪಿದ್ದಲ್ಲ. ಓಹೋ ಬತ್ತಾವ್ ನೋಡು ಧರ್ಮಪತ್ನ. ಹಂಗಂದ್ರೇನಾ? ನೀನು TCH ಮಾಡಿ ಕೆಲ್ಸ ಇಲ್ದೆ ಅಲಿತಾ ಇಲ್ವಾ? ಹಂಗೆ ಲೇ, ಗಂಡನಿಗಾಗಿ ಜೀವ ಕೊಡೋಳು ಧರ್ಮಪತ್ನಿ, ಹೆಂಡತಿಗಾಗಿ ಜೀವ ಕೊಡೋನು ಧರ್ಮಪತ್ನ. ಕೆಲಸ ಸಿಗದ TCH ಇವತ್ತಿನ ಪೇಪರ್ ಅಲ್ಲಿ ಏನ್ ವಿಶೇಷ ಐತೆ ಓದಿ ಹೇಳಯ್ಯ. ಹೋದ್ ತಿಂಗಳು 5ನೇ ತಾರೀಕು ಪೇಪರು, ಇವತ್ತು ಓದ್ತಾ ಕೂತಿದ್ದೀನಿ. TCH ಬಾಬಣ್ಣ ಟೀ ಕೊಡು. ಇದೇನ್ಲ ನಾಗ ಎಂಟ್ರ ಫೋಟೋನ್ ಕುತ್ಕೆ ಮೇಲೆ ಹಾಕೊಂಡ್ ತಿರುಗ್ತಾ ಇದೆಯಲ್ಲೋ. ಮನೇಲಂತೂ ಇಲ್ಲ, ಮೈ ಮೇಗಾರು ಇರ್ಲಿ ಅಂತನಾ? ಪೇಪರ್ಗೆ ಹಾಕ್ಸ ಕಾಸಿಲ್ಲ, ಯಾರನ್ನ ಕಂಡ್ರೆ ಹೇಳಿ. ಸರಿ ಬಿಡು, ನಿನಗೆಲ್ಲೋ ಭ್ರಾಂತ ಕಣ. ಲೇ ದೊಡ್ಡವ್ರು ಹೇಳವ್ರೆ, ಕಳ್ಕೊಂಡಿದ್ದನ್ನ ಹುಡುಕ್ಬೇಡ, ಕೆರ್ಕೊಂಡಿದ್ದನ್ನ ಹೇಳ್ಬೇಡ ಅಂತ. ನಡಿಯೋರು ಎಡೋದೇ ಇರ್ತಾರ, ಬತ್ತಾಳೆ ಬಿಡು. ಇದು ಎಡವಿರೋದಲ್ಲ, ಬಿದ್ದಿರೋದು. ಬೇತೂರಿ ಎಲ್ಲೋಗವಳೋ ಏನೋ. ಕರ್ಕೊಂಡೋದವನು ಮತ್ತೆ ವಾಪಸ್ ಕರ್ಕ ಬರ್ತಾನೇನ್ಲ. ಅದಕ್ಕೆ ಹೇಳೋದು ಕೆಟ್ಟ ಫ್ರೆಂಡ್ಸ್ಗಳನ್ನ ಮನೆ ಒಳಗೆ ಸೇರಿಸಬಾರ್ದು ಅಂತ. ಅವ್ರನ್ನ ಬೈದ್ರೆ ನಂಗೆ ಕೋಪ ಬರ್ತದ. ಓ ನೀನ್ ಹೇಳ್ದಂಗ ಅವಳು ಕೇಳಂಗಿದ್ದಿದ್ರೆ ಇನ್ನು ಶಾನೆ ಆಡ್ತಾ ಇದ್ದೆ ನೀನು. ಅಷ್ಟೇ, ಈಗ ಈ ಗಪ್ಟಿ ನನಗೆ ಬೇಡ, ನೀನೇ ಕುಡ್ಕೋ. ಯಾವನಿಗೆ ಬೇಕು? ನನ್ನ ಹೆಂಡತಿ ಬರ್ಲಿ, ಅವಳ ಕೈಲಿ ನಿಮ್ಮ ಕೂಗಿಸ್ತೀನಿ. ಇವ್ರಪ್ಪ ಯಾರು ಅಂತ ಇವನ್ಗೆ ಗೊತ್ತಿಲ್ಲ. ಲೇ ದತ್ತುರಿ ಮುಂಡೇರ್ನ ಬೇತುರಿ ಅಂದೆ ಗರ್ತೇನ ಕಾಯ್ತದ. ಹೋಗಲೇ ಚಿನ್ನು, ಈ ಉಂಗ್ರ ನಿನಗಿಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು. ಆದ್ರೆ ಯಾಕೋ ಇದೆಲ್ಲ ತಪ್ಪು ಅಂತ ಅನ್ನಿಸ್ತಾ ಇದೆ ನನಗೆ. ಈ ದೇಶದಲ್ಲಿ ಶ್ರೀಮಂತಿಕೆ ಅನ್ನೋದು ಎಲ್ಲವನ್ನ ಬಯಸುತ್ತೆ, ಮರೆಸುತ್ತೆ. ಇರ್ಬೋದು, ನೀವು ಹೀಗೆ ಮಾಡ್ತಿರೋದು ಸ್ನೇಹಕ್ಕೆ ದ್ರೋಹ ಮಾಡ್ದಂಗಾಗಲ್ವಾ? ಖಂಡಿತ ಇಲ್ಲ. ಹೆಣ್ಣಿನ ಸೌಂದರ್ಯ ಮತ್ತು ಕಾಮದ ಮುಂದೆ ಈ ಜಗತ್ನಲ್ಲಿ ಸ್ನೇಹ ಮತ್ತು ಪ್ರೀತಿ ಎಲ್ಲ ಕುರುಡು. ಇದು ಸೌಂದರ್ಯ ಸಮರ, ಗೆದ್ದವನೇ ಅಮರ. ಅಣ್ಣ ಇವನ್ನೆಲ್ಲ ನೋಡಿದ್ರ? ಗೊತ್ತಿಲ್ಲ, ಹೋಗ್ರಿ ಹೋಗ್ರಿ ಹೋಗ್ರಿ. ಆಟೋಣ ಇವನ್ನೆಲ್ಲ ನೋಡ್ದ? ಇವ್ರ ಗೊತ್ತಿಲ್ಲ ಗುರುವೆ. ಅಮ್ಮ ಅಮ್ಮ ಯಾಕಮ್ಮಿ ಹಿಂಗ್ ಮಾಡ್ಬಿಟ್ಟೆ?
ನೀನು ನಾನು ಚೆನ್ನಾಗಿ ನೋಡ್ಕೊತಾ ಇರ್ಲಿಲ್ವಾ? ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಹೊಟ್ಟೆಗೆ ಬಂದು ಕೇಳಿ ಯಾರನ್ನ ಬೇಕಾದ್ರೆ. ಗಂಗೆ ಅಂತೇಳು 3 ಸಲ ತೇಲಿಸ್ತಾಳೆ, ಅದಕ್ಕೆ ನಾನು ಕ್ಷಮಿಸ್ದೆ. ಈಗಲೂ ಬಾಳ್ ತೋರ್ಸೋಣ. ಎಂಗಳೆಲ್ಲ ಆಡ್ಕಣ ಮಾಡ್ಬಿಟ್ಟಲ್ಲ ಅಮ್ಮಿ. ನಂಗೆ ಒಟ್ಟಿಗಿಲ್ಲ ಅಂದ್ರೂ ನಿಂಗೆ ತಂದಾಗ್ತಾ ಇದ್ನಲ್ಲೇ. ಊರಾಗೆಲ್ಲ ಆಡ್ಕೋತಾರೆ ಕಡೆ. ಮಾನಕ್ಕೋಸ್ಕರ ಪ್ರಾಣ ಕೊಡೋ ಜನ ನಾವು. ಪ್ರಾಣ ಸಹಿತ ಅಂತ ನಂಬಿದ್ದೆ, ಬೆನ್ನಿಗೆ ಚೂರಿ ಹಾಕ್ಬಿಟ್ಟ ಪಡ್ಡಿ ಮಗ. ಹೊಟ್ಟೆಗೆ ಬಂದು ಎಲ್ಲಾರನ್ನು ಕೇಳು, ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಯಾಕೆ ಹೇಗೆ ಮಾಡ್ಬಿಟ್ಟೆ? ಶೀಲಾ, ಯಾಕೆ ಹೇಗೆ ಮಾಡ್ಬಿಟ್ಟೆ? ಏನಾಯ್ತು? ಪೊಲೀಸಪ್ಪ, ಯಾರಿವ್ರು? ಅಣ್ಣ ಪೊಲೀಸ ಮಕ್ಕ ನೋಡ್ತೀನಿ ಒಂದು ಜೊತೆಗೆ. ಮಕ್ಕ ನೋಡ್ಬೇಕು, ಮಕ್ಕ ನೋಡ್ಬೇಕು, ನಾನು ಅಣ್ಣ ಮಕ್ಕ ನೋಡ್ಬೇಕು. ಒಂದೇ ಒಂದ್ಸರಿ ನೋಡ್ದಿ, ಯಾರು ಹೋಗ್ರಿ ಎಲ್ಲ ಹೋಗಿ. ಹಾ ಗುಂಪು ಕಟ್ಬೇಡಿ, ಹೋಗಿ ಹೋಗಿ. ನಿಮ್ಗೆ ಹೇಳಿದ್ದು ಹೋಗಿ, ಹೋಗ್ರಿ ಹೋಗಿ ಸುಮ್ಮನೆ. ಅಣ್ಣ ನಿಮ್ ಕೆಲಸ ನೋಡ್ಕೊಳ್ಳಿ, ಹೋಗ್ಬೇಕು. ನಾನು ಹೊಡಿಬೇಡಿ ಸಾ, ಅವ್ನು ನನ್ನ ಫ್ರೆಂಡು ಸಾ. ಅಣ್ಣ ಶೀಲಕ ನಿಮ್ ಜೊತೆಲಿ ಇರಲ್ವಂತೆ, ಅದೇ ನಿಮ್ ಫ್ರೆಂಡ್ ಕ್ಯಾಮ್ರಾಮನ್ ಕಿರಣ್ ಇದ್ದಾನಲ್ಲ, ಅವನ ಜೊತೆಲಿ ಇರ್ತೀನಿ ಅಂತ ಬರ್ದಿಕೊಳ್ಳಿ ಪತ್ರದಲ್ಲಿ. ನಡಿಯೋರು ಹೇಳೋದೇ ಇರ್ತಾರ, ಬತ್ತಳ ಬಿಡು. ಇದು ಎಡವಿರೋದಲ್ಲ, ಬಿದ್ದಿರೋದು. ಬೇತೂರಿ ಎಲ್ಲೋಗವಳೋ ಏನೋ ಗೊತ್ತಿಲ್ಲ. ಹೋಗ್ರಿ ಹೋಗ್ರಿ ಹೋಗ್ರಿ. ಇಷ್ಟಾದ ಮೇಲೆ ನಾನು ಸುಮ್ಮನಿರ್ಬೇಕಾ? ನನ್ನ ಜೀವನಕ್ಕೆ ಜೀವಾಗಿ ದಾಟನ್ನ ಸುಟ್ಟಾಕಿದ್ರು. ನನ್ನಟ್ಟಿನ ಕೆಡುವುದ್ರು. ಇದಕ್ಕೆಲ್ಲ ಕಾರಣ ನಾವಿಬ್ರು ಮದುವೆ ಆಗದಿರೋದು. ನಿಮ್ಮಂತ ಹೆಣ್ಣು ಪಿರುತಿ ಅಂತ ಅದೆಷ್ಟು ಜನ ಗಂಡೆಗಳನ್ನ ಹಾಳು ಮಾಡಿದಿರವ. ನಿನ್ನಂತ ಹೆಣ್ಣು ಜಗತ್ತಲ್ಲಿ ಯಾವ ಗಂಡಿಗೂ ಸಿಗೋದು ಬೇಡ ಕಣವ. ನಾನ್ ಬೇಡ ಬೇಡ ಅಂದ್ರು ಬೇಕು ಬೇಕು ಅಂತ ಹಿಂದೆ ಬಿದ್ದವನು ನೀನು. ನಿನ್ ಯೋಗ್ಯತೆ ಏನು ಅಂತ ನಮಗ್ ಗೊತ್ತಿಲ್ವಾ? ಹೋಗಲೋ. ನಾನು ಬಿಟ್ಟು ಹೋಗ್ಬೇಡ ಕಣವ. ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ತಾಯಿ. ನನಗೂ ನಿನ್ನನ್ನು ಬಿಟ್ರಿ ಇನ್ಯಾರು ಇಲ್ಲ ಕಣವ. ಹೋಗೋಲೇ ಹೋಗೋ. ಕೆಲವು ಭಿನ್ನಾಭಿಪ್ರಾಯಗಳಿಂದ ಪ್ರೀತಿ ಹುಟ್ಟುತ್ತದೆ. ಅದೇ ಭಿನ್ನಾಭಿಪ್ರಾಯಗಳು ಪ್ರೀತಿನ ದೂರನೂ ಮಾಡುತ್ತೆ. ನಿನಗ್ ಸೂಟ್ ಆಗುವಂತ ಹೊಸ ಟಿಪಿಕಲ್ ಡ್ರೆಸ್ ತಂದಿದ್ದೀನಿ. ಇದು ನನ್ ಬರ್ತ್ಡೇ ಗಿಫ್ಟ್, ತಗೋ ಹಾಕೋ. ಓ, ಈರುಳ್ಳಿ ಚೀಲ ಶರ್ಟ್. ಇವಾಗ ಇದೇ ಫ್ಯಾಷನ್ ಗೊತ್ತಾ?
ಇದನ್ನ ಈಗ ಹಾಕಲ್ಲ ಕಣವು. ನಿಮ್ಮ ನೆನಪಿಗೋಸ್ಕರ ಇಟ್ಕೊಂಡಿರ್ತೀನಿ ಹೇಳಿ. ದಾಸ, ಇಷ್ಟ ದಿನ ನಮ್ಮನೆ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇದೆಯಲ್ಲ, ತಗೋ ನಮ್ಮನೆ ಅಡ್ರೆಸ್. ನಾಳೆ ನಮ್ಮ ಮನೆಗೆ ಬಾ, ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾಳೆನೇ ನಮ್ಮಿಬ್ಬರು ಮದುವೆ. ನಿನ್ನ ಪ್ರೀತಿ ಸಿಕ್ಕುದು ಖುಷಿಲಿ ತಮಟೆ ಬಡಕ ಸ್ಟೆಪ್ ಹಾಕದೆ ಕಣವ. ಶ್ರೇಯನ ಮದುವೆ ಆಗಬೇಕು ಅಂತ ಹೊರಟೆ ನಿನ್ನನ್ನು ನಾನು ಯಾಕೆ ಕಿಡ್ನಾಪ್ ಮಾಡ್ಕೊಂಡ್ಬಂದೆ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು, ಪ್ರೇಕ್ಷಕರಿಗಂತೂ ನಮ್ಮಿಬ್ಬರಿಗಿಂತ ಮೊದಲೇ ಗೊತ್ತು. ವೈಟ್ ಆ್ಯಂಡ್ ಬ್ಲ್ಯಾಕ್ ಲವ್ ಸ್ಟೋರಿಯಿಂದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ತನಕನೂ ಸಾವಿರಾರು ಲವ್ ಸ್ಟೋರಿಗಳು ಬಂದು ಹೋಗಿವೆ. ಆ ಸಿನಿಮಾಗಳ ಕ್ಲೈಮ್ಯಾಕ್ಸಲ್ಲಿ ಜಾತಿ, ಪ್ರೀತಿ, ಆಸ್ತಿ, ನಾಸ್ತಿಗೋಸ್ಕರ ಬೆಂಕಿಗೆ ಬಿದ್ದಿದ್ದಾರೆ, ಪ್ರಪಾತಕ್ಕೆ ಬಿದ್ದಿದ್ದಾರೆ, ವಿಷ ಕುಡ್ದಿದ್ದಾರೆ. ಕೊನೆಗೆ ಹುಡುಗನ ತ್ಯಾಗ, ಹುಡುಗಿಯ ಯಾಗ, ಇಲ್ಲ ಹುಡುಗಿಗೆ ಕ್ಯಾನ್ಸರು, ಹಾರ್ಟ್ ಪೇಷಂಟು, ಹ್ಯಾಂಡಿಕ್ಯಾಪ್, ಈ ಎಲ್ಲ ಥರದ ಕ್ಲೈಮ್ಯಾಕ್ಸ್ ನೋಡಿ ಜನ ಬೇಸತ್ತಿದ್ದಾರೆ. ವಿಲನ್ ಹೀರೋ ಹೊಡಿತಾನೆ, ಇಲ್ಲ ಹೀರೋ ವಿಲನ್ ಹೊಡೆದು ತಾನು ಹೀರೋ ಆಗ್ತಾನೆ, ಅಷ್ಟೇ ತಾನೆ. ಒಬ್ಬ ಒಳ್ಳೆಯವನು ಕೆಟ್ಟವನಾಗ್ತಾನೆ, ಒಬ್ಬ ಕೆಟ್ಟವನು ಒಳ್ಳೆಯವನಾಗ್ತಾನೆ. ನಾನು ಶ್ರೇಯನ್ನ ನಿನಗಿಂತ 100 ಪಟ್ಟು ಜಾಸ್ತಿ ಪ್ರೀತಿಸ್ದೆ, ಆರಾಧಿಸ್ದೆ. ನಾನು ಯಾಕೆ ಇಷ್ಟ ಆಗ್ಲಿಲ್ಲ? ನೀನೇ ಯಾಕೆ ಇಷ್ಟ ಆದೆ? ಲೇ, ಒಂದೇ ಒಂದ್ಸಲ ಕಡೆಯದಾಗ ಅವಳನ್ನ ಕೇಳ್ಬಿಡ್ತೀನಿ, ಕರ್ಕೊಂಡೋಗೋ ನನ್ನ. ನನಗೆ ಇವ್ರು ಯಾರು ಬೇಡ. ಇದು ನಮ್ಮಿಬ್ರು ಪರ್ಸನಲ್ ಫೀಲಿಂಗ್ಸ್. ನೀನ್ ಹೀರೋ, ನಾನು ವಿಲನ್. ನಡಿ, ನಾವಿಬ್ರೇ ಹೋಗೋಣ. ಶ್ರೇಯಾ,
ಕೊಟ್ಟೆ ನೀ ನನಗೆ? ಯಾಕೆ ಮೋಸ ಮಾಡ್ದೆ ನೀ ನನಗೆ? ಇವತ್ತು ನನ್ಗೂ ನನ್ನ ಹುಡುಗನ್ಗೂ ಮದುವೆ. ಹೇಗ್ ನನ್ ಮುಖ ತೋರಿಸ್ಲಿ ಅವನ್ಗೆ? ಹೇಗ್ ನಾನು ಅವನ್ನ ಮದುವೆ ಆಗ್ಲಿ? ಹೇಗ್ ಹೇಳಿ ಅವನ್ಗೆ ನನ್ ಮಂಗಳಮುಖಿ ಅಂತ? ನನ್ನ ಪ್ರೀತಿಯ ಗೆಳೆಯ, ನಮ್ಮದು ಶ್ರೀಮಂತ ಕುಟುಂಬ. ಮಕ್ಕಳಾಗದ ನನ್ನ ತಂದೆ ತಾಯಿಗೆ ತುಂಬಾ ವರ್ಷಗಳ ನಂತರ ಗಂಡು ಮಗುವಾಗಿ ನಾನು ಹುಟ್ಟಿದ್ದಕ್ಕೆ ತಂದೆ ತಾಯಿಯ ಸಂಭ್ರಮ ಮುಗಿಲು ಮುಟ್ಟುತ್ತಿತ್ತು. ನಾನು ಬೆಳೆಯುತ್ತಾ ಬೆಳೆಯುತ್ತಾ ಹೆಣ್ಣು ಮಗುವಿನ ಗುಣಲಕ್ಷಣಗಳು, ಬಯಕೆಗಳು ನನ್ನಲ್ಲಿ ಬೆಳೆಯುತ್ತಾ ಹೋದವು. ಗಂಡು ಮಗುವಾದ ನಾನು ಹೆಣ್ಣಿನ ಬಟ್ಟೆ ಹಾಕಿಕೊಳ್ಳುತ್ತಿದ್ದೆ. ಇದನ್ನ ತಂದೆ ನೋಡಿ ಹೊಡೆಯುತ್ತಿದ್ದರು. ಹುಡುಗನಾದ ನಾನು ಹುಡುಗಿ ಆಗ್ತಾ ಹೋದೆ. ತಾಯಿ ಕಣ್ಣೀರ್ ಹಾಕಿದ್ರು, ತಂದೆ ಡಾಕ್ಟರ್ನ ಕರೆಸಿದ್ರು. ಸರ್, ನಮ್ಮ ರಿಪೋರ್ಟ್ ಪ್ರಕಾರ ಈ ಗಂಡ್ಮಗುನಲ್ಲಿ ಹೆಣ್ಮಕ್ಳ ಶರೀರದಲ್ಲಿರುವ ಆಸ್ಟ್ರೋಜನ್ ಹಾರ್ಮೋನ್ ಉತ್ಪತ್ತಿ ಆಗ್ತಿರೋದ್ರಿಂದ ಈ ಮಗು ಮುಂದೆ ಡಾಕ್ಟ್ರು ನಾನು ಹೆಣ್ಣು ಅಲ್ಲದ ಗಂಡು ಅಲ್ಲದ ಮಂಗಳಮುಖಿಯಾಗಿ ಪರಿವರ್ತನೆ ಆಗೋದನ್ನ ಖಚಿತಪಡಿಸಿದ್ರು. ನನ್ನ ತಾಯಿಗೆ ಪರ್ವತವೇ ಕುಸಿದಂತಾಯಿತು. ನನ್ನ ತಂದೆ ಕೆಂಡಮಂಡಲವಾಗಿ ನನ್ನ ಮತ್ತೆ ಮತ್ತೆ ಹೊಡೆಯುತ್ತಿದ್ದರು. ನನ್ನ ತಾಯಿ ಕಣ್ಣೀರು ಹಾಕುತ್ತಿದ್ದರು. ನನ್ನ ತಂದೆ ನನ್ನನ್ನ ಅನಾಥಾಶ್ರಮಕ್ಕೆ ಬಿಟ್ಟು ಬರಲು ಹೇಳಿದರು. ಆದರೂ ಒಮ್ಮೊಮ್ಮೆ ಅನಾಥಾಶ್ರಮದಿಂದ ತಪ್ಪಿಸಿಕೊಂಡು ಮನೆಗೆ ಬರುತ್ತಿದ್ದೆ. ಆಗಲೂ ಸಹ ನನ್ನನ್ನು ಹೊಡೆದು ಮನೆಯಿಂದ ಹೊರಗೆ ಹಾಕುತ್ತಿದ್ದರು. ಸ್ನೇಹಿತರಿಂದ, ಸಮಾಜದಿಂದ ತುಂಬಾ ನೋವು ಅನುಭವಿಸಿದೆ. ಬಸ್ ಹತ್ತೋಕ್ಕೆ ಅಂತ ಹಿಂದೆ ಹೋದರೆ ಮುಂದೆ ಕಳಿಸುತ್ತಿದ್ದರು, ಮುಂದೆ ಹೋದರೆ ಹಿಂದೆ ಕಳಿಸುತ್ತಿದ್ದರು. ಶೌಚಾಲಯಕ್ಕೆಂದು ಗಂಡಸರ ಶೌಚಾಲಯಕ್ಕೆ ಹೋದರೆ ಇದು ಗಂಡಸರೋಗ ಜಾಗ, ನೀನ್ ಆ ಕಡೆ ಹೋಗ್ಬೇಕು. ಏನ್ ಮುಖ ನೋಡ್ತೀಯಾ? ಹೋಗು, ಬೆಳಬೆಳಗ್ಗೆನೆ ಬಂದು ತಲೆ ತಿಂತವೆ. ಹೆಂಗಸರ ಶೌಚಾಲಯಕ್ಕೆ ಹೋದರೆ ಅಲ್ಲಿಯೂ ನನ್ನನ್ನು ಸೇರಿಸುತ್ತಿರಲಿಲ್ಲ. ಯಾವ ಕಡೆ ಹೋಗಬೇಕು ಅನ್ನೋ ದೊಡ್ಡ ಹಿಂಸೆ. ನಾನು ಮಂಗಳಮುಖಿಯರ ಜೊತೆಯಲ್ಲಿಯೂ ಬದುಕಲು ಆಗಲಿಲ್ಲ. ಈ ಥರ ಸಮಾಜದಿಂದ ತುಂಬಾ ನೋವು, ಹಿಂಸೆಗಳನ್ನ ತಾಳಲಾರದೆ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಇಲ್ಲಿ ನನಗೆ 4 ಜನ ಅನಾಥ ಹುಡುಗಿಯರ ಪರಿಚಯ ಆಯಿತು. ನಾವೆಲ್ಲರೂ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಆ ಟೈಮ್ನಲ್ಲೇ ನೀನು ನನಗೆ ಪರಿಚಯ ಆದೆ. ನನಗೆ ನೀನು ಸಿಕ್ಕ ಕ್ಷಣದಿಂದ ನನ್ನಲ್ಲಿಯೂ ಕೂಡ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಒಬ್ಬ ಹುಡುಗನನ್ನ ಪ್ರೀತಿಸಬೇಕು. ಪ್ರೀತಿಯನ್ನ, ಭಾವನೆಗಳನ್ನ, ಕನಸುಗಳನ್ನ, ಎಮೋಷನ್ಸ್ಗಳನ್ನ, ಫೀಲಿಂಗ್ಸ್ಗಳನ್ನ, ಬದುಕಿನ ಸುಖ ದುಃಖಗಳನ್ನ ಆಸ್ವಾದಿಸ್ತಾ ಹೋದೆ. ಎಷ್ಟೋ ಸಲ ನಿನ್ನ ಹತ್ರ ನಿಜವಾದ ಸತ್ಯ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಈ ಜಗತ್ತಲ್ಲಿ ಯಾವ ಹುಡುಗನೂ ತನ್ನ ಹುಡುಗಿಗೆ ಕೊಡದಷ್ಟು ಸಂತೋಷವನ್ನ, ಪ್ರೀತಿಯನ್ನ ಮೊಗೆದು ಕೊಟ್ಟೆ. ಅದಕ್ಕೆ ನಿನಗೆ ಕೋಟಿ ಥ್ಯಾಂಕ್ಸ್ ಗೆಳೆಯ. ಜನ್ಮ ಜನ್ಮಗಳು ಬರಲಿ ಇರಲಿ, ಪ್ರೀತಿ ಇಲ್ಲದ ಮೇಲೆ ಮರುಜನ್ಮ ಬೇಡ. ಬಂದು ಹೋಗುವುದಕ್ಕಾಗಿ ವ್ಯಥೆ ಇಲ್ಲ. ನನಗೆ ನಿನ್ನ ಜೊತೆ ಸಂಸಾರ ಮಾಡುವ ಅರ್ಹತೆ ಇಲ್ಲ. ಮುಂದಿನ ಜನ್ಮ ಅಂತ ಇದ್ರೆ ಹೆಣ್ಣಾಗಿ ಹುಟ್ಟಿ ನಿನ್ನನ್ನೇ ಮದುವೆಯಾಗುತ್ತೇನೆ. ಅದು ಪ್ರೀತಿ ಮಾಡಿ. ನನ್ನನ್ನು ಕ್ಷಮಿಸು ಗೆಳೆಯ.
ಯಾಕ ಹಿಂಗ್ ಮಾಡ್ಕೊಂಬಿಟ್ಟೆ? ನೀನು ಏನಾಗಿದ್ರು ಪರವಾಗಿರಲಿಲ್ಲ ಕಣವೋ, ನೀನ್ ನನ್ನ ಜೊತೆಗೆ ಇರಬೇಕಾಗಿತ್ತು ಕಣವೋ. ಈ ಭೂಮಿ ಮೇಲೆ ಯಾರಿಗ್ಯಾರು ಇಲ್ಲ ಅಂತಾರೆ ತಾಯೇ, ಆದ್ರೆ ಇಡೀ ಜಗತ್ತಿಗೆ ಕೂಗಿ ಹೇಳ್ತೀನಿ ಕಣವೋ, ನನಗ್ ನೀನಿದ್ದೆ ತಾಯೇ, ನನಗ್ ನೀನಿದ್ದೆ ಕಣವೋ. ಅವೋ, ನೀರಿಲ್ದೆ ಮೀನು 4 ಕ್ಷಣನಾದ್ರೂ ಬದುಕಿರುತ್ತಂತೆ, ಆದ್ರೆ ನೀನಿಲ್ದೆ ನಾನು ಕ್ಷಣ ಹೊತ್ತಾದ್ರೂ ಬದುಕಿರಕ್ಕಾಗತ್ತಾ? ಹೇಳವೋ ಅವೋ, ಅವೋ, ಮಾತಾಡವೋ, ಮಾತಾಡವೋ. ಅವೋ, ನನ್ನ ಜೊತೆ ನೀನಿಲ್ಲ ಅಂದಮೇಲೆ ಈ ಭೂಮಿ ತಾಯಿಗೂ ಪಾಡ ಕಣವೋ. ಅವೋ, ಪ್ರತಿಯೊಬ್ಬ ಮನುಷ್ಯನಿಗೂ ಹೆಣ್ಣನ ದೇಹ ಮುಖ್ಯ ಆದ್ರೆ ನನಗೆ ನಿನ್ನ ಮನಸ್ಸು ಸಾಕಿತ್ತು ತಾಯೇ. ಕೊನೆವರೆಗೂ ಬದುಕೊಂಬಿಡ್ತಿದ್ದಿ ಕಣವ, ಕೊನೆವರೆಗೂ ಬದುಕೊಂಬಿಡ್ತಿದ್ದಿ ತಾಯೇ. ಮಣ್ಣಲ್ಲಿ ಮಣ್ಣಾಗೋಯ್ ದೇಹ, ನಂದು ಅಲ್ಲ ನಿಂದು ಅಲ್ಲ. ಮಳೆ ತರಿಸುವ ಮೋಡ ಭಾರೀ ಮುರುಳ, ಗೊತ್ತೇ ಇಲ್ಲ ಅದಕ್ಕೆಂದು ಯಾವ ಮಾಳಿಗೆ ಮೇಲೆ ಸುರಿಯಬೇಕೋ, ಯಾವುದರ ಮೇಲೆ ಸುಮ್ಮನೆ ಹಾಯಬೇಕೋ. ಪ್ರೀತಿ ಕುರುಡು, ಅದು ಗೊತ್ತಿಲ್ಲದೆ ನಿರಂತರವಾಗಿ ಸುರಿಯುತ್ತಲೇ ಇರುತ್ತದೆ.